नमो भगवते वासुदेवाय। ओम नमो भगवते वासुदेवाय। मम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। रामाय रामभद्राय रामचन्द्राय वेदसे रघुनाथाय नाथाय सीताय पते नमः। अञ्जनानन्दनं वीरं जानकी शोकनाशनं कपिशमक्षान्तारं वन्दे लङ्काभयङ्करम्। यत्र यत्र रघुनाथकीर्तनं तत्र तत्र कृतमस्तकाञ्जलिं। कूजन्तं राम रामेति मधुरं मधुराक्षरम् आरुह्य कविताशाखं वन्दे वाल्मीकिकोकिलम्। ॐ तपस्वाध्याय निरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवम्। मानिषात् प्रतिष्ठां तमगमः समाह यत्क्रौञ्चवितनादेकमवधीः काममोहिताः। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे। हरे राम 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 हरे हरे। श्री श्री रामचंद्र भगवान की जय। श्री राम नवमी महामहोत्सव की जय। अनंत कोटि वैष्णव वृंद की जय। जगत गुरु श्रील प्रभुपाद की जय। युग धर्म हरिनाम संकीर्तन महायज्ञ की जय। हरे कृष्ण। ಎಲ್ಲ ಗುರು ಪರಂಪರೆ, ಆಚಾರ್ಯ ಪರಂಪರೆ, ಭಕ್ತಗಣರಿಗೆ ವಂದನೆ ಮಾಡ್ತಾ, ರಾಧಾಕೃಷ್ಣರ ಕೃಪೆಯನ್ನು ಬೇಡ್ತಾ, ಭಗವಾನ್ ರಾಮಚಂದ್ರನ ಸೀತಾಮಾತೆಯ ಆಶೀರ್ವಾದವನ್ನ ಬೇಡ್ತಾ, ನಿಮ್ಮೆಲ್ಲರ ಆಶೀರ್ವಾದವನ್ನ ಕೇಳ್ತಾ, ಇವತ್ತು ಸುಂದರಕಾಂಡದ ಅಂತಿಮ ಘಟ್ಟ, ರೋಚಕ ಘಟ್ಟಕ್ಕೆ ನಾವು ತಲುಪೋಣ. ಸಾಧ್ಯ ಆದ್ರೆ ಯುದ್ಧಕಾಂಡದ ಪ್ರಾರಂಭ ಮಾಡೋಣ ಇವತ್ತೇ. ನಾಳೆ ಒಂದಿನ ಇದೆ ನಮಗೆ ರಾಮನವಮಿಗೆ. ಆದ್ರೂ ಪರವಾಗಿಲ್ಲ, ಯುದ್ಧಕಾಂಡ ಉತ್ತರಕಾಂಡ ಮುಗಿಸಿನೇ ನಾವು ರಾಮಾಯಣಕ್ಕೆ ನಾಂದಿ ಹಾಡೋಣ, ಈ ವರ್ಷದ ರಾಮಾಯಣ ಕಥೆಗೆ. ಸೊ ನಾವು ಇದು ಸುಮಾರು 4 ವರ್ಷದಿಂದ ರಾಮಕಥೆಯನ್ನ ಶ್ರವಣ ಮಾಡ್ತಾ ಇದ್ವಿ. ಯಾರು ಎಲ್ರೂ ಅಟೆಂಡ್ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ, ಬಟ್ 4 ವರ್ಷನೂ ಹೇಳಿದ್ದು ನಾನು, ಅಂದ್ರೆ ನಾನು ಅಟೆಂಡ್ ಮಾಡಿದ್ದೀನಿ ಅಂತ. ಶ್ರವಣ ಕೀರ್ತನ ನಾನು ಮಾಡಿದ್ದೀನಿ. ಸೊ ಬೇರೆ ನೀವುಗಳು ಎಷ್ಟು ಜನ ಅಟ್ಲೀಸ್ಟ್ ಒಂದು ಈ ವರ್ಷ ಸುಮಾರು ಜನ ಅಟೆಂಡ್ ಮಾಡಿದ್ದೀರಾ? ಹೋದ್ ವರ್ಷ ಮತ್ತೆ ಈ ವರ್ಷ 2 ವರ್ಷ ಅಟೆಂಡ್ ಮಾಡಿರೋರು ಇದ್ದಾರೆ. 3 ವರ್ಷದಿಂದ ಅಟೆಂಡ್ ಮಾಡಿರೋರು ಯಾರು ಇದ್ದಾರಾ? 3 ವರ್ಷದಿಂದ ರಾಮಾಯಣ ಕೇಳಿರೋರು? ಓಕೆ, ಅನ್ಮ್ಯೂಟ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ತೊಂದರೆ ಇಲ್ಲ. ಸೊ ನಾವು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಏನಂದ್ರೆ ಕಥೆಗಿಂತ ಹೆಚ್ಚಾಗಿ ನಾವು ಕಥಾ ಸಾರ, ಕಥೆಯ ಸಾರಾಂಶಕ್ಕೆ ನಾವು ಒತ್ತನ್ನು ಕೊಡಬೇಕು. ಒಂದು ಉದಾಹರಣೆ ಹೇಳ್ತಾ ಇದ್ವಿ ನಾವು. ಜಗನ್ನಾಥ ದಾಸರು ಅಂದ್ರೆ ಮಧ್ವ ಪರಂಪರೆಯ ಒಬ್ಬ ಶ್ರೇಷ್ಠ ಭಕ್ತರು. ಅವರು ಹರಿಕಥಾಮೃತ ಸಾರ ಅಂತ ಬರೆದಿದ್ದಾರೆ. ಹರಿಕಥಾಮೃತ ಕನ್ನಡದಲ್ಲಿ ಮೊದಲ ಸಂಸ್ಕೃತ ಏನು ಕವಿ ಕನ್ನಡದಲ್ಲಿ ಬರೆದಿರುವಂಥದ್ದು ಅದು ಜಗನ್ನಾಥ ದಾಸರು. ಅದಕ್ಕೆ ಮುಂಚೆ ಎಲ್ಲ ಅಚ್ಚ ಕನ್ನಡದಲ್ಲಿ ಬರೆದಿರುವಂಥದ್ದು. ಸೊ ಅದು ಏನ್ ಹೇಳುತ್ತೆ ನಮ್ಗೆ, ಹರಿಕಥಾಮೃತ ಸಾರ. ಅದರಲ್ಲಿ ರಾಮಾಯಣ, ರಾಮನ ಬಗ್ಗೆ ಎಲ್ಲ, ಭಗವಂತ ಎಲ್ಲ ಬಗ್ಗೆನೂ, ಲೀಲೆಗಳ ಬಗ್ಗೆ ಅದ್ರಲ್ಲಿ ಬರೆದಿದ್ದಾರೆ. ಓಕೆ, ಅದು ಅಷ್ಟು ಸುಲಭ ಅರ್ಥ ಆಗೋದಿಲ್ಲ. ಈ ಕನಕದಾಸರದು, ಪುರಂದರದಾಸರದು ದಾಸ ಸಾಹಿತ್ಯ ಮೇಲ್ನೋಟಕ್ಕೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ, ಅದ್ರ ಒಳಗೆ ಇಳಿದು ಅರ್ಥ ಮಾಡ್ಕೋಬೇಕು ನಾವು. ಇದೇ ಕ್ಲಾಸಲ್ಲಿ ಒಂದು ಇದು ಹೇಳಿದ್ವಿ, ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟೆ, 2 ತುಂಬೋದು 1 ತುಂಬಲೇ ಇಲ್ಲ. ಏನ್ ಅರ್ಥ ಆಗುತ್ತೆ ನಮಗಿದು? ಕನ್ನಡದಲ್ಲಿ ಇದೆ ಅಲ್ವಾ? ಆಮೇಲೆ ಸಂಸ್ಕೃತ ಹೇಳಿಲ್ಲ, ಕನ್ನಡದಲ್ಲಿ ಇದೆ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟೆ, 2 ತುಂಬೋದು 1 ತುಂಬಲೇ ಇಲ್ಲ. ತುಂಬಲಿಲ್ಲದ ಕೆರೆಗೆ ಬಂದವರು 3 ಒಡ್ಡವರು 2 ಕುಂಟವರು ಒಬ್ಬಗೆ ಕಾಲೇ ಇಲ್ಲ. ಸೊ ನಮ್ಗೆ ಏನು ಅರ್ಥ ಆಗೋದಿಲ್ಲ. ಅದಕ್ಕೆ ನಾವು ಕಥೆಯ ಸಾರಾಂಶವನ್ನ ಆಚಾರ್ಯ ಪರಂಪರೆಯಿಂದ, ಈಗ ಶ್ಲೋಕಕ್ಕೆ ಅನುವಾದಗಳು, ಅದಕ್ಕೆ ಭಾವಾರ್ಥ, ನಾನು ಶ್ರವಣ ಮಾಡಿದ್ದು, ಬೇರೆ ಬೇರೆ ಪುಸ್ತಕದಲ್ಲಿ ಓದಿದ್ದು, ಯಾಕೆ ರಾಮನಿಗೆ ಆತರ ಭಾವನೆ ಬಂತು, ಯಾಕೆ ಹನುಮಂತನಿಗೆ ಬಂತು, ಯಾಕೆ ಸೀತೆ ನಂಬಲಿಲ್ಲ, ಯಾಕೆ ಇದೆಲ್ಲ ಒಂದೊಂದು ಮನಃಶಾಸ್ತ್ರ. ಯಾಕಂದ್ರೆ ರಾಮಾಯಣ ಆಗ್ಲಿ, ಗೀತೆ ಆಗ್ಲಿ, ಭಾಗವತ ಆಗ್ಲಿ, ಅದು ತತ್ವಶಾಸ್ತ್ರನೂ ಹೌದು, ಮನಃಶಾಸ್ತ್ರನೂ ಹೌದು. ತತ್ವಶಾಸ್ತ್ರ ಫಿಲಾಸಫಿ, ಮನಃಶಾಸ್ತ್ರ ಸೈಕಾಲಜಿ. ಈಗ
ನಿನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಹನುಮಂತನಿಗೆ ಒಂದು ಪೀಕ್ಲಾಟ ಶುರು ಆಯ್ತು. ಹೇಗಪ್ಪ ನಾನು ಕನ್ವಿನ್ಸ್ ಮಾಡೋದು, ಏನ್ ಹೇಳಿದ್ರೆ ಸೀತೆ ನಂಬ್ತಾಳೆ, ಸೀತೆಗೆ ನನ್ನ ಮೇಲೆ ಅನುಮಾನ ಬಂದ್ರೆ ಇವನು ರಾಕ್ಷಸ ಕಪಿ ಇರ್ಬೋದು, ವೇಷ ಮಾಡ್ಸ್ಕೊಂಡ್ ಬಂದಿರ್ಬೋದು, ನಾನ್ ನೋಡಿನೂ ಕೂಡ ನಾನು ವಾಪಸ್ ಹೇಗ್ ಹೋಗೋದು ಕರ್ಕೊಂಡು ಹೋಗದೆ ಸೀತಾ ಮಾತೆಯನ್ನ. ಸೊ ಇದೆಲ್ಲ ತೊಳಲಾಟ ಬರುತ್ತೆ ಅಲ್ವಾ. ಈ ಮಾನಸಿಕ ತೊಳಲಾಟ, ಏನು ಕನ್ಫ್ಯೂಷನ್, ಗೊಂದಲ, ಏನ್ ಮಾಡೋದು ಉದ್ವೇಗ, ಈ ಚಡಪಡ ಸರ್ತೋಡೆ ನೋಡಿ, ಹಿಂಗೆಲ್ಲ ಮಾಡ್ಕೊಂಡು ಏನ್ ಮಾಡೋದು ಅಂತ. ಸೊ ಈ ತರ ಸಂದರ್ಭ ಸನ್ನಿವೇಶಗಳು ಬಂದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ಬೇಕು, ಅದಕ್ಕೆ ರಾಮಾಯಣ ಪ್ರತಿಯೊಬ್ರು ಓದಬೇಕು. ಕತೆ ಅಲ್ಲ ಮುಖ್ಯ ನಮಗೆ, ಕತೆ ಬೇಕು ಹೌದು, ರಾಮ ಕತೆ ಕೇಳಬೇಕು. ಕಥೆಯ ಸಾರಾಂಶ ಏನು? ಓಕೆ, ಭಗವಂತನೇ ಹೇಳ್ತಾನೆ, ವೇದೈಷ್ಯ ಸರ್ವೈ ರಾಮೇವ ವೇದ್ಯೋ, ವೇದಗಳ ಅಂತಿಮ ಸಾರ ಏನು? ನನ್ನನ್ನು ತಿಳ್ಕೊಳ್ಳೋದು. ವೇದ ಓದಿನೂ ಕೂಡ ನಾವು ಎಲ್ಲಾ ವೇದಗಳು ಗೊತ್ತು ನಮ್ಗೆ, ಆದ್ರೆ ವೇದದ ಸಾರನೇ ಗೊತ್ತಾಗಿಲ್ಲ ಅಂದ್ರೆ ಪ್ರಯೋಜನ ಏನು? ಅರ್ಥ ಆಗ್ತಿದೆಯಲ್ವಾ? ಭಗವಂತ ಹೇಳ್ತಾ ಇರೋದು ವೇದೈಷ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವ ಚಾಹಂ. ಎಲ್ಲ ವೇದಗಳ ಅಂತಿಮ ಸಾರಾಂಶ ನಾನು. ನನ್ನನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಓದಿ ಏನ್ ಪ್ರಯೋಜನ ಆಯ್ತು? ಹಾಗೆ ನಾವು ಹರಿಕಥಾಮೃತ ಸಾರವನ್ನ ಅರ್ಥ ಮಾಡ್ಕೋಬೇಕು ಹೊರತು ಹರಿಕಥೆ ಅಷ್ಟೇ ಅಲ್ಲ. ಅದಕ್ಕೆ ಮೊದಲೇ ನಾನು ಎಲ್ಲರಿಗೂ ಕ್ಲಾಸ್ ಶುರು ಮಾಡೋಕ್ ಮುಂಚೆ ಪದೇ ಹೇಳ್ತಾನೆ ಇರ್ತೀನಿ, ಹೀಗೆ ಅಂತ. ಈ ಕತೆ ನನಗೂ ಗೊತ್ತು, ರಾಮಾಯಣ ಕತೆ ನನಗೂ ಗೊತ್ತು, ನಾನು ನೋಡಿದೀನಿ, ಗೊತ್ತು. ಆದ್ರೆ ಅದರ ಆಳ ಗೊತ್ತಿಲ್ಲ. ಈಗ ಸಮುದ್ರ ನಾವೆಲ್ಲರೂ ನೋಡಿದೀವಿ ಅಲ್ವಾ, ಎಲ್ಲರೂ ಸಮುದ್ರ ನೋಡಿದೀವಿ, ಗೊತ್ತು ನಮ್ಗೆ ಸಮುದ್ರ, ಆದ್ರೆ ಆಳ ಗೊತ್ತಿದ್ಯಾ? ಯಾರು ಬೇಕಾದ್ರೂ ನೋಡಿದ್ರು ನೋಡ್ಬೋದು ಸಮುದ್ರ. ಯಾರು ಬೇಕಾದ್ರು ಮಗುನ್ ಕರ್ಕೊಂಡು ನೋಡಪ್ಪ ಇದು ಸಮುದ್ರ ಅಂದ್ರೆ ಹಾ ಸಮುದ್ರ ಅಂತ ಹೇಳುತ್ತೆ. ಸಮುದ್ರ ಎಂದರೆ ಏನು, ಎಷ್ಟು ಆಳ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಗೊತ್ತಿಲ್ಲ. ರಾಮಕಥೆ ಅಂದ್ರೆ ರಾಮ ದಶರಥನ ಮಗ, ಕಾಡಿಗೆ ಬಂದ, ವನವಾಸ, ಪಟ್ಟಾಭಿಷೇಕ, ಮುಗಿತು ಕತೆ, ರಾಮನ್ ಕತೆ ಆಯ್ತು. ಮಕ್ಕಳ ಎಲ್ಲ ರಾಮಕಥೆಯನ್ನ ಕೇಳಿದಿರಿ. ಈಗ ಕೊನೆಯಲ್ಲಿ ನಿಮ್ಗೆ ಮೊಸರು ಇದು ನೀರ್ ಮಜ್ಜಿಗೆ ಪಾನಕ ಕೊಡ್ತಾರೆ, ಕುಡಿದು ಹೋಗ್ಬೋದು ಮನೆಗೆ ನೀವು. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ನಾವು ಒಳಕ್ ಕಿಳಿಬೇಕು, ಆಳ ಕಿಳಿಬೇಕು. ಪ್ರತಿಯೊಂದು ಪಾತ್ರ ಭಗವಂತ ಏನ್ ಸೃಷ್ಟಿ ಮಾಡಿದಾನೆ ಅಲ್ಲಿ, ಒಂದು ವಾನರದಿಂದ ಹಿಡಿದು, ಒಂದು ಅಳಿಲಿಂದ ಹಿಡಿದು, ಜಟಾಯಿಂದ ಹಿಡಿದು ಬ್ರಹ್ಮದೇವರ ತನಕ ಏನೆಲ್ಲ ಪಾತ್ರ. ಬ್ರಹ್ಮದೇವರೇ ಸುಷೇಣಾಗಿ ಬಂದಿದ್ದು, ವಾಯುದೇವರೇ ಹನುಮಂತ ಆಗಿ ಬಂದಿದ್ದು, ಸೂರ್ಯನೇ ಸುಗ್ರೀವಾಗಿ ಬಂದಿದ್ದು, ಇಂದ್ರನೇ ವಾಲಿಯಾಗಿ ಬಂದಿದ್ದು, ದೇವತೆಗಳನ್ನ ಕರ್ಕೊಂಡು ಬಂದು ಲೀಲೆ ಮಾಡಿಸ್ತಾನೆ ಭಗವಂತ. ಅದಕ್ಕೆ ನಮ್ಮ ಗಮನ ಏನಿರ್ಬೇಕು ಆ ತತ್ವದ ಮೇಲೆ, ಭಗವಂತನ ಗುಣದ ಮೇಲೆ. ಭಗವಂತನ ಗುಣ ಪ್ರಾರಂಭದಲ್ಲಿ ಹೇಳ್ತಾರಲ್ಲ, ಈ 16 ಗುಣಗಳನ್ನ ಹೊಂದಿರುವಂತಹ ಮನುಷ್ಯ ಯಾರು ಇದ್ರೆ ಭೂಮಿ ಮೇಲೆ ಅದು ಯಾರು ಅಂತ. ಯಾಕೆ ವಾಲ್ಮೀಕಿ ಋಷಿ ಸ್ಟಾರ್ಟಿಂಗ್ ಅಲ್ಲೇ ನಾರದ ಮಹರ್ಷಿಗಳನ್ನ ಗುಣಗಳ ಬಗ್ಗೆ ಕೇಳಿದ್ರು. ಯಾವ ಗುಣ ಇರೋದ್ರಿಂದ ಎಲ್ಲಾ ಗುಣಗಳಿಗೂ ಮೌಲ್ಯ ಬರುತ್ತೆ, ಆ ಗುಣಗಳು ಯಾವುದು? ಅದಕ್ಕೆ ಮೊದಲೇ ಅವರು ಗುಣವಾನ್ ಅಂತ ಹೇಳಿದ್ರು. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವತಃ. ಆಮೇಲೆ ಯಾರ ಚರಿತ್ರೆ ತುಂಬಾ ಶುದ್ಧವಾಗಿದೆ? ರಾಮನ್ ಚರಿತ್ರೆ ಶುದ್ಧವಾಗಿಲ್ಲ ರೀ, ಯಾಕಂದ್ರೆ ಸೀತೆಯನ್ನ ಕಾಡಿ ಕಳ್ಸಿಬಿಟ್ಟಿದ್ದಾನೆ, ಗರ್ಭಿಣಿ ಹೆಂಡತಿಯನ್ನ ಕಾಡಿ ಕಳ್ಸಿಬಿಟ್ಟಿದ್ದಾನೆ. ಆಮೇಲೆ ಹೆಂಡತಿ ಅಪಹರಣ ಆದಾಗ, ಸೀತಾ ಅಪಹರಣ ಆದಾಗ ಗೊಳೋ ಅಂತ ಅಳ್ತಿದ್ದಾನೆ. ಅವನ್ ಚರಿತ್ರೆ ಶುದ್ಧಿ ಯಾಕೆ ಬಂತು ಇದು? ಹಾಗಿದ್ಮೇಲೆ ಯಾಕೆ ರಾಮನ ಕಥೆ ಹೇಳ್ಬೇಕಾಗಿತ್ತು? ನಾರದರು ವಾಲ್ಮೀಕಿಗೆ ರಾಮ ದೀಕ್ಷೆ ಕೊಡ್ತಾರೆ, ರಾಮನಾಮ ದೀಕ್ಷೆ ಕೊಡ್ತಾರೆ. ಧ್ರುವ ಮಹಾರಾಜರಿಗೆ ಓಂ ನಮೋ ಭಗವತೆ ವಾಸುದೇವ ದೀಕ್ಷೆ ಕೊಡ್ತಾರೆ. ಒಬ್ಬೊಬ್ಬರು ಒಂದು ದೀಕ್ಷೆ ಕೊಡ್ತಾರೆ ನಾರದರು. ವಾಲ್ಮೀಕಿಗೆ ಯಾಕೆ ರಾಮ ದೀಕ್ಷೆ ಕೊಟ್ರು? ಅವ್ರು ಮಾತ್ರ ನಾರಾಯಣ 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 ನಾಮ ಹೇಳ್ತಾ ಇರ್ತಾರೆ. ಚಾರಿತ್ರೇಣ ಅದಕ್ಕೆ ಯಾರ ಚರಿತ್ರೆ ತುಂಬಾ ಯುಕ್ತವಾಗಿದೆಯೋ ಸರ್ವಭೂತೇಶು ಕೋಹಿತಃ, ಅವನ್ ಯಾರನ್ನೂ ಭೇದ ಭಾವ ಮಾಡ್ಲಿಲ್ಲ. ಇದು ಗುಣ. ಭಗವಂತನ ಗುಣ ಏನು ಅಂದ್ರೆ, ಭಗವಂತನಲ್ಲಿ ದೋಷ ಇಲ್ಲಲ್ಲ, ಅದೇ ಗುಣ. ಭಗವಂತನಲ್ಲಿ ದೋಷ ಇಲ್ಲದಿರುವುದೇ ಗುಣ. ನಮ್ಮ ಹುಡುಗ ಬಾರಿ ಒಳ್ಳೆನು, ಏನು ಮಾಡೋದಿಲ್ಲ, ಕೆಟ್ಟದೇನು ಮಾಡೋದಿಲ್ಲ, ಆದ್ರೆ ಅವನಿಗೆ ದಯನೇ ಇಲ್ಲ ರೀ. ಮತ್ತೆ ಏನೇ ಗುಣಗಳಿದ್ರು ಏನ್ ಪ್ರಯೋಜನ ಬಂತು? ಎಲ್ಲ ಇದೆ ಅವನ ಹತ್ರ, ಆದ್ರೆ ದಯೆ ಇಲ್ಲ, ಕರುಣೆ ಇಲ್ಲ,
ಭಗವಂತನಲ್ಲಿ ಭಕ್ತಿ ಇಲ್ಲ, ಅದು ಮೇನ್. ನಮ್ಮ ಬಾಸ್ ಎಷ್ಟು ಒಳ್ಳೆಯವ್ರು ಗೊತ್ತಾ, ಬಂದಾಗೆಲ್ಲ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡಿಸ್ತಾರೆ. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಸಂಬಳ ಸಾಕಾಗ್ತಾ ಇದೆಯಾ, ಆರೋಗ್ಯವಾಗಿದ್ದೀರಾ ಎಲ್ಲ ಕೇಳ್ತಾರೆ. ನಮ್ಮ ಬಾಸ್ ತುಂಬಾ ಒಳ್ಳೆಯವರು. ಆದ್ರೆ ಭಕ್ತಿನೇ ಮಾಡ್ತಾ ಇಲ್ಲ. ಏನ್ ಬಂತು ಪ್ರಯೋಜನ? ಗುಣವಾನ್ ಕಶ್ಯ ವೀರ್ಯವಾನ್ ವಿದ್ವಾನ್ ಕಃ ಸಮರ್ಥಶ್ಯ ಕಶ್ಯೈಕ ಪ್ರಿಯದರ್ಶನ. ಪ್ರತಿಯೊಬ್ಬರಿಗೂ ಪ್ರಿಯ ದರ್ಶನ, ಪ್ರತಿಯೊಬ್ಬರು ಪ್ರೀತಿಯಿಂದನೇ ನೋಡ್ತಾ ಇದ್ದ, ಪ್ರತಿಯೊಬ್ಬರಿಗೂ ಪ್ರಿಯನಾಗಿದ್ದ. ಮಂತ್ರೆಗ್ ಬಿಟ್ಟು, ಮಂತ್ರಿಗೂ ತುಂಬಾ ಪ್ರಿಯನೇ. ಮಂತ್ರಿಗೆ ಭಗವಂತ ತುಂಬಾ ಪ್ರಿಯ, ಅದಕ್ಕೆ ಸೇವೆ ಮಾಡ್ತಿದ್ದಾಳೆ ಮಂತ್ರೆ. ಮಂತ್ರ ಬಗ್ಗೆ ಹೇಳಿದ್ವಲ್ಲ, ಮಂತ್ರ ಭಗವಂತನ ಸೇವೆ ಮಾಡಕ್ಕೋಸ್ಕರ ಬಂದಿದ್ದು. ಈ ತರ ಸೇವೆ ಮಾಡ್ತಾರ? ಹೌದು. ಸೇವೆ ಅಂದ್ರೆ ಒಂದೇ ತರ ಸೇವೆ. ಈಗ BBMP ಅಂದ್ರೆ BBMP ಅಲ್ಲಿ ಬರೀ BBMP ಆಫೀಸ್ ಮಾತ್ರ ಇರುತ್ತಾ? ಕಾರ್ಪೊರೇಷನ್ ಕ್ಲೀನ್ ಮಾಡೋರು ಬೇಡವಾ? ಮೋರಿ ಕ್ಲೀನ್ ಮಾಡೋರು, ಕಸ ಕ್ಲೀನ್ ಮಾಡೋರು ಬೇಡವಾ? ಹಾಗಾದ್ರೆ ಎಲ್ರು ಬೇಕು, ಒಳ್ಳೆಯವ್ರು ಕೆಟ್ಟವ್ರು ಎಲ್ರು ಬೇಕು. ಆದ್ರೆ ಹಂಗಿದ್ರೆ ಏನಾಗತ್ತೆ ಅಂತ ತೋರ್ಸ್ಬೇಕಲ್ಲ, ಅದಕ್ಕೆ ನಾಟಕ. ಆತ್ಮವಾನ್ ಕೋ ಜಿತ ಕ್ರೋಧೋ. ಆತ್ಮವಾನ್ ಯಾರು ಸಂಪೂರ್ಣ ಆತ್ಮದ ಬಗ್ಗೆ ತಿಳಿದವನು. ಜಿತಕ್ರೋಧೋ ಯಾರು ಕೋಪವನ್ನ ಗೆದ್ದವನು. ರಾಮಚಂದ್ರನಿಗೆ ಕೋಪನೇ ಬರುತ್ತೆ. ಅವ್ರಿಗೆ ಕೋಪನೇ ಬರಲ್ಲ ರೀ, ಬಂದ್ರೆ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅದೇನರ್ಥ? ಜಿತಕ್ರೋಧೋ ಕ್ರೋಧವನ್ನು ಗೆದ್ದವನು. ದ್ಯುತಿಮಾನ್ ಯಾರನ್ನ ನೋಡಿದ್ರೆ, ಈಗ ಎದುರುಗಡೆ ಯಾರಾದ್ರೂ ಒಬ್ಬ ಬಂತು ನಿಂತ್ಕೊಂಡ್ರೆ ಭಕ್ತರು, ನಮ್ಮ ಅಂತಃಸತ್ವನೇ ಹುಡುಗೋಗ್ಬಿಡುತ್ತೆ. ಏನ್ ಹೇಳ್ತೇವೆ, ಡಮ್ಮಿ ಆಗ್ಬಿಡ್ತೀವಿ ನಾವು. ಈಗ ಸೂರ್ಯನ ಮುಂದೆ ಟಾರ್ಚ್ ಹಾಕಿದ್ರೆ ಏನಾಗುತ್ತೆ? ಟಾರ್ಚ್ ಡಮ್ಮಿ ಆಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ದ್ಯುತಿಮಾನ್ ಕೋ ಅನಸೂಯಕ. ಅನಸೂಯನೂ ಅಲ್ಲ, ಅನಸೂಯ ಅಸೂಯ. ಅನಸೂಯ ಅಂದ್ರೆ ಯಾರ ಬಗ್ಗೆನೂ ಭಗವಂತನಿಗೆ, ರಾಮಚಂದ್ರನಿಗೆ ಅಸೂಯೆ ಇರಲಿಲ್ಲ. ಅಸೂಯ, ಅಸೂಯ ಪರ ಅಲ್ಲ ರಾಮಚಂದ್ರ. ವಾಲ್ಮೀಕಿ ಕೇಳ್ತಾರೆ, ಅಲ್ಲಪ್ಪ ಜಿತಕ್ರೋಧೋ ಅಂತ ಕೇಳಿದ್ರಿ, ಯಾರು ಕೋಪವನ್ನು ಗೆದ್ದವನು ಇಲ್ಲಿ ಹೇಳ್ತೀರಾ, ಮತ್ತೆ ಕಸ್ಯ ಬಿಬ್ಬತಿ ದೇವಾಶ್ಯ ಜಾತ ರೋಷಸ್ಯ ಸಂಯುಗೆ. ರೋಷ ಬಂದ್ರೆ ಯಾರು ದೇವತೆಗಳು ಗಡಗಡಗಡ ನಡೀತಾರೋ, ಮತ್ತೆ ಕೋಪನೆ ಬರಲ್ಲ ಅಂದ್ರಿ. ಕೋಪ ಬರುವುದು ಕೂಡ ಗುಣ. ಭಗವಂತನ ದೃಷ್ಟಿಯಲ್ಲಿ ಕೋಪವೂ ಕೂಡ ಗುಣವೇ. ಹಾಗಾದ್ರೆ ಏನು ಭಗವಂತನಲ್ಲಿ ದೋಷ ಹುಡುಕ್ಬೇಕು ನಾವು? ಅದೇ ನಮ್ಮಲ್ಲಿ ಕೋಪ ಬಂದ್ರೆ ಅದು ದೋಷ, ಭಗವಂತನಲ್ಲಿ ಕೋಪ ಬಂದ್ರೆ ಅದು ಗುಣ. ಅವನಲ್ಲಿ ಯಾವ ದೋಷನೂ ಇಲ್ಲ. ಇಂತಹ ಇಷ್ಟೊಂದು ಗುಣಗಳಿರುವಂತಹ ನರ ಮನುಷ್ಯ ಯಾರು ಇದ್ರೆ, ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತಮೇವ ಮಿದಂ ನರಂ. ಭಗವಂತನಲ್ಲಿ ಎಲ್ಲಾ ಗುಣ ಇದೆ ಬಿಡಿ, ಅದು ನಾವು ಪ್ರಶ್ನೆ ಮಾಡಬಾರ್ದು. ಈ ಎಲ್ಲಾ ಗುಣಗಳು ಇರುವ ಮನುಷ್ಯ ಅಂದ್ರೆ ಯಾರು? ಈ ಜಗತ್ತಲ್ಲಿ ಹೇಳ್ತೀವಲ್ವಾ, ಸೂರ್ಯನಷ್ಟೇ ಪ್ರಕಾಶಮಾನವಾಗಿರುವರು, ಚಂದ್ರನಷ್ಟೇ ತಂಪು ಇರುವವರು, ಭೂಮಿಯಷ್ಟೇ ಸಹನೆ ಉಳ್ಳವರು, ಇಡೀ ಬ್ರಹ್ಮಾಂಡಗಳನ್ನ ಹೊತ್ತವರು ಯಾರಾದ್ರೂ ಮನುಷ್ಯರಿದ್ರೆ ಯಾರು? ಒಂದು ಕೃಷ್ಣ. ಇಲ್ಲಿ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ನರಂ ಮನುಷ್ಯ ಅಂತ ಕೇಳಿದ್ರು, ದೇವನ್ ಅಂತ ಕೇಳಿದಲ್ಲ, ದೇವರು ಯಾರು ಅಂತ ಕೇಳಿಲ್ಲ. ಆ ಗುಣಗಳಿರುವಂತಹ ಮನುಷ್ಯ ಯಾರು ಅಂತ ಕೇಳಿದ್ರು. ಇದು ಗುಣ. ಅದಕ್ಕೆ ನಾವು ಭಗವಂತನ ಗುಣಗಳೇನಿದೆಯಲ್ಲ, ನಾವು ಅದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಗುಣ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಶ್ರವಣ ಮಾಡಿರ್ಬೇಕು. ಇಲ್ಲಿ ಏನ್ ಗುಣ ಇದೆ, ಇಲ್ಲಿ ಭಗವಂತನ ಗುಣ ಎಂತದ್ದು, ಇಲ್ಲಿ ಯಾಕೆ ಗುಣವನ್ನ ಬಚ್ಚಿಟ್ಟಿದ್ದಾನೆ, ಇಲ್ಲಿ ಯಾಕೆ ಗುಣವನ್ನ ತೋರಿಸ್ತಾ ಇದ್ದಾನೆ, ಯಾಕೆ ತನ್ನ ಶಕ್ತಿಯನ್ನು ಮುಚ್ಚಿಟ್ಟ? ದ್ಯುತಿಮಾನ್ ಸಮರ್ಥೋಸಿ. ಸೇತುವೆ ಕಟ್ಟಕ್ಕೆ ಸಾಮರ್ಥ್ಯ ಇದೆ ಭಗವಂತನಿಗೆ, ಯಾಕೆ ತೋರಿಸಿಲ್ಲ ಮತ್ತೆ ಅಲ್ಲಿ? ಇಷ್ಟೆಲ್ಲ ಗುಣಗಳನ್ನ ಪ್ರಾರಂಭದಲ್ಲೇ, ರಾಮಾಯಣದ ಪ್ರಾರಂಭದಲ್ಲೇ ಪಟ್ಟಿ ಮಾಡಿ ಕೊಟ್ಟುಬಿಟ್ರು ನಾರದ ಮುನಿಗಳು ವಾಲ್ಮೀಕಿಗೆ. ಇಷ್ಟೆಲ್ಲ ಗುಣಗಳಿರುವಂತಹ ರಾಮಚಂದ್ರ ಯಾಕೆ ಹತ್ತಿದಾನೆ ಹೇಳ್ತಾ ಇದ್ದಾನೆ, ಯಾಕೆ ಸೇತುವೆ ಕಟ್ಟಲಿಲ್ಲ, ಏನಿದೆಲ್ಲ ಪ್ರಶ್ನೆ? ಯಾಕೆ ವನವಾಸಕ್ಕೆ ಬಂದ, ಯಾಕೆ ಎಲ್ಲ ಗೊತ್ತಿದ್ರೂ ಕೂಡ ತಡಿಲಿಲ್ಲ? ಎಲ್ಲ ಪ್ರಶ್ನೆಗಳು ಬರುತ್ತೆ ನಮ್ ತಲೆಗೆ. ಯಾಕೆ ತಡಿಬೇಕಿತ್ತು ನಮ್ ಪ್ರಶ್ನೆ ಉಲ್ಟಾ. ಯಾಕೆ ಸೇತುವೆ ಕಟ್ಟಬೇಕು ಭಗವಂತ? ಯಾಕೆ ಸೇತುವೆ ಕಟ್ಟಬೇಕಪ್ಪ? ಈಗ LKG ನಾವು ಮಕ್ಕಳನ್ನ ಅಡ್ಮಿಷನ್ ಮಾಡ್ತೀವಿ. LKG ಮಗುಗೆ ಪಾಠ ಹೇಳ್ಕೊಡೋ ಶಕ್ತಿ ನಿಮ್ಗಿಲ್ವಾ? ಮತ್ತೆ ಯಾಕೆ ಸ್ಕೂಲ್ ಕಳಿಸ್ತೀರಿ? ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಆಯ್ತು ಹಂಗಾದ್ರೆ. ಇಲ್ಲ ರೀ, ನಮ್ಗೆ ಗೊತ್ತು, ನಾವು ಡಿಗ್ರಿ ಪಾಸ್ ಮಾಡಿದೀವಿ. ಮತ್ತೆ ಹೇಳ್ಕೊಡಿ ಮಕ್ಕಳಿಗೆ ABCD ಅಂತ. ಯಾಕೆ ಸ್ಕೂಲ್ ಕಳಿಸ್ತೀರಿ ನೀವು?
ನಿಮ್ಗೆ ಸಾಮರ್ಥ್ಯ ಇಲ್ಲ ಅಂತ ಆಯ್ತಲ್ಲ ಹಾಗಾದ್ರೆ. ಹಂಗಲ್ಲ ಅರ್ಥ. ನಮ್ಗೆ ಸಾಮರ್ಥ್ಯ ಇದೆ. 10ನೇ ಕ್ಲಾಸ್ ಮಕ್ಕಳು ಪಾಠ ಮಾಡೋಷ್ಟು ಸಾಮರ್ಥ್ಯನೂ ಇದೆ. ಡಿಗ್ರಿ ಮಕ್ಳಿಗೂ ಪಾಠ ಮಾಡೋ ಸಾಮರ್ಥ್ಯ ಇದೆ. ಬಟ್ ನಾ ಮಾಡಕ್ ಹೋಗಲ್ಲ. ಸ್ಕೂಲ್ ಕಳಿಸ್ತೀವಿ, ಕಾಲೇಜ್ ಕಳಿಸ್ತೀವಿ. ಭಗವಂತನಿಗೆ ಎಲ್ಲ ಸಾಮರ್ಥ್ಯ ಇದೆ. ಯಾಕೆ ತೋರಿಸ್ಬೇಕು ನಾನು? ನನಗೆ ಬೇಕಾದಾಗ ನಾನು ತೋರಿಸಿ, ನೀವು ಕೇಳಿದಾಗಲ್ಲ ತೋರಿಸೋದು. ಎಲ್ಲಿ ತೋರ್ಸ್ ನೋಡೋಣ, ಎಲ್ಲಿ ಬೆಟ್ಟ ಎತ್ತು ತೋರ್ಸ್ ನೋಡೋಣ, ಎಲ್ಲಿ ಅದ್ ಮಾಡು ಇದ್ ಮಾಡು. ನಾನು ಯಾಕೆ ತೋರಿಸ್ಬೇಕು? ನನಗೆ ಬೇಕಾದಾಗ ನಾನು ಮಾಡ್ತೀನಿ ಲೀಲೆ. ನನ್ನ ಭಕ್ತರನ್ನ ಉದ್ಧಾರ ಮಾಡಕ್ಕೆ ಅವಶ್ಯಕತೆ ಇದೆ, ನಾನು ಮಾಡಿ ತೋರಿಸ್ತೀನಿ. ಏನ್ ಬೇಕಾದ್ರೂ ಮಾಡಿ ತೋರಿಸ್ತೀನಿ ನಾನು. ಸಮರ್ಥೋಸಿ, ಇದು ಗುಣ. ಸಾಮರ್ಥ್ಯವೂ ಕೂಡ ಗುಣ. ಈಗ ಇಬ್ರು ಪೈಲ್ವಾನ್ಗಳು, ಒಬ್ಬ ಮಹಾನ್ ಪೈಲ್ವಾನು, ಒಬ್ಬ ಕಡ್ಡಿ ಪೈಲ್ವಾನ್. ಕಡ್ಡಿ ಪೈಲ್ವಾನ್ ಹೇಳ್ತಾನೆ, ನಾನಿನ್ನ ಸುಟ್ಟಾಕ್ಬಿಡ್ತೀನಿ ಅಂತ. ಅದು ಗುಣ ಅಲ್ಲ, ಅದು ದೋಷ. ಯಾಕಂದ್ರೆ ಗೊತ್ತು ಅವನಿಗೆ, ಅವನ ಜೊತೆ ನಾನು ಯುದ್ಧಕ್ಕೆ ಬಂದ್ರೆ ನಾನು ಸತ್ತೋಗ್ತೀನಿ ಅಂತ ಗೊತ್ತು ಕಡ್ಡಿ ಪೈಲ್ವಾನ್ಗೆ. ಅದೇನ್ ಹೇಳ್ತಾನೆ, ನಾನ್ ಯಾರು ಗೊತ್ತಾ, ನಿನ್ನ ಗುದ್ದಿ ಕೊಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಅದು ದೋಷ. ಅದೇ ಪೈಲ್ವಾನು ಈ ಕಡ್ಡಿ ಪೈಲ್ವಾನ್ಗೆ, ಮರ್ಯಾದೆಯಿಂದ ಹೊರಟೋಗ್ಬಿಡು, ಬದುಕಿಸಿದೀನಿ, ಅದು ಗುಣ. ಅದು ಯಾಕಂದ್ರೆ ಅವನಿಗೆ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯನ ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ. ಇವನಿಗೆ ಸಾಮರ್ಥ್ಯ ಇಲ್ಲ, ಆದ್ರೆ ಇದೆ ಅಂತ ತೋರಿಸ್ಕೊತಾನೆ. ಇಷ್ಟೇ ಗುಣ ದೋಷಗಳ ನಡುವೆ ವ್ಯತ್ಯಾಸ. ಭಗವಂತನಿಗೆ ಎಲ್ಲಾ ಶಕ್ತಿ ಇದೆ. ಏನ್ ಬೇಕು ನಿಮ್ಗೆ, ಏನ್ ಬೇಕು ಮಾಡ್ಬೇಕು ಮಾಡ್ತಾನೆ ಭಗವಂತ. ಏನ್ ಬೇಕಾದ್ರೂ ಮಾಡ್ಬೋದು ಭಗವಂತ. ಸಮರ್ಥೋಸಿ, ಯಾರು ಸಮರ್ಥ ಅಂದ್ರೆ ಭಗವಂತನ ಸಾಮರ್ಥ್ಯವನ್ನ ನಾವು ಅಳಿಬಾರದು. ಅದಕ್ಕೆ ವಾಲ್ಮೀಕಿ ಕೇಳ್ತಾರೆ ನಾರದ ಮಹರ್ಷಿಗಳನ್ನ, ನಿಮ್ಗೆ ಶಕ್ತಿ ಇದೆ ಮಹರ್ಷಿ, ಓ ನಾರದ ಮಹರ್ಷಿ, ತುಮ್ ಸಮರ್ಥೋಸಿ, ನಿಮ್ಗೆ ಸಾಮರ್ಥ್ಯ ಇದೆ. ಜ್ಞಾತು ಮೇವಮಿದಂ ನರಂ, ನಾನು ತಿಳ್ಕೋಬೇಕು. ಪರಂ ಕೌತೂಹಲಂ ಹಿಮೆ, ಪರಂ ಕೌತೂಹಲಂ, ನನಗೆ ಕುತೂಹಲ ಇದೆ, ಯಾರು ಅವನು, ಆ ನರನ ಬಗ್ಗೆ ಹೇಳಿ ಅಂತ. ಅದೇ ರಾಮಚಂದ್ರ, ಭಗವಾನ್ ಶ್ರೀರಾಮಚಂದ್ರ. ಆ ರಾಮಚಂದ್ರ, ಅವನ ಅಲೌಕಿಕ ಗುಣಗಳು ನಾವು ಸುಮ್ಮನೆ ಶ್ರವಣ ಮಾಡಿದ್ರೆ ಸಾಕು. ನಾವು ಬೇರೆ ಏನು ಮಾಡೋದ್ರ ಅವಶ್ಯಕತೆ ಇಲ್ಲ. ಭಗವಂತನ ಗುಣಗಳನ್ನ ಶ್ರವಣ ಮಾಡೋದ್ರಿಂದ ನಮ್ಮ ಪಾಪಗಳು ನಾಶ ಆಗ್ಬಿಡುತ್ತೆ. ಸೊ ನಿನ್ನೆ ನಾವು ಹನುಮಂತನ ಗುಣಗಳನ್ನ ಪಟ್ಟಿ ಮಾಡ್ತಿದ್ವಿ. ಹನುಮಂತನಲ್ಲಿ ಏನು ದೋಷ ಇಲ್ಲ. ಭಗವದ್ ಭಕ್ತರಲ್ಲಿ ದೋಷಗಳಿರೋದಿಲ್ಲ. ದೋಷಗಳ ತರ ಕಾಣಿಸ್ಬೋದು ನಮ್ಗೆ ಅಷ್ಟೇನೆ. ಆದ್ರೆ ನಮ್ಮ ಸತ್ವ ಶುದ್ಧಿ ಇಲ್ಲ ಅಂದ್ರೆ ನಮ್ಗೆ ಬೇರೆಯವ್ರಲ್ಲಿ ದೋಷನೇ ಕಾಣಿಸುತ್ತೆ. ಈ ಬೇರೆಯವ್ರು ಯಾಕೆ, ಭಗವಂತನಲ್ಲೇ ದೋಷ ಕಾಣಿಸುತ್ತೆ. ಎಷ್ಟು ಜನದ ಕಿವಿಗೆ ಬಿದ್ದಿಲ್ಲ, ಕೃಷ್ಣನಲ್ಲಿ ದೋಷ, ರಾಮನಲ್ಲಿ ದೋಷ, ಹುಡ್ಕೋದಿಲ್ವಾ? ಅಂದ್ರೆ ನಮ್ಮಲ್ಲಿ ಅಂತ ಸತ್ವ ಶುದ್ಧಿ ಇರೋದಿಲ್ಲ ಅಂತ. ಅಭಯಂ ಸತ್ವ ಸಂಶುದ್ಧಿ, ಸತ್ವ ಸಂಶುದ್ಧಿನೂ ಕೂಡ ಒಂದು ದೈವಿ ಗುಣ. ಅದ್ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಇನ್ ಸರಿ ಇಲ್ಲ, ರಾಮ ಸರಿ ಇಲ್ಲ, ಆಂಜನೇಯ ಸರಿ ಇಲ್ಲ, ಸೀತೆ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ರಾವಣ ಸರಿ. ಯಾರೊಬ್ರು ಹೇಳ್ತಾರೋ, ಏನ್ರಿ ರಾವಣ ಸೀತೆ ಮುಟ್ಲೇ ಇಲ್ಲ ಗೊತ್ತಾ? ಹೌದು, ಮುಟ್ಲಿಲ್ಲ. ಯಾಕೆ ಮುಟ್ಲಿಲ್ಲ? ಹೋಗಿ ನೀವು ಉತ್ತು ಕೈ ಹಾಕಿ ನೋಡೋಣ ಏನಾಗುತ್ತೆ ಅಂತ. ವಿಷ ಸರ್ಪ ಇರೋ ಉತ್ತು ಕೈ, ನಾವು ಉತ್ತು ಕೈ ನೀವು ಮುಟ್ಲಿಲ್ಲ ಅಂದ್ರೆ ಶಾಪ ಇದೆ, ಅದಕ್ಕೆ ಮುಟ್ಲಿಲ್ಲ. ಅದು ಒಂದು ಗುಣ ಅಂತ ದೊಡ್ಡ ತೋರ್ಸ್ಕೊಳಕ್ಕೆ ಮಾತಾಡ್ತಾರಲ್ಲ. ರಾವಣ ಸೀತೆ ಮಾತೇನ್ ಮುಟ್ಲೇ ಇಲ್ಲ ಗೊತ್ತಾ ಅಂತ. ಭಯ ಆಯ್ತು, ಅದಕ್ಕೆ ಮುಟ್ಲಿಲ್ಲ. ಓಕೆ, ಈಗ ನೆನ್ನೆದೇ ಸ್ವಲ್ಪ ರಿಪೀಟ್ ಮಾಡೋಣ, ನೆನ್ನೆ ಯಾರು ಬಂದಿಲ್ಲ. ಹನುಮಂತ ಮತ್ತೆ ರಾವಣರ ಸಂವಾದ. ಇಲ್ಲಿ ಏನ್ ಅರ್ಥ ಆಯ್ತು ನಿಮ್ಗೆ? ಏನಾದ್ರು ವಿಷಯಗಳು ಅರ್ಥ ಆಗಿದೆ ಹೇಳ್ಬೋದು, ಚರ್ಚೆ ಮಾಡ್ಬೋದಾ? ಅನ್ಮ್ಯೂಟ್ ಮಾಡ್ಕೊಂಡು. ರಾವಣ ಹೇಗೆ ಹನುಮಂತನನ್ನ ಹನುಮಂತನ ಬಂಧಿಸ್ತಾನೆ, ಬಂಧಿಸಿ ಅರಮನೆ ಕರ್ಕೊಂಡು ಹೋಗ್ತಾನೆ. ಆಗ ಹನುಮಂತ ಏನು ಹೇಳ್ತಾನೆ ರಾವಣನಿಗೆ, ಹೇಗೆ ಅಪ್ರೋಚ್ ಮಾಡ್ತಾನೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ಬೋದಾ ಏನಾದ್ರು? ಹನುಮಂತನ ಬುದ್ಧಿಶಕ್ತಿ, ಬುದ್ಧಿ, ಧೈರ್ಯ, ಬಲ, ಬುದ್ಧಿ, ಧೃತಿ. ಟೆನ್ಷನ್ ಆಗ್ಲಿಲ್ಲ, ಅಯ್ಯೋ ಹೆಂಗಪ್ಪ ಮಾಡೋದು, ಏನ್ ಮಾಡೋದು ಟೆನ್ಷನ್ ತಲೆ ಕೆರ್ಕೊಂಡು ಕೂತ್ಕೊಳ್ಳಿಲ್ಲ. ರಾಮ ನಾಮ ಸ್ಮರಣೆ ಮಾಡ್ತಾ ಇದ್ದ, ಕೆಲಸ ಸಾಧನೆ ಮಾಡ್ಕೊಂಡ್ ಬಂದ. ಏನಾದ್ರು ಹೇಳ್ತೀರಾ ಯಾರಿಗಾದ್ರು ಏನಾದ್ರು? ಸರಿ, ಓಕೆ. ಈಗ ನಾನು ಹೇಳ್ತೀನಿ. ಈಗ ಹನುಮಂತನ ಬಂಧಿಸಿದ್ರಲ್ವಾ, ಯಾವ್ದ್ರಿಂದ? ಬ್ರಹ್ಮಾಶ್ರಮೇನಂ ಕ್ಷಣ ಮಾತ್ರ ಸಂಗಮಂ
ಕೃತ್ವ ಗತಂ ಬ್ರಹ್ಮವರೇಣ ಸತ್ವರಂ. ಬ್ರಹ್ಮಾಸ್ತ್ರ ಬಿಟ್ಟಾಗ ಯಾರು ಇಂದ್ರಜಿತು ಮೇಘನಾದ ಬ್ರಹ್ಮ ಬ್ರಹ್ಮಾಸ್ತ್ರ ಬಿಟ್ಟಾಗ ಬ್ರಹ್ಮಾಸ್ತ್ರ ಏನ್ ಮಾಡ್ತಂದ್ರೆ ಹನುಮಂತನ ಮುಟ್ಟತಂತೆ. ಕ್ಷಣ ಮಾತ್ರ ಸಂಗಮಂ ಹಿಂಗ್ ಮುಟ್ಬಿಟ್ಟು ಬ್ರಹ್ಮಾಸ್ತ್ರ ಹನುಮಂತನಿಗೆ ಪ್ರದಕ್ಷಿಣೆ ಆಗ್ಬಿಟ್ಟು ಹೊರಡೋಗ್ಬಿಡ್ತಂತೆ. ಹನುಮಂತನಿಗೆ ಪ್ರದಕ್ಷಿಣೆ ಹಾಕಿ ಸ್ಪರ್ಶ ಮಾಡ್ಬಿಟ್ಟು ಹೊರಟೋಗ್ಬಿಡ್ತು. ಆದ್ರೂ ಹನುಮಂತನ ಇಚ್ಛೆ ಏನಿತ್ತು, ಇಲ್ಲ ಕಟ್ಬೇಕು, ನೀನು ಬಾ ಬಂಧಿಸು ನನ್ನನ್ನ, ನಾನು ಈ ಮೂಲಕ ರಾವಣನ ಅಂತಃಪುರಕ್ಕೆ ಹೋಗ್ಬೇಕು, ರಾವಣನ ಆಸ್ಥಾನಕ್ಕೆ ಹೋಗ್ಬೇಕು. ಸರಿ, ಬದ್ಧೋ ಮಯ ಬ್ರಹ್ಮವರೇಣ ವಾನರಃ ಸಮಾಗತೋ ಅನೇನ ಹತ ಮಹಾ ಅಸುರಾಹ. ಅದು ದೊಡ್ಡ ರಾಕ್ಷಸ ಇದಾನಲ್ಲ, ಅವನನ್ನ ನಾನು ಸಮಾಲೋಚನೆ ಮಾಡ್ಬೇಕು, ಅವನ ಹತ್ರ ಹೋಗಿ ಕೆಲವು ವಿಚಾರಗಳು ಮಾತಾಡೋದಿದೆ, ಅವನ ಹತ್ರ ಕೆಲವು ಡಿಸ್ಕಷನ್ಸ್ ಮಾಡ್ಬೇಕು ಅವನ ಹತ್ರ. ಇದು ಹನುಮಂತನ ಇಚ್ಛೆ. ಬ್ರಹ್ಮಾಸ್ತ್ರ ಹಾಕಿ ಕರ್ಕೊಂಡ್ಬಂದ್ರು. ಅಲ್ಲಿ ರಾವಣನ ತಮ್ಮ ಒಬ್ಬ ಇರ್ತಾನೆ, ಅವನು ಕಲ್ಲಿದ್ಲು ನೋಡಿದ್ದಿಲ್ಲ, ಕಲ್ಲಿದ್ಲು ಬೆಟ್ಟ ತರ ಇರ್ತಾನಂತೆ ಅವನಿಗೆ, ಅಷ್ಟು ಕಪ್ಪು ಭಯಂಕರವಾಗಿರ್ತಾನೆ. ಹೋದ, ಕೇಳ್ತಾನೆ, ಕಿಮತ್ರ ಕಾರ್ಯಂ ಕುತ ಏವ ವಾನರ, ಏ ಕೋತಿ ಯಾಕೆ ಬಂದಿದೆ ಇಲ್ಲಿ ನೀನು, ವನಂ ಕಿಮರ್ಥಂ ಸಕಲಂ ವಿನಾಶಿತಂ, ಯಾಕೆ ಕಾಡನ್ನು ಸುಟ್ಟಾಕಿದ್ಯಾ, ಹತ ಕಿಮರ್ಥ ಮಮ ರಾಕ್ಷಸ ಬಲಾತ್, ನಮ್ಮ ರಾಕ್ಷಸರನ್ನ ಯಾಕೆ ಕೊಂದೆ, ಪ್ರಶ್ನೆ ಮಾಡ್ತಾನೆ. ಹನುಮಂತ ನಗ್ತಾ ಇದ್ದಾನೆ. ಕೋಪ ಬರಿಸ್ಬೇಕಲ್ಲ ಅವರಿಗೆ, ಕೋಪ ಬರಿಸ್ಬೇಕು, ಬಾಲಿಗೆ ಬೆಂಕಿ ಹಚ್ಬೇಕು, ನಾನು ಲಂಕಾ ಸುಡಬೇಕು, ಇವೆಲ್ಲ ಪ್ಲಾನ್. ಹನುಮಂತಂದಲ್ಲ, ಭಗವಂತನ ಇಚ್ಛೆ ಅದು. ಭಗವಂತನ ಇಚ್ಛೆನೆ ಭಕ್ತರ ಇಚ್ಛೆ ಅಷ್ಟೇ. ಆಮೇಲೆ ಹನುಮಂತನ್ ಕೇಳ್ತಾನೆ ಪ್ರಾಸ್ತ, ಹೆದರ್ಕೋಬೇಡ ಹೇಳು, ಭಯಂ ಚತೆ ಮಾಸ್ತು, ಹೆದರ್ಕೋಬೇಡ, ನೀನ್ ಏನು ಮಾಡೋದಿಲ್ಲ ಹೇಳು ಅಂತಾನೆ ಪ್ರಾಸ್ತ. ಈಗ ಕಡ್ಡಿ ಪೈಲವನ್ ಹೇಳಿದ್ನಲ್ಲ ಪೈಲವನ್ಗೆ, ಏನು ಮಾಡೋದಿಲ್ಲ ಬಾ, ನಾನು ನಿನ್ಗೇನು ಸಾಯಿಸೋದಿಲ್ಲ ಬಾ ಅಂತ ಕಡ್ಡಿ ಪೈಲವನ್. ಹಾಗೆ ಪ್ರಹಸ್ತ ಹೇಳ್ತಾನೆ, ಭಯಂ ಚತೆ ಮಾಸ್ತು ವಿಮೋಕ್ಷಸೆ ಮಯ, ಬಿಟ್ಬಿಡ್ತೀನಿ ನಾನು, ಹೇಳು ಸತ್ಯ ಹೇಳಿದ್ರೆ ಬಿಟ್ಬಿಡ್ತೀನಿ. ಅದಕ್ಕೆ ಹನುಮಂತ ಹೇಳ್ತಾನೆ, ನನಗೆ ಖುಷಿ ಅದಕ್ಕೆ ಮಾಡಿದೆ, ರೇಗಿಸ್ಬೇಕು, ನನ್ ಖುಷಿ, ಕಾಡಿಗೆ ಬೆಂಕಿ ಹಚ್ಚಬೇಕು, ನಿಮ್ಮಂತ ರಾಕ್ಷಸನ ತುಳಿಬೇಕು, ಇದು ನನ್ ಖುಷಿ ಕೊಡುತ್ತೆ, ಅದಕ್ಕೆ ಮಾಡಿದೆ. ಹೃದೋಯ್ತು ಅವನಿಗೆ. ಹೇಳ್ತಾನೆ, ಸುಮ್ಮನೆ ಕೂತ್ಕೊ, ನಾನು ಹೇಳೋದನ್ನ ಕೇಳಿಸ್ಕೊಂಡು ಮಧ್ಯೆ ಮಾತಾಡ್ಬೇಡ, ಶೃಣು ಸ್ಫುಟಂ, ನೋಡಿ ಇದೇ ಮಾತು, ಸುಮ್ಮನೆ ಕೇಳಿಸ್ಕೊ, ಮಧ್ಯೆ ಮಾತಾಡಬಾರ್ದು. ಮಧ್ಯೆ ಮಾತಾಡಿದ್ರೆ ಭಯಂಕರ ಕೋಪ, ಕೋಪ ತಣ್ಣಗಾಗೋದು ಮತ್ತೆ ಹೆಚ್ಚಾಗ್ಬಿಡುತ್ತೆ. ಶೃಣು ಸ್ಫುಟಂ, ಸ್ಫುಟ ಅಂದ್ರೆ ಸರಿಯಾಗಿ ಕೇಳಿಸ್ಕೊ, ಅದಕ್ಕೆ ಮಾತಾಡ್ಬೇಕಾದ್ರೆ ಸರಿಯಾಗಿ ಕೇಳಿಸ್ಕೋಬೇಕು, ಶ್ರವಣ ಚೆನ್ನಾಗಿರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅವನೊಂದ್ ಹೇಳ್ತಿರ್ತಾನೆ, ಇವನೊಂದ್ ಹೇಳ್ತಿರ್ತಾನೆ, ಆ ಟ್ರೈನ್ ಒಂದ್ ಕಡೆ ಹೋಗ್ತಿರುತ್ತೆ, ಈ ಟ್ರೈನ್ ಒಂದ್ ಕಡೆ ಹೋಗ್ತಾ ಇರುತ್ತೆ. ಅದಕ್ಕೆ ಹನುಮಂತ ಹೇಳ್ತಾನೆ, ಅದು ಹೇಗೆ ಕ್ರಮೇಣ ರಾಮಂ ಮನಸ, ಇದೆಲ್ಲ ವಿಷಯಗಳನ್ನ ನಾವು ಗ್ರಹಿಸ್ಬೇಕು, ಹೇಗೆ ನಾವು ಸನ್ನಿವೇಶವನ್ನು ಹ್ಯಾಂಡಲ್ ಮಾಡ್ಬೇಕು ಅಂತ. ದುಡುಕು ಸ್ವಭಾವ ಮಾಡಬಾರದು. ಹನುಮಂತ ದುಡುಕ್ಲಿಲ್ಲ ಎಲ್ಲನು, ದಶರಥನ್ ತರ ಮಹಾ ಬುದ್ಧಿಶಾಲಿ. ಸುಗ್ರೀವನಿಗೆ ಹೇಳ್ಬಿಟ್ಟು ಬಂದಲ್ಲ, ನಾನ್ ನೋಡ್ಕೊಂಡ್ ಬರ್ತೀನಿ ಸುಗ್ರೀವ ಯಾರು ಅಂತ ನೋಡ್ಕೊಂಡ್ ಬರ್ತೀನಿ ಇರಿ, ಬ್ರಾಹ್ಮಣ ವೇಷದಲ್ಲಿ ಹೋಗಿ ನಾ ಯಾವಾಗ ಎಷ್ಟು ವಿನಯದಿಂದ ಮಾತಾಡ್ತಾನೆ, ಹೀಗಿರ್ಬೇಕು. ಸುಮ್ಮನೆ ಕೇಳಿಸ್ಕೋ, ದೇವ ಗಣಾದ್ಯ ಮಿತ್ರ ಹೇ ರಾಮಸ್ಯ ದೂತೋ ಅಹಂ ಅಶೇಷ ಹೃತ್ಸಿದೆ. ಕಥೆ ಹೇಳ್ತಾನೆ ದಶರಥ, ಹೀಗೆ ಹೀಗೆ ಹಾಗೆ 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 ಹಿಂಗಾಯ್ತು ಹಿಂಗಾಯ್ತು, ಪಿತೃವಾಕ್ಯ ಪರಿಪಾಲನೆ, ರಾಮ ಕಾಡಿಗೆ ಬಂದ, ಒಬ್ಬ ದುಷ್ಟ ರಾಮನ ಪತ್ನಿನ ಅಪಹರಣ ಮಾಡ್ದ ಅಂತ ಅವನ ಮುಂದೆನೆ ಹೇಳ್ತಾ ಇದ್ದಾನೆ, ರಾವಣನ ಮುಂದೆನೆ. ಅದೆಲ್ಲ ನಿನ್ನೆ ನಾವು ಚರ್ಚೆ ಮಾಡಿದ್ವಿ, ಮತ್ತೆ ಅದನ್ನ ರಿಪೀಟ್ ಮಾಡಿ. ಇಷ್ಟೆಲ್ಲ ಆಯ್ತು, ಆಮೇಲೆ ವಾಲಿಯನ್ನ ಒಂದೇ ಬಾಣದಲ್ಲಿ ಹೊಡೆದಾಕ್ಬಿಟ್ಟ ರಾಮಚಂದ್ರ. ವಾಲಿ ಯಾರಂತ ಗೊತ್ತು ತಾನೆ ನಿನಗೆ, ಗೊತ್ತು ಹೇಳಪ್ಪ, ಗೊತ್ತು ನನಗೆ ವಾಲಿ ಯಾರಂತ. ಅವನನ್ನ ಒಂದೇ ಬಾಣದಲ್ಲಿ ಹೊಡೆದಾಕ್ಬಿಟ್ಟಿದ್ದಾನೆ ಅಂದ್ರೆ ನಿನ್ನ ಗತಿ ಏನಾಗುತ್ತೆ, ನಿನಗೆ ಬಾಣನೇ ಬೇಕಾಗಿಲ್ಲ, ಉಫ್ ಅಂದ್ರೆ ನೀನ್ ಸತ್ತೋಗ್ತೀಯ. ವಾಲಿ ನಿನ್ಗಿಂತ 1000 ಪಟ್ಟು ಬಲಶಾಲಿಯಾಗಿದ್ದ, ಅಂತ ಬಲಶಾಲಿನೇ ಒಂದೇ ಬಾಣದಲ್ಲಿ ಹೊಡೆದಾಕ್ಬಿಟ್ಟಿದ್ದಾನೆ ಅಂದ್ರೆ ನಿನ್ನ ಉಫ್ ಅಂದ್ರೆ ಸಾಕು. ಕೃತ್ವೈಕ ಬಾಣೇನ ಏಕ ಬಾಣ, ಒಂದೇ ಬಾಣದಿಂದ ನಿಹತ್ಯ ವಾಲಿನಂ, ವಾಲಿಯನ್ನ ಕೊಂದು ಬಿಟ್ಟ ರಾಮಚಂದ್ರ. ಆ ರಾಮಚಂದ್ರನ ಸೇವಕ ಸುಗ್ರೀವ, ಆ ಸುಗ್ರೀವನ ಸೇವಕ ನಾನು. ಸುಗ್ರೀವನಿಗೆ ಅನಂತ ಎಷ್ಟೋ ಕೋಟಿ ಸೇವಕರಿದ್ದಾರೆಪ್ಪ, ಅದ್ರಲ್ಲಿ ನಾನು ಕಡೇ ಕಪಿ.
ಇನ್ನೇನಾದ್ರು ಹೇಳ್ಬೇಕಾ? ಇಷ್ಟಕ್ಕೆ ಅರ್ಥ ಆಯ್ತಾ? ಮತ್ತೆ ಮರ್ಯಾದೆನ ಸೀತೆ ಮಾತನ್ನ ಒಪ್ಪಿಸ್ಬಿಡು. ತತ್ರಾಹಮೇಕ ಪವನಾತ್ಮಜ ಕಪಿಃ ಸೀತಾ ವಿಚಿನ್ವಂಚನಕೈ ಸಮಾಗತಃ ದೃಷ್ಟ್ವಾ ಮಯ ಪದ್ಮ ಪಲಾಶಲೋಚನ. ನಾನು ಕಡೇ ಕಪಿ ಅಂತ ಹೇಳಿದ್ನಲ್ಲ, ನಾನೇ ಸಮುದ್ರನ ಹಾರ್ಕೊಂಡು ನಿಮ್ಮ ರಾಕ್ಷಸರಿಗೆಲ್ಲ ಮಕಾಮೂತಿ ಎಲ್ಲ ಪುಡಿ ಮಾಡಿ, ನಿಮ್ಮ ಅಶೋಕವನಕ್ಕೆ ಬೆಂಕಿ ಹಚ್ಚಿ ಧ್ವಂಸ ಮಾಡಿ ಸೀತೆಯನ್ನ ಹುಡ್ಕೊಂಡು ನೋಡಿ ನೀನ್ ಎದುರುಗಡೆ ನಿಂತ್ಕೊಂಡು ಧೈರ್ಯ ಮಾತಾಡ್ತಾ ಇದ್ದೀನಲ್ಲ. ಇನ್ನು ನನ್ನಂತ ವಾನರ ಎಷ್ಟು ಜನ ಇದ್ದಾರೆ? ದೃಷ್ಟ್ವಾ ತಥೋಹಂ ರಭಸಾ ಸಮಾಗತಂ ಮಾ ಹಂತು ಕಾಮಾನ್ ಧೃತಚಾಪಸಾಯಕನ್ ಮಯಾ ಹತಾಸ್ತೆ ಪರಿರಕ್ಷಿತು ವಪುಹು. ಸುಮ್ನೆ ನಾನೇ ಕೊಂದು ಹೋಗ್ಬಿಡ್ತೀನಿ ನಿನ್ನ, ಆದ್ರೆ ಮಾಡಬಾರ್ದು ಆತರ ಅಂತೇಳಿ ಸುಮ್ನೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ವಿಚಾರ್ಯ ಲೋಕಸ್ಯ ವಿವೇಕತೋ ಗತಿಂ ನಾ ರಾಕ್ಷಸಿಂ ಬುದ್ಧಿ ಮುಪೈಹಿ ರಾವಣ. ಏ ರಾವಣ, ನಿನ್ನ ರಾಕ್ಷಸ ಬುದ್ಧಿಯನ್ನು ಬಿಟ್ಬಿಟ್ಟು ಮರ್ಯಾದೆಯಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಅಂತ ಚಾಂಟಿಂಗ್ ಮಾಡು. ಇಲ್ಲಾಂದ್ರೆ ನೀನು ತುಳಿದಾಕ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಇಲ್ಲೇನೆ. ಎಷ್ಟು ಹನುಮಂತನ ಕಠೋರವಾದ ಮಾತುಗಳು ಅಂದ್ರೆ, ಮಾತುಗಳು ಸರಿಯಾಗಿ ಚೆನ್ನಾಗಿದೆ. ರಾವಣನ ಹೃದಯಕ್ಕೆ ಬಾಣ ಬಿಡ್ತಾ ಇದ್ದಾನೆ ಹನುಮಂತ. ನೀನು ರಾಕ್ಷಸ ಅಲ್ಲಪ್ಪ, ನೀನು ಯಾರ ಮಗ ಗೊತ್ತಾ? ನೀನು ಪೌಲಸ್ತ್ಯ ಪುತ್ರೋಸಿ ಕುಬೇರ ಬಾಂಧವ. ಪುಲಸ್ತ್ಯ ಬ್ರಹ್ಮದೇವರ ಮಗ, ಪುಲಸ್ತ್ಯ ಅವರ ಮಗ ವೈಶ್ರವಣ, ವಿಶ್ರವಣನ ಮಗ ನೀನು. ಬ್ರಾಹ್ಮಣ, ಮಹಾಬ್ರಾಹ್ಮಣ ನೀನು. ವೇದ ಗೊತ್ತು ನಿನಗೆ, ಯಜುರ್ವೇದ ಗೊತ್ತು, ಋಗ್ವೇದ ಗೊತ್ತು ನಿನಗೆ. ಇಷ್ಟೆಲ್ಲ ಗೊತ್ತಿದ್ದು ದೇಹಾತ್ಮ ಬುದ್ಧಿಯಾಪಿ ಚ ಪಶ್ಯ ರಾಕ್ಷಸೋ ನಾಸ್ಯಾತ್ಮ ಬುದ್ಧಿಯ ಕಿಮು ರಾಕ್ಷಸೋ ನಹಿ. ಶರೀರ ಬುದ್ಧಿ ಇಂದ್ರಿಯ ದುಃಖ ಸಂತತಿರ್ನತೆ ಹೇಳ್ತಾನೆ, ಫಿಲಾಸಫಿ ಹೇಳ್ತಾನೆ ಹನುಮಂತ. ಯಾವಾಗ ನೀನು ದೇಹ ಸುಖಕ್ಕೆ ಆಸೆ ಪಡ್ತಿದ್ಯೋ ನಿನ್ನ ದುಃಖ ಸಂತತಿ ನತೆ ನಚ ತ್ವಂ ತವ ನಿರ್ವಿಕಾರತಃ ಅಜ್ಞಾನ ಹೇತೋಷ ತಥೈವ ಸಂತತೆ. ಏ ರಾಕ್ಷಸ, ನೀನೇನು ಖುಷಿ ಪಡ್ತಾ ಇದೀಯಾ ಅದು ಸ್ವಪತೋ ಹಿ ದೃಶ್ಯವತ್. ನಿನ್ನ ನಿನ್ನ ಸ್ವಪತಿ ಅಂದ್ರೆ ನಾಶ ಅಂತ, ಸೂಸೈಡ್. ನೀನು ಕನ್ಸಲ್ಲಿ ಎರಡರ್ಥ, ಪತಿ ಅಂದ್ರೆ ಪತನ, ನಾಶ ಆಗ್ತದೆ, ನೀನೇ ನಾಶ ಮಾಡ್ಕೊತಾ ಇದೀಯಾ. ಇನ್ನೊಂದು, ಕನಸಲ್ಲಿ ನೀನು ದೃಶ್ಯಗಳನ್ನ ಕಾಣುವಾಗ ಅದು ಸತ್ಯ ತರ ಕಾಣಿಸ್ತಿರುತ್ತೆ, ಆದ್ರೆ ಅದು ಭ್ರಮೆ. ದೇಹಾತ್ಮ ಬುದ್ಧಿಯಲ್ಲಿ ಹನುಮಂತ ನಿಂತ್ಕೊಂಡು ಮಾತಾಡ್ತಾ ಇರೋದು ರಾವಣನ ಮುಂದೆ ಕಟಾಕಿದ್ದಾರೆ. ನ ಪ್ರಾಣ ಆತ್ಮಾನಿಲ ಏಷ ಏವ ಸಹ ಮನೋ ಅಪಿ ಅಹಂಕಾರ ವಿಕಾರ ಏವನೋ ಚಾಪಿ ಬುದ್ಧಿ ನ ಚಾಪಿ ಬುದ್ಧಿ ಪ್ರಕೃತಿರ್ ವಿಕಾರಜ. ರಾವಣ, ಆಕಾಶ ಹೇಗೆ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ವೋ ಹಾಗೇನೆ ಆಕಾಶ, ಈಗ ಮೋಡ ಆಕಾಶದಲ್ಲಿದೆ ಅಂತ ಹೇಳ್ತೀವಿ. ಏರೋಪ್ಲೇನ್ ಎಲ್ಲಿ ಹೋಗ್ತಾ ಇದೆ? ಆಕಾಶದಲ್ಲಿ ಹೋಗ್ತಾ ಇದೆ. ಆಕಾಶದಲ್ಲಿ ಹೋಗ್ತಾ ಇದೆ, ಅದು ಆಕಾಶದಲ್ಲಿ ಹೋಗ್ತಾ ಇದೆಯಾ ಏರೋಪ್ಲೇನ್? ಆಕಾಶ ಎಲ್ಲೋ ಇದೆ, ಏರೋಪ್ಲೇನ್ ಎಲ್ಲೋ ಇದೆ. ಅದು ಹೇಳ್ಬೇಕಾಗಿ ಹೇಳ್ತೀವಿ, ಆಕಾಶದಲ್ಲಿ ಹೋಗ್ತದೆ, ಹೆಂಗ್ ಹೋಗ್ಬಿಡುತ್ತೆ ಆಕಾಶದಲ್ಲಿ? ಹಾಗೆ ದೇಹದಲ್ಲಿ ಆತ್ಮ ಇದ್ದಾನೆ, ಆತ್ಮ ದೇಹಕ್ಕೆ ಅಂಟ್ಕೊಂಡಿಲ್ಲ, ಅವನು ಆತ್ಮನೇ ಬೇರೆ, ದೇಹನೇ ಬೇರೆ. ಇದನ್ನ ಅರ್ಥ ಮಾಡ್ಕೋ. ಯಾಕೆ ನೀನು ಬ್ರಾಹ್ಮಣ ಅಲ್ವಾ? ವೇದ ಓದಿಲ್ವಾ ನೀನು? ವೇದ ಓದಿನು ಭಗವಂತನ ನಾನು ತಿಳ್ಕೊಂಡಿಲ್ಲ ಅಂದ್ರೆ ಮತ್ತೆ ಏನ್ ಓದಿದ್ಯಾ ನೀನು ವೇದನ? ಆಮೇಲೆ ಒಂದು ಕೆಟ್ಟ ಕಥೆ ಹೇಳ್ಬಿಡ್ತಾರೆ, ಶಿವನ್ ಭಕ್ತ. ಶಿವನ್ ಭಕ್ತ ಅಲ್ಲ ಅವನು, ಅದೇ ಶಿವನ್ ಭಕ್ತ ಆಗ್ಬಿಡ್ತಾನೆ. ಇಲ್ಲ ನಾಮ ಆಗ್ತಾ ಇದ್ದ ಶಿವನ್ ಭಕ್ತ. ನಾವು ನಾಮ ಹಾಕೊಂಡು ಶಿವನ್ ಭಕ್ತ ಅಂತ ಹೇಳ್ಕೊಂಡು ನೋಡ್ಬೋದು, ರಾವಣನ್ ತರ ಮಾಡೋ ಕೆಲಸ ಮಾಡ್ಕೊಂಡು. ನಾವು ಶಿವಭಕ್ತರಪ್ಪ, ನಾವು ರಾವಣ ಮಾಡ್ದಂಗ್ ಮಾಡ್ತೀವಿ, ಒಪ್ಕೊಬಿಡ್ತೀರಾ ಶಿವಭಕ್ತ ಅಂತ? ಶಿವಭಕ್ತ ಯಾಕೆ ಮಾಡ್ತದೆ ಗೊತ್ತಾ? ಶಿವನ ಆತ್ಮಲಿಂಗವನ್ನ ಪಡ್ಕೊಂಡು. ಆತ್ಮಲಿಂಗ ಅಂದ್ರೇನು? ಶಿವನ ಪ್ರಾಣ ಅಂತ. ದುಷ್ಟ, ಭಾರಿ ದುಷ್ಟ ಅಲ್ಲ ಇವನು, ಅಂತಿಂತ ದುಷ್ಟ ಅಲ್ಲ ಇವನು. ಕೈಲಾಸವನ್ನ ನಾನ್ ಪಡ್ಕೋಬೇಕು, ಯಾಕಂದ್ರೆ ಎಲ್ಲ ಪಡ್ಕೊಂಡಿದ್ದಾಯ್ತು, ಕೈಲಾಸ ಒಂದು ಬಾಕಿ ಇದೆ, ಕೈಲಾಸ ವೈಕುಂಠ, ಅದನ್ನೊಂದು ಪಡ್ಕೊಂಡ್ಬಿಡೋಣ. ನಾನು ಶಿವ ಆಗ್ಬಿಡ್ತೀನಿ ಕೈಲಾಸದಲ್ಲಿ, ಆಮೇಲೆ ಸೀತೆ ನನ್ನ ಹೆಂಡತಿ ಆಗ್ತದೆ, ಪಾರ್ವತಿ ನನ್ನ ಪತ್ನಿ ಆಗ್ತಾಳೆ. ಇದು ದುಷ್ಟರು ಮಾಡೋ ಕೆಲಸ. ಅವನಿಗೆ ಶಿವಭಕ್ತ ಅಲ್ಲ. ಯಾರು ಕೈ ಎತ್ತು ಮುಗಿಯೋ ಅವಶ್ಯಕತೆ ಇಲ್ಲ ಅವನಿಗೆ ಶಿವಭಕ್ತ ಅಂತ. ಭಕ್ತಿ ಮಾಡಿದ್ದು ಕಾಮಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋರನ್ನ ಭಕ್ತರು ಅಂತ ಕರಿದೀವ? ಕರಿಬೇಕಾ?
ಶಿವನ್ ಭಕ್ತಿ ಮಾಡೋರು ಶಿವ ಯಾರು ಅಂತ ಗೊತ್ತಿದ್ದು ಭಕ್ತಿ ಮಾಡ್ಬೇಕು. ನಾನು ಎಲೆಕ್ಟ್ರಿಷಿಯನ್ ಓದಿದ್ದೀನಿ, ನಾನು ಲೈನ್ ಮ್ಯಾನ್ ಕೆಲಸ ಮಾಡ್ತೀನಿ, ನನಗೂ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಹೈ ಟೆನ್ಷನ್ ವೈರ್ ಇಟ್ಕೊಂಡ್ರೆ ಸುಟ್ಟೋಗ್ತಾನೆ. ಇದೇ ಮಾಡೋದು ಕೆಲಸ. ಅದಕ್ಕೆ ದುಷ್ಟರನ್ನ ನಿಧಾನವಾಗಿ ಭಗವಂತನ ಭಕ್ತಿಯಲ್ಲಿ ತೊಡಗಿಸ್ಬೇಕು, ದೇವತೆಗಳ ಭಕ್ತಿಯಲ್ಲ. ಶಿವನ್ ಭಕ್ತಿ ಮಾಡ್ತಿರ್ಲಿಲ್ಲ ಅವನು, ಆತ್ಮಲಿಂಗ ಪಡ್ಕೊಂಡು ನಾನು ಕೈಲಾಸವನ್ನ ಪಡ್ಕೋಬೇಕು ಅಂತ ಮಾಡ್ತಾ ಇದ್ದ ಅಷ್ಟೇ. ಅದು ಕೆಟ್ಟ ಬುದ್ಧಿ ಅಷ್ಟೇ. ಹೇಳ್ತಾರೆ ಹನುಮಂತ, ಹೇಗೆ ಆಕಾಶ ಮೋಡ ಅಂಟ್ಕೊಳ್ದಿಲ್ವೋ ಹಾಗೇನೆ ದೇಹದೊಳಗೆ ಆತ್ಮ ನಾವಿರೋದು, ದೇಹದೊಳಗಿರೋದು ನಾವು. ನಾವು ದೇಹದೊಳಗಿದ್ದೀವಿ, ನಾನೇ ದೇಹ ಅಲ್ಲ. ಇದು ಯೋಚನೆ ಮಾಡಕ್ಕೆ ಆಗಲ್ಲ. ನಾನು ದೇಹದಲ್ಲಿದ್ದೀನಿ, ಅದೇ ನಾನು ದೇಹದಲ್ಲಿದ್ದೀನಿ. ಮತ್ ಮಾತಾಡ್ತಾ ಇರೋದು ನಾನೇ ಮಾತಾಡ್ತಾ ಇರೋದು, ದೇಹ ಅಲ್ಲ ಮಾತಾಡ್ತಾ ಇರೋದು. ನಾನು ದೇಹದಲ್ಲಿ ಇರೋದ್ರಿಂದ ದೇಹದ ಮೂಲಕ ನಾನು ಮಾತಾಡ್ತಾ ಇರೋದು, ದೇಹ ಮಾತಾಡೋದಿಲ್ಲ. ಮತ್ತೆ ಹೆಣ ಮಾತಾಡ್ಬೋದಲ್ಲ ಹಾಗಾದ್ರೆ? ದೇಹ ಎಲ್ಲಿ ಮಾತಾಡುತ್ತಪ್ಪ? ದೇಹ ಮಾತಾಡೋದಿಲ್ಲ, ದೇಹದ ಮೂಲಕ ಮಾತಾಡೋದು ನಾವು. ಮನಸ್ಸು ಮನಸ್ಸಿನ ಮೂಲಕ ಯೋಚನೆ ಮಾಡೋದು, ಕಣ್ಣು ಕಣ್ಣಿನ ಮೂಲಕ ನೋಡೋದು ನಾವು. ಇದು ಅರ್ಥನೇ ಆಗೋದಿಲ್ಲ ನೋಡಿ. ಕಣ್ಣು ನೋಡುತ್ತೆ ಅಲ್ಲ, ಕಣ್ಣಿನ ಮೂಲಕ ನಾವು ನೋಡೋದು. ಕ್ಲಾಸ್ ಎಲ್ಲ ಆದ್ಮೇಲೆ ಇದೊಂದು ಸೆಂಟೆನ್ಸ್ ಬರೀರಿ ಒಂದು ಪೇಪರ್ ಅಲ್ಲಿ. ನಾನು ಕಣ್ಣಿನಿಂದ ನೋಡುತ್ತೇನೆ ಅಲ್ಲಪ್ಪ, ಕಣ್ಣಿನ ಮೂಲಕ ನೋಡ್ತೀವಿ. ತಪ್ಪು, ನಿಮ್ಮ ನಿಮ್ಮ ವಾಕ್ಯ ತಪ್ಪು. ನಾನು ಮನಸ್ಸಿಂದ ಯೋಚನೆ ಮಾಡ್ತೀನಿ, ಮನಸ್ಸಿನಿಂದ ಅಲ್ಲ ಯೋಚನೆ ಮಾಡೋದು, ಮನಸ್ಸಿನ ಮೂಲಕ ಯೋಚನೆ ಮಾಡೋದು. ಮನಸ್ಸು ಡೆಡ್ ಮೆಟೀರಿಯಲ್ ಅದು. ಮನಸ್ಸು ಭೌತ ವಸ್ತು, ಭೌತ ವಸ್ತುಗೆ ಶಕ್ತಿ ಇಲ್ಲ, ಡೆಡ್ ಬಾಡಿ ಅಷ್ಟೇ ಅದು. ಚೇತನ ಇದ್ರೆ ಮಾತ್ರ ಆಕ್ಟಿವೇಟ್ ಆಗುತ್ತೆ. ಈಗ ಗ್ರಾಮಫೋನ್ ಸ್ಪೀಕರ್ ಮದುವೆಗಳೆಲ್ಲ ಹಾಕ್ತಾರಲ್ಲ, ಅಲ್ಲಿ ಯಾವ್ದೋ ಸಿಂಗರ್ದು ಹಾಡು ಹಾಕಿರ್ತಾರೆ. ಎಲ್ಲಿಂದ ಆಡ್ತಾ ಇದ್ದಾನೆ ಅಂದ್ಬಿಟ್ಟು ಗ್ರಾಮಫೋನ್ ಒಳಗೆ ಎಲ್ಲ ಬಗ್ ನೋಡಿದ್ರೆ ಎಲ್ಲಿ ಕಾಣಿಸ್ತಾರೆ? ಯಾರಾದ್ರೂ ಕಾಣಿಸ್ತಾರ ಅದೊಳಗೆ? ಗ್ರಾಮಫೋನ್ ದೊಡ್ಡದಾಗಿ ಗ್ರಾಮಫೋನ್ ತರ ಫನಲ್ ತರ ಇರುತ್ತೆ ಅಲ್ಲ ಹಿಂದಿನ ಕಾಲದಲ್ಲಿ, ಅದರೊಳಗೆ SPB ಆಡ್ತಿದ್ರ, ಮೊಹಮ್ಮದ್ ರಫಿ ಆಡ್ತಾ ಇದ್ರ? ಅದ್ರ ಮೂಲಕ ಹಾಡು ಕೇಳಿಸ್ತಾ ಇದೆ ನಮಗೆ. ಇದು ಸಣ್ಣ ಮಕ್ಕಳಿಗೆ ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಆಗಲ್ಲ. ನಾವು ದೊಡ್ಡವರಾಗಿದ್ದೀವಲ್ಲ, ಅದಕ್ಕೆ ನಮ್ಗೆ ಅರ್ಥ ಆಗಲ್ಲ. ಇದನ್ನ ಅರ್ಥ ಮಾಡ್ಸಕ್ ನಮ್ಗೆ ಸಾಧ್ಯ ಇಲ್ಲ. ಮಹಾ ಮೇಧಾವಿಗಳು, ಯೂನಿವರ್ಸಿಟಿ ಗ್ರಾಜುಯೇಟ್ಸ್ ಅವ್ರನ್ನ ಕರೆದ್ಬಿಟ್ಟು, ಏನಪ್ಪಾ ಗ್ರಾಮಫೋನ್ ಆಡ್ತಾ ಇದೀಯಾ? ಹೌದು, ಮತ್ತೆ ದಡ್ಡ ಗ್ರಾಮಫೋನ್ ಮೂಲಕ ವಾಯ್ಸ್ ಕೇಳಿಸ್ತಾ ಇರೋದು ನಮ್ಗೆ. ಸೊ ಹಾಗೇನೆ ಹನುಮಂತ ರಾವಣನ್ ಬುದ್ಧಿ ಹೇಳ್ತಾನೆ, ಬ್ರಾಹ್ಮಣನಿಗೆ, ಬ್ರಾಹ್ಮಣ ಅವನಿಗೆ ಹೇಳ್ತಾನೆ, ಕಪಿಯಪ್ಪ ನಾನು ನಿನಗೆ ವೇದ ಓದಿದ್ದೀನಿ ಎಲ್ಲಾದ್ರು. ಚಾಲೆಂಜ್ ಏನ್ ಗೊತ್ತಾ? ಪ್ರೀಚಿಂಗ್ ಅಲ್ಲಿ ಚಾಲೆಂಜ್ ಏನಂದ್ರೆ, ನಾವು ಹೋಗಿ ಬ್ರಾಹ್ಮಣರಿಗೆ ಬೋಧನೆ ಮಾಡೋದಿದೆಯಲ್ಲ, ಭಾರಿ ಕಷ್ಟ ಅದು. ನಮ್ಗೆಲ್ಲ ಗೊತ್ತೋಗ್ರಿ, ನಮ್ಗೆಲ್ಲ ಗೊತ್ತು. ಎಲ್ಲ ಗೊತ್ತಿರೋದಿಲ್ಲ, ಎಲ್ಲ ಗೊತ್ತು ಅನ್ನೋ ಭ್ರಮೆ ಇರುತ್ತೆ ಅಷ್ಟೇನೆ. ಸೊ ಈಗ ಹನುಮಂತ ರಾವಣಗೆ ಅರ್ಥ, ಅವ್ನಿಗೆ ಏನ್ ಹೇಳಿದ್ರು ಅಷ್ಟೇ, ಕೋಣ ಮುಂದೆ ಕಿಂಡಿ ಬಾರಿಸಂಗೆ. ಅಂದ್ರೆ ಅಲ್ಲಿ ಏನಾದ್ರು ಸುಗ್ರೀವ ಬೋಧನೆ ಮಾಡ್ದೇನಪ್ಪ, ರಾಮಚಂದ್ರ ಬೋಧನೆ ಮಾಡ್ದೆ ರಾವಣನಿಗೆ ಅಂತ ಕೇಳಿದ್ರೆ ಇಲ್ಲ ಅಂದ್ಬಿಟ್ರೆ ಬಯಸ್ಕೋಬೇಕಾಗತ್ತಲ್ಲ. ಮತ್ತೆ ನೀನು ಹೇಳೋದು ಹೇಳ್ಬೇಕಿತ್ತು, ಅವ್ನು ಕೇಳ್ತಾನೋ ಬಿಡ್ತಾನೋ? ಕೇಳಿದ್ರೆ ಉದ್ಧಾರ ಆಗ್ತಾ ಇದ್ದ, ಬಿಟ್ಬಿಡ್ತಾ ಇದ್ದೆ ನಾನು. ಕೇಳಿಲ್ವಾ, ಸಂಹಾರ ಮಾಡ್ತೀನಿ. ಹಾಗೇನೆ ಯಾರು ಇಂದ್ರಿಯ ದೇಹ ಮನಸ್ಸನ್ನೇ ನಾನು ಅಂತ ಭಾವಿಸ್ಕೊಂಡ್ಬಿಡ್ತಾನೋ ಅವನು ಬಂಧನಕ್ಕೆ ಕಾರಣ ಆಗ್ತಾನೆ. ರಿಪೀಟ್ ಮಾಡ್ತೀನಿ, ನಾನು ಈ ದೇಹದ ಒಳಗಿದ್ದೀನಿ, ಎಲ್ಲಿದ್ದೀನಿ ಗೊತ್ತಿಲ್ಲ ನಾನು, ಬಟ್ ಶಬ್ದ ಬರ್ತಾ ಇದೆ ಬಾಯಿಂದ ಅಷ್ಟೇನೆ ಅಲ್ವಾ? ಗ್ರಾಮಫೋನ್ ಎಕ್ಸಾಂಪಲ್ ನೆನಪಲ್ಲಿ ಇಟ್ಕೋಬೇಕು, ಯಾವುದು ಮರಿಬಾರದು. ಈಗ ರಾಜ್ಕುಮಾರ್ ಹಾಡು ಹಾಕಿದ್ರೆ ಬರೋದಿಲ್ವಾ? ಎಲ್ಲಿದ್ದಾರೆ ಪಾಪ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಎಲ್ಲಿದ್ದಾರೆ? ಮತ್ತೆ ಹಾಡು ಬರುತ್ತಲ್ಲ, ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರುತ್ತೆ? ಬೀಜ, ಮಾವಿನಕಾಯಿ ವಾಟೆ, ಮರ ಆಗೋ ಶಕ್ತಿ ಎಲ್ಲಿಂದ ಬಂತು ಅದಕ್ಕೆ? ಯೋಚನೆ ಮಾಡಿದೀವಿ ನಾವು. ದೇಹಾತ್ಮ ಬುದ್ಧಿ ಬಂದ್ರೆ ಅವನು ನಾಶ ಆಗ್ತಾನೆ, ಬಂಧನಕ್ಕೆ ಕಾರಣ ಆಗುತ್ತೆ. ರಾವಣ, ಮರ್ಯಾದೆಯಿಂದ ಹೇಳ್ತಾ ಇದೀನಿ, ಮನೋ ಅಪಿ ಅಹಂಕಾರ ವಿಕಾರ ಏವನೋ ನಚಾಪಿ ಬುದ್ಧಿ ಪ್ರಕೃತಿರ್ ವಿಕಾರಜ. ಆತ್ಮ ಅಂತಿದೆಯಲ್ಲಪ್ಪ, ಆತ್ಮ ಚಿದಾನಂದಮಯೋ ಅವಿಕಾರವಾನ್. ಆತ್ಮ ವಿಕಾರ ಆಗುತ್ತಾ? ಅವಿಕಾರ.
ಅದರೊಳಗೆ ಒಬ್ಬ ಈಶ್ವರ ಅಂತಿದ್ದಾನೆ, ಭಗವಂತ. ನಿನ್ನೊಳಗೂ ಇದ್ದಾನೆ ಭಗವಂತ. ಅರ್ಥ ಮಾಡ್ಕೊಂಡು ನೋಡು, ಒಳಗಡೆ ಇಳಿದು ನೋಡು. ಹೊರಗಡೆ ನೋಡೋದಲ್ಲ, ಒಳಗ್ ನೋಡ್ಬೇಕು ನಾವು. ಮತಿರ್ನ ಕೃಷ್ಣೆ ಸತ್ ಪರತೋ ಸತೈವ ಅದಾಂತ ಗೋಬಿ ವಿಷತೆ ತಮಿಸ್ರಂ ಪುನಃ ಪುನಃ. ಏನ್ ಯಾರಿಗೂ ಬುದ್ಧಿ ಇಲ್ಲ. ಕೃಷ್ಣ ಕಾಣಿಸ್ ಯಾರಿಗೂ ಇಲ್ಲ, ಬ್ರಾಹ್ಮಣರಿಗೆ ಇಲ್ಲ. ದೇಹಾತ್ಮ ಬುದ್ಧಿಲೇ ಮುಳುಗೋಗ್ಬಿಟ್ಟಿದ್ದಾನೆ. ಬೆಸ್ಟ್ ಎಕ್ಸಾಂಪಲ್ ರಾವಣ. ಏನು ಪ್ರಯೋಜನ ಆಗಿಲ್ಲ ಅವನು. ವಿದ್ಯೆ, ವಿದ್ವತ್ತು, ಗಮ್ಮತ್ತು ಏನು ಪ್ರಯೋಜನ ಆಗಿಲ್ಲ. ಶಕ್ತಿ ಒಂದೇ ಬಾಣ ಕೊಡ್ದಾಗ ರಾವಣ ಮಲಗಿಸ್ಬಿಡ್ತಾನೆ, ರಾಮಚಂದ್ರ ಮಲಗಿಸ್ಬಿಡ್ತಾನೆ ರಾವಣನ. ಎಷ್ಟು ಶಕ್ತಿ ಇದ್ರೂ ಕೂಡ ಭಗವಂತನ ಕೃಪೆ ಇಲ್ಲ ಅಂದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಹೇಳಲ್ಲ ಒಂದ್ ಮಾತು ನಿನಗೆ, ಅಥೋ ಅಹಮಾತ್ಯಂತಿಕ ಮೋಕ್ಷ ಸಾಧನಂ. ನಾನು ನಿನಗೆ ಒಂದು ಮೋಕ್ಷ ಸಾಧನಕ್ಕೆ ಒಂದು ಉಪಾಯ ಹೇಳ್ತೀನಿ, ಮಾಡ್ತೀಯ ರಾವಣ? ಹೇಳು. ಪಕ್ಷೆ ಶುನುಷ್ವಾಹಿತೋ ಮಹಾಮತೆ. ಕೇಳಿಸ್ಕೋ ಗಟ್ಟಿಯಾಗಿ, ಕಿವಿ ಕಿವಿ ಕೊಟ್ಟು ಕೇಳಿಸ್ಕೋ. ಶಬ್ದ ಇದೆ, ಒಂದು ನಿಮಿಷ. ಆಮೇಲೆ ಈ ಕಥೆ ಎಲ್ಲ ಆದ್ಮೇಲೆ, ಅಂದ್ರೆ ಹನುಮಂತ ಬೋಧನೆ ಮಾಡಿದ್ರೆ ನಿಮ್ಗೊಂದು ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನೀವು ಸಿದ್ಧರೇ. ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು ಹನುಮಂತ ಮತ್ತೆ ರಾವಣನ ಸಂವಾದದಿಂದ ಅಂತ? ನಾನು ಪೂರ್ತಿ ಕಂಪ್ಲೀಟ್ ಮಾಡಿದ್ಮೇಲೆ ಹನುಮಂತ ರಾವಣ ಹತ್ರ ಹೋಗಿದ್ ಗೊತ್ತು, ಪಿಕ್ಚರ್ ತೋರಿಸಿದ್ರು, ಟಿವಿಲಿ ನೋಡಿದ್ದೆ, ಡೈಲಾಗ್ ನೆನಪಿದೆ. ಅದು ಬೇಡ, ಈಗ ರಾಮಾಯಣದ ಮೂಲಕ ಹೋಗೋಣ ನಾವು. ಹನುಮಂತ ಹೇಳ್ತಾನೆ, ನಾನು ನಿನಗೆ ಒಂದು ಮೋಕ್ಷ ಸಾಧನೆಗೆ ಉಪಾಯ ಹೇಳ್ತೀನಿ, ಮಾಡ್ತೀಯಾ? ಪ್ರೀಚಿಂಗ್ ಮಾಡೋರಿಗೆ ಇದು. ಅವನ್ ರಾವಣನೇ ಇರ್ಲಿ ಎದುರುಗಡೆ, ನೀವು ಪ್ರೀಚಿಂಗ್ ಮಾಡ್ಬೇಕು. ಓ ಪ್ರಭುಜಿ, ಅವರೆಲ್ಲ ಎಲ್ಲಿ ಕೇಳ್ತಾರೆ ಅವರು, ಎಲ್ಲಿ ಕೇಳ್ತಾರೆ ಅಂದ್ರೆ ರಾವಣ ಕೇಳ್ಬಿಡ್ತಾ ಇದ್ನ? ಹನುಮಂತನ್ ಗೊತ್ತಿಲ್ವಾ? ಸೀತೆ ಅಪಹರಣ ಮಾಡ್ಕೊಂಡ್ ಬಂದಿರೋನ್ಗೆ ಬುದ್ಧಿ ಹೇಳಿದ್ರೆ ಕೇಳ್ತಾನೆ ಅವನು? ಆದ್ರೂ ಹೇಳಲೇಬೇಕು, ಪ್ರೀಚಿಂಗ್ ಮಾಡ್ಲೇಬೇಕು ನೀವು. ಪ್ರಭುಪಾದ ಹೇಳ್ತಾ ಇರಲಿಲ್ಲ, ಯಾರು ಇಲ್ವಾ? ಗೋಡೆ ಇತ್ತಲ್ಲ, 4 ಗೋಡೆ, 4 ಗೋಡೆಗೆ ಹೇಳಿ ನೀವು. ಪ್ರೀಚಿಂಗ್ ಈಸ್ ಕಂಪಲ್ಸರಿ, ಮಸ್ಟ್ ಅಂಡ್ ಶುಡ್, ಯು ಹ್ಯಾವ್ ಟು ಪ್ರೀಚ್. ರಾವಣನೇ ಬಂದು ನಿಂತ್ಕೊಂಡ್ರೆ ಎದುರುಗಡೆ ಪ್ರೀಚ್ ಮಾಡ್ಬೇಕು ನೀವು. ಅಯ್ಯೋ ಎಲ್ಲಿ ಅವೆಲ್ಲ ಹೇಳಂಗೆ ಇಲ್ಲ. ಪ್ರತಿಯೊಬ್ರು ಇಲ್ಲಿ 1 ವರ್ಷದ ಮಗುವಿಂದ ಹಿಡಿದು 100 ವರ್ಷದ ತನಕ ಯಾರೆಲ್ಲ ಇದ್ದೀರಾ, ಎಲ್ರೂ ಪ್ರೀಚಿಂಗ್ ಮಾಡ್ಬೇಕು. ಅಯ್ಯೋ ನಮ್ಗೇನು ಗೊತ್ತಿಲ್ಲ, ನಮ್ಗೆ ನಾಲ್ಗೆ ತಿರುಗಲ್ಲ, ಅಥವಾ ನಮ್ಗೇನು ಗೊತ್ತಿಲ್ಲ, ಅವೆಲ್ಲ ಕಾರಣನೇ ಹೇಳಂಗಿಲ್ಲ. ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನ್ ನಾಮ ಸ್ಮರಣೆ ಮಾಡಿ, ಇಷ್ಟೇ ಹೇಳ್ಕೊಂಬನಿ ಸಾಕು. ಹನುಮಂತ ಏನ್ ಹೇಳ್ತಾರೆ ನೋಡು ರಾವಣ, ನಿರಂಜನೋ ಮುಕ್ತ ಉಪಾದಿತ ಸದಾ ಜ್ಞಾತ್ವೈವ ಮಾತ್ಮನೋ ಮಿತೋ ವಿಮುಚ್ಯತೆ. ಅಥೋ ಅಹಂ ಆತ್ಯಂತಿಕ ಮೋಕ್ಷ ಸಾಧನಂ ವಕ್ಷೆ ಶೃಣುಷ್ವ ವಹಿತೋ ಮಹಾಮತೆ. ಮಹಾಮತೆ ಅಂತ ಹೇಳ್ಬಿಟ್ಟ ರಾವಣನ್ಗೆ. ಮಹಾಮತಿ ಅಂದ್ರೆ ಏನು? ಬುದ್ಧಿವಂತನಾದವನೇ, ಓ ರಾವಣನೇ ಅಂತ. ಮಹಾಮತಿ ಅಂದ್ರೆ ತುಂಬಾ ಬುದ್ಧಿವಂತನಾದವನು ಅಂತ. ಬುದ್ಧಿವಂತನಾಗಿದ್ರೆ ನೀನು ರಾಮನ ಬಗ್ಗೆ ಕೇಳ್ತೀಯ, ಭಕ್ತಿ ಮಾಡ್ತೀಯ. ಇಲ್ಲ ಅಂದ್ರೆ ದುರ್ಮತೆ ಆಗ್ತೀಯ. ಹೇಳ್ತಾನೆ ಹನುಮಂತ, ಕೇಳಿಸ್ಕೊಳ್ಳಿ. ವಿಷ್ಣೋರ್ಹಿ ಭಕ್ತ ಸುವಿಶೋಧನಂ ಧಿಯಾ ತಥೋ ಭವೆಜ್ಞಾನಮತೀವ ನಿರ್ಮಲಂ ವಿಶುದ್ಧ ತತ್ವಾನುಭವೋ ಭವೇತ್ ತಥಾ ಸಮ್ಯಗ್ ವಿದಿತ್ತ ಪರಮಂ ಪದಂ ವ್ರಜೇತ್. ನೋಡಪ್ಪ ರಾವಣ, ಎಲ್ಲರೂ ವಿಷ್ಣು ಭಕ್ತಿ ಮಾಡ್ಬೇಕು, ಎಲ್ಲರೂ ಕೃಷ್ಣ ಭಕ್ತಿನೇ ಮಾಡ್ಬೇಕು. ಹಿ ಅಲ್ಲಿ ಹಿ ಅಂತ ಹೇಳಿದ್ದಾನೆ ಹನುಮಂತ. ವಿಷ್ಣೋರ್ ಹಿ ಭಕ್ತಿ, ಭಗವಂತನ ಭಕ್ತಿನೇ ಮಾಡ್ಬೇಕು. ಇಲ್ಲ ನಾವು ಗಣಪತಿ ಭಕ್ತಿ ಮಾಡ್ತೀವಿ, ನಾವು ಸಾಯಿಬಾಬಾ ಭಕ್ತಿ ಮಾಡ್ತೀವಿ, ನಾವು ಮಾರಮ್ಮನ್ ಭಕ್ತಿ ಮಾಡ್ತೀವಿ. ಯಾರು ಹೇಳಿದ್ರು? ಯಾರು ಹೇಳಿದ್ದು ನಿಮಗೆ? ಯಾವ ಶಾಸ್ತ್ರ ಹೇಳಿತ್ತು? ಭಕ್ತಿ ಅಲ್ಲ ಅದು, ಅದು ಕಾಮ್ಯ ಕರ್ಮ ಅಷ್ಟೇ. ದೇವತೆಗಳನ್ನ ಆರಾಧನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮನಸ್ಸು ಕಾಮದ ಕಡೆ ಹೋಗುತ್ತೆ. ಕಾಮ ಮೀನ್ಸ್ ಮೆಟೀರಿಯಲ್ ಡಿಸೈರ್ ಅಷ್ಟೇನೆ. ಕಾಮ ಅಂದ್ರೆ ಬರೀ ಲೈಂಗಿಕ ಕಾಮ ಅಷ್ಟೇ ಅಲ್ಲ, ಭೌತಿಕ ಕಾಮನೆಗಳು. ಮನೆ ಕಟ್ಟಬೇಕು, ಮಕ್ಕಳು ಬೇಕು, ಅದು ಬೇಕು, ಇದು ಬೇಕು ಅಂತವ್ರು ಮಾತ್ರ
ದೇವತೆಗಳ ಭಕ್ತಿಯಲ್ಲಿ ತೊಡಗ್ತಾರೆ, ವಿಷ್ಣು ಭಕ್ತಿಯನ್ನ ಮರ್ತು ಹೋಗ್ತಾರೆ. ಅವಾಗ ಏನಾಗುತ್ತೆ, ವಿಷ್ಣು ಭಕ್ತಿಯನ್ನ ಮರೆತು ದೇವತೆಗಳ ಭಕ್ತಿ ಮಾಡಿದ್ದು ಕೂಡ ಪಾಪನೇ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ ಇವೆಲ್ಲನು. ಯಾವುದು ಶಾಸ್ತ್ರ ಬಿಟ್ಟು ಆ ಕಡೆ ಈ ಕಡೆ ಒಂದ್ ಮಾತಾಡಬಾರ್ದು. ಭಗವಂತನನ್ನ ಬಿಟ್ಟು ನೀವ್ ಏನೇ ಮಾಡಿದ್ರು, ಎಂಥ ಭಕ್ತಿ ಮಾಡಿದ್ರು ಕೂಡ ಅದು ಪಾಪ ಆಗುತ್ತೆ. ವೇಸ್ಟ್ ಅಲ್ಲ ಅದು, ಪಾಪ ಆಗುತ್ತೆ, ಪಾಪದ ಅಕೌಂಟಲ್ಲಿ ಸೇರ್ಕೊಳ್ತಿರುತ್ತೆ. ಅದಕ್ಕೆ ಹನುಮಂತ ಹೇಳ್ತಾ ಇರೋದಿಲ್ಲ ವಿಷ್ಣೋರ್ ಹಿ ಮೀನ್ಸ್ ಹಿಂದಿಲಿ ಹಿ ಅಂದ್ರೆ ಏನು? ತುಮ್ ಹಿ ಅಂದ್ರೆ ಖಂಡಿತವಾಗಿಯೂ ಅಂತ. ಖಂಡಿತವಾಗಿಯೂ ಎಲ್ರೂ ಕೃಷ್ಣ ಭಕ್ತಿಯನ್ನೇ ಮಾಡ್ಬೇಕು. ಯಾಕೆ? ಸುವಿಶೋಧನಂ ಧಿಯಾ, ಹೈಯೆಸ್ಟ್ ಪ್ಯೂರಿಫೈಡ್ ನಾಲೆಡ್ಜ್ ಅದು. ಈಗ ಹಾಲ್ನ ಚೆನ್ನಾಗಿ ಕುದಿಸಿ ಕೆನೆ ತೆಗೆದು ಅದನ್ನ ಪ್ಯೂರಿಫೈ ಮಾಡಿ ಬೆಣ್ಣೆ ಎಲ್ಲ ಮಾಡ್ತಾರಲ್ಲ, ಹಾಗೆ ಎಲ್ಲಾ ಜ್ಞಾನಗಳಲ್ಲೂ ಪ್ಯೂರಿಫೈಡ್ ನಾಲೆಡ್ಜ್ ಕೃಷ್ಣ ಭಕ್ತಿ. ಯಾರೆಲ್ಲ ಹನುಮಂತನ ಭಕ್ತರಿದ್ದಾರೆ ಅವರೆಲ್ಲರೂ ಕೃಷ್ಣ ಭಕ್ತಿ ಮಾಡ್ಬೇಕು. ಯಾರೆಲ್ಲ ಶಿವನ್ ಭಕ್ತರಿದ್ದಾರೆ ಅವರೆಲ್ಲ ಕೃಷ್ಣ ಭಕ್ತಿ ಮಾಡ್ಬೇಕು. ಯಾರೆಲ್ಲ ಗಣಪತಿ ಭಕ್ತರಿದ್ದಾರೆ ಅವರೆಲ್ಲ ಕೃಷ್ಣ ಭಕ್ತಿ ಮಾಡ್ಬೇಕು. ಯಾರೆಲ್ಲ ಮಾರಮ್ಮನ್ ಭಕ್ತರಿದ್ದಾರೆ ಅವರೆಲ್ಲ ಕೃಷ್ಣ ಭಕ್ತಿ ಮಾಡ್ಬೇಕು. ಯಾರೆಲ್ಲ ಕಾಳಮ್ಮನ್ ಭಕ್ತರಿದ್ದಾರೆ ಅವರೆಲ್ಲ ಕೃಷ್ಣ ಭಕ್ತಿ ಮಾಡ್ಬೇಕು. ಅಷ್ಟೇ, ಇನ್ನೇನ್ ನಾವು ಅದನ್ನ ಹೇಳೋದು ಮಾತಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದಕ್ಕೂ ಶಾಸ್ತ್ರ ಪುರಾವೆ, ಏನೋ ಹೇಳ್ತಾರೆ ಅಲ್ಲ. ಹನುಮಾನುವಾಚ ವಿಷ್ಣೋರ್ ಹಿ ಭಕ್ತಿ ಸುವಿಶೋಧನಂ ಧಿಯಾ. ಧಿಯಾ ಅಂದ್ರೆ ಬುದ್ಧಿ, ಪ್ಯೂರಿಫೈಡ್ ನಾಲೆಜ್. ತಥೋ ಭವಿಜ್ಞಾನ ಅತೀವ ನಿರ್ಮಲಂ. ಅತೀವ ನಿರ್ಮಲಂ, ಪ್ಯೂರ್ ಅಂದ್ರೆ ಪ್ಯೂರ್. ಅಲ್ಲಿ ಕೊಳಕಿಲ್ಲ, ಅದ್ರಲ್ಲಿ ಆ ಜ್ಞಾನದಲ್ಲಿ ಕೊಳಕಿಲ್ಲ. ನಮ್ಮ ಜ್ಞಾನದಲ್ಲಿ ಕೊಳಕಿದೆ. ನಾವು ದೇವತೆಯಲ್ಲೇ ಕೃಷ್ಣ ನೋಡ್ತೀವಿ, ನಾವು ಲಕ್ಷ್ಮಿಯಲ್ಲೇ ಕೃಷ್ಣ ನೋಡ್ತೀವಿ, ನಾವು ಗಣಪತಿಯಲ್ಲೇ ಕೃಷ್ಣ ಕಾಣ್ತೀವಿ. ಇದು ನಿರ್ಮಲ ಅಲ್ಲ, ಅದು ಕಲ್ಮಶ. ವಿಶುದ್ಧ ತತ್ವಾನುಭವ, ನಮ್ಗೆ ವಿಶುದ್ಧ ತತ್ವಾನುಭವ ಆಗ್ಬೇಕು. ನೋಡಿ, ತತ್ವ ತತ್ವ ಅಂತ ಪ್ರತಿ ಸಲ ತತ್ವ ಅರ್ಥ ಮಾಡ್ಕೋಬೇಕು, ಕತೆ ಅಲ್ಲ. ತಥೋ ಮಾಂ ತತ್ವತಃ ಜ್ಞಾತ್ವ ವಿಶತೆ ತದನಂತರಂ. ಭಗವದ್ಗೀತೆಯಲ್ಲಿ ಕೃಷ್ಣ ತಥೋ ಮಾಂ, ನನ್ನನ್ನ ತತ್ವತಃ ಅರ್ಥ ಮಾಡ್ಕೋಬೇಕು, ಜ್ಞಾತ್ವ ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಅದು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ? ವಿಶುದ್ಧ ತತ್ವಾನುಭವೋ, ನಮ್ಮ ಹೃದಯದಲ್ಲಿ ಭಗವಂತನ ಅದು ಟೇಸ್ಟ್ ಕಾಣಬೇಕು ನಾವು, ಆ ಟೇಸ್ಟ್ ಅನುಭವಿಸ್ಬೇಕು ನಾವು. ನೋಡೋದ್ರಿಂದ ನಮ್ಗೆ ಗುಲಾಬ್ ಜಾಮೂನ್ ಟೇಸ್ಟ್ ಗೊತ್ತಾಗೋದಿಲ್ಲ, ಅದು ತಿನ್ಬೇಕು ಅದನ್ನ. ಅದು ಎಲ್ಲಿ ಭಗವಂತನ ಕತೆ ಕೇಳ್ತಾ, ಭಗವಂತನ ಗುಣ ಕೇಳ್ತಾ ನಮ್ಮ ಹೃದಯದಲ್ಲಿ ವಿಶುದ್ಧ ತತ್ವಾನುಭವೋ ಭವೇತ್ ತತಃ ಸಮ್ಯಕ್ ವಿದಿತ್ವ. ಸಮ್ಯಕ್ ವಿದಿತ್ವ ಅಂದ್ರೆ ಏನು? ಸಮ್ಯಕ್ ಅಂದ್ರೆ ಸಂಪೂರ್ಣ, ವಿದಿತ್ವ ಅಂದ್ರೆ ತಿಳ್ಕೊಳ್ಳೋದು. ಸಂಪೂರ್ಣವಾಗಿ ತಿಳ್ಕೊಳ್ತಾನೆ ಅವನಿಗೆ, ಎಲ್ಲ ಗೊತ್ತಾಗ್ಬಿಡುತ್ತೆ ಅವನಿಗೆ. ಕೃಷ್ಣ ಭಕ್ತಿ ಮಾಡಿದ್ರೆ ಅವನಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲ ಗೊತ್ತು, ಯಾವ ಜ್ಞಾನ ಪೆಂಡಿಂಗ್ ಇರೋದಿಲ್ಲ, ಎಲ್ಲ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಸುಮಿತ್ರಾ ಮಾತಾಜಿ ಇದ್ದಾರೆ, ವಯಸ್ಸಾಗಿದೆ, ತತ್ವ ಅರ್ಥ ಆಗುತ್ತೋ ಇಲ್ಲೋ ನನ್ಗೆ ಗೊತ್ತಿಲ್ಲ. ಏನ್ ಮಾತಾಜಿ ಅರ್ಥ ಆಯ್ತಾ? ಓ, ಕೃಷ್ಣನೇ ದೇವ್ರು, ಅದೇ ತತ್ವ. ಇನ್ನೇನ್ ಬೇಕು? ಅದನ್ನ ಬಾಯಿಂದ ಹೇಳ್ತಾ ಇಲ್ಲ ಅವರು, ಹೃದಯದಿಂದ ಹೇಳ್ಬೇಕು. ಅದ್ ಬರ್ಬೇಕು ಒಳಗಿಂದ, ಹೃದಯದಿಂದ. ಸಮ್ಯಕ್ ವಿದಿತ್ವ ಅಂದ್ರೆ ಏನು? ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಂಡ್ರೆ ಅವನಿಗೆಲ್ಲ ಗೊತ್ತಿದೆ ಅಂತಾನೆ ಅರ್ಥ. ಸಮ್ಯಕ್ ವಿದಿತ್ವ ತಿಳ್ಕೊಂಡ್ರೆ ಏನಾಗುತ್ತೆ? ಪರಂ ಪದಂ ವ್ರಜೇತ್, ಭಗವದ್ಧಾಮಕ್ಕೆ ಹೋಗ್ತಾನೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭಾಗವತಂలో ಅನೇಕ ಜನ ಭಕ್ತರು ಹೇಳ್ತಾರೆ, ಹನುಮಂತ ಹೇಳ್ತಾ ಇದ್ದಾನೆ, ಸ್ವಯಂ ಭಗವಂತನೇ ಹೇಳ್ತಾನೆ. ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಏನ್ ಹಾಗಂದ್ರೆ ಅರ್ಥ? ಜ್ಞಾತವ್ಯಂ ಅವಶಿಷ್ಯತೆ, ಅವನಿಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಇನ್ನೇನು ಶೇಷ ಉಳ್ಕೊಂಡಿಲ್ಲ. ಯಾರು ಭಗವಂತನ ಬಗ್ಗೆ ತಿಳ್ಕೊಂಡವನಿಗೇನೆ ಎಲ್ಲ ಗೊತ್ತಾಗುತ್ತೆ ಅಂದ್ಮೇಲೆ ಮತ್ ಭಗವಂತನ ಏನು ಗೊತ್ತಿರೋದಿಲ್ವಾ? ಯಾರ ನಾಮ ಹೇಳೋದ್ರಿಂದನೇ ಭಕ್ತರಿಗೆ ಎಲ್ಲಾ ಗೊತ್ತಾಗ್ಬಿಡುತ್ತೆ, ಎಲ್ಲಾ ಸಿಕ್ಬಿಡುತ್ತೆ. ಯಾರ ಹೆಸರು ಹೇಳಿದ್ರೇನೆ. ಮತ್ತೆ ಆ ಹೆಸರಿನ ಯಜಮಾನ ಹೇಗಿರ್ಬೇಕು? ಹರಿನಾಮ ಶಕ್ತಿ ಎಷ್ಟಿರ್ಬೇಕು? ಅದಕ್ಕೆ ರಾವಣ ಹತೋ ಭಜಸ್ವಾದ್ಯ ಹರಿಂ ರಮಾಪತಿಂ.
ನೀನು ರಮಾಪತಿಯನ್ನ ಭಜನೆ ಮಾಡು, ವಿಷ್ಣು ಭಕ್ತಿ ಮಾಡು. ಇದೇ ಮಾತು ಪ್ರಹ್ಲಾದ ಹೇಳಿದ್ದ ಅಪ್ಪನಿಗೆ. ಸದಾ ಸದಾ ಸಮುದ್ವಿಗ್ನ ದಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂ ಗತೋ ಯದ್ಹರಿಮಾಶ್ರಯೇತ. ಉರ್ದೋಯ್ತು ರಾವಣನಿಗೆ, ಅಲ್ಲ ಹಿರಣ್ಯಕಶಿಪುಗೆ. ಅಲ್ಲಿ ಪ್ರಹ್ಲಾದರು ಹೇಳುವಾಗ ವನಂ ಗತೋ ಯದ್ ಹರಿಮಾಶ್ರಯೇತ, ಹರಿ ಆಶ್ರಯನ ಪಡ್ಕೊ ಹೋಗು ಕಾಡಿಗೆ ಅಂತ ಹೇಳ್ಬಿಟ್ಟ. ಕಾಡಿಗೆ ಅಲ್ಲಪ್ಪ, ನಾನು ಇನ್ನೂ ವೈಕುಂಠ ಗೆಲ್ಲಬೇಕು. ಈಗ ಇಂದ್ರಲೋಕ ಗೆದ್ದಿದ್ದಾಯ್ತು, ವಾಯು ಲೋಕ ಅಗ್ನಿಲೋಕ ಎಲ್ಲ ಗೆದ್ದಿದ್ದಾಯ್ತು, ಇನ್ನು ವೈಕುಂಠ ಒಂದು ಪೆಂಡಿಂಗ್ ಇದೆ ಅಂದ್ರೆ ನೀನ್ ಕಾಡಿಗೆ ಹೋಗು ಅಂತೀಯ? ಅದು ಹರಿ ಆಶ್ರಯ ಪಡ್ಕೊಂಡು. ಮತ್ತೆ ಇನ್ಯಾರ ಆಶ್ರಯ ಪಡಿತೀಯ ನೀನು? ನೀನು ಹರಿ ಆಶ್ರಯ ಪಡಬೇಕು, ನಿಮ್ಮ ಅಪ್ಪನೂ ಹರಿ ಆಶ್ರಯ ಪಡಬೇಕು, ನಿಮ್ ತಾತನು. ಯಾಕಂದ್ರೆ ಬ್ರಹ್ಮದೇವರು ಪ್ರತಿಯೊಬ್ರು ಕೂಡ ಹರಿಮಾಶ್ರಯೇತ. ಯಾವುದೇ ಶಾಸ್ತ್ರ ತೆಗೀರಪ್ಪ, ರಾಮಾಯಣ ಹೇಳ್ತಾ ಇರೋದಿಲ್ಲಿ ಹರಿಮಾಶ್ರಯೇತ. ಭಾಗವತ ತೆಗಿತೀರಾ, ಭಗವದ್ಗೀತೆ ಓದ್ತೀರಾ, ರಾಮಾಯಣ ಓದ್ತೀರಾ, ಯಾವ್ದು ಓಪನ್ ಚಾಲೆಂಜ್ ಹೇಳ್ತೀನಿ, ಓಪನ್ ಚಾಲೆಂಜ್. ನೀವ್ ಯಾವ್ದೇ ಗ್ರಂಥ ತೋರಿಸಿ, ಶಿವಪುರಾಣ ತಂದು ತೋರಿಸಿ ಪರವಾಗಿಲ್ಲ, ನೋಡ್ರಿ ಇಲ್ಲಿ ನಿಮ್ಮ ಮಾತು ಸುಳ್ಳು ಅಂತ ಪ್ರೂವ್ ಮಾಡಿ. ಯಾಕಂದ್ರೆ ನನಗೆ ಕೃಷ್ಣ ಮೇಲೆ ನಂಬಿಕೆ ಇದೆ ಅಲ್ಲ. ಅವನು ಹೇಳ್ತಾನೆ ವೇದೈಷ್ಯ ಸರ್ವೈ ರಹಮೇವ ವೇದ್ಯು ಅಂತ ಹೇಳಿದಾನಲ್ಲ, ಆ ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ. ಎಲ್ಲ ವೇದಗಳಿಂದನೂ ಬಲ್ಲವನು ನಾನೇ, ನಾನೊಬ್ಬನೇ ಅಂತ ಹೇಳಿದಾನೆ ಭಗವಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದು ನನ್ನ ಕಾನ್ಫಿಡೆನ್ಸ್ ಲೆವೆಲ್. ಸುಮ್ಮನೆ ಯಾರನ್ನೋ ಪ್ರೀತಿ ಮಾಡಕ್ಕೆ ಅಥವಾ ಯಾರನ್ನೋ ಪ್ಲೀಸ್ ಮಾಡಕ್ಕೋಸ್ಕರ ಏನು ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಹನುಮಂತ ಹೇಳ್ತಾ ಇರೋದು ಇಷ್ಟೇ ನೋಡು. ಅಥೋ ಭಜಸ್ವಾದ್ಯ ಹರಿಂ ರಮಾಪತಿಂ ರಾಮಂ ಪುರಾಣಂ ಪ್ರಕೃತೆ ಪರಂ ವಿಭುಂ. ರಾಮ ಪುರಾಣಂ ಪ್ರಕೃತೆ ಪರಂ ವಿಭು, ಪರಮ ದೇವತೆ, ಪರಮ ಪುರುಷ. ವಿಸೃಜ್ಯ ಮೌರ್ಖ್ಯಂ, ಮೂರ್ಖತನವನ್ನು ಬಿಡು. ವಿಸೃಜ್ಯ ಅಂದ್ರೆ ಬಿಟ್ಬಿಡು. ಹೃದಯ ಶತ್ರು ಭಾವನಾ, ನಿನ್ನ ಮನಸ್ಸಲ್ಲಿ ಶತ್ರು ಭಾವನೆ ಇದೆಯಾ ಬಿಟ್ಬಿಡು. ಭಗವಂತನ ಮೇಲೆ ಶತ್ರು ಮಾಡ್ತೀನಿ ನೀನು. ಭಗವಂತನ ಮೇಲೆ ಶತ್ರುತ್ವ ಮಾಡ್ತೀಯಾ? ಅಲ್ಲ, ಒಂದು ಕ್ರಿಮಿ ಮೇಲೆ ಶತ್ರುತ್ವ ಮಾಡಿದ್ರೆ ಭಗವಂತ ಸುಮ್ಮನೆ ಬಿಡೋದಿಲ್ಲ. ಅಂತಲ್ಲಿ ಭಗವಂತನ ಮೇಲೆ ಶತ್ರುತ್ವ ಮಾಡ್ತಾ ಇದೀಯಾ, ಬಿಟ್ಬಿಡೋದು. ವಿಸೃಜ್ಯ ಮೌರ್ಖ್ಯಂ, ನಿನ್ನ ಮೂರ್ಖತನ ಬಿಟ್ಬಿಡು ರಾವಣ. ಭಜಸ್ವ ರಾಮಂ ಶರಣಾಗತ ಪ್ರಿಯಂ. ಓ ರಾಮ ಭಜನೆ ಮಾಡು, ಅವನು ಶರಣಾಗತ ಪ್ರಿಯ. ಸರೆಂಡರ್ ಆಗ್ಬಿಡು ಹೋಗಿ. ಸೀತಾಂ ಪುರಸ್ಕೃತ್ಯ ಸಪುತ್ರ ಬಾಂಧವೋ, ಹೋಗಿ ಅಮ್ಮ. ಹೇಗ್ ಹೋಗ್ಬೇಕು? ಮಗನ್ ತರ ಹೋಗ್ಬೇಕು ನೀನು. ಅಮ್ಮ ಸಪುತ್ರ ಬಾಂಧವಾನ್, ತಾಯಿ ನನ್ನ ಕ್ಷಮಿಸ್ಬಿಡಮ್ಮ. ತಾಯಿಯನ್ನ ಅಪಹರಣ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು. ಅಲ್ಲ, ಇಂಥ ನೀಚ ರಾವಣನ ಶಿವಭಕ್ತರು ಅಂತ ಕರೀತಾರಲ್ಲ. ರಾಮಂ ನಮಸ್ಕೃತ್ಯ ವಿಮುಚ್ಯಸೆ ಭಯಾತ್, ರಾಮ ಬಿಟ್ಬಿಡ್ತಾನೆ ನಿನ್ನ. ಎಷ್ಟು ಹೇಳ್ತಾನೆ. ಯಾಕೆ ನಮಗೆ ಅದು ಮನಸ್ಸಿಗೆ ಹಿಡಿಸೋದಿಲ್ಲ ಅಂದ್ರೆ ನಾವು ದ್ವೇಷಿಗಳು, ಭಗವಂತನ ದ್ವೇಷಿಗಳು, ಅದಕ್ಕೆ ನಮ್ಗೆ ಹಿಡಿಸೋದಿಲ್ಲ. ರಾವಣನಿಗೆ ಗೊತ್ತಿಲ್ಲ ಅಂತಲ್ಲ, ಭಗವಂತ ಅಂತ ಗೊತ್ತು. ಆದ್ರೆ ಅಹಂಕಾರ, ದರ್ಪ, ನಾನು ಭಗವಂತ ಆಗ್ತೀನಿ, ನಾನು ದೇವರಾಗ್ತೀನಿ. ಕಥಂ ಮಮಾಗ್ರೆ ವಿಲಪಸ್ಯ ಭೀತವಂ ಪ್ಲವಂಗಮಾನಂ ಅಧಮೋಸ್ ದುಷ್ಟದೀಹಿ ಕಾ ಏಷ ರಾಮ ಕಥಮೋ ವನೇಚರೋ ನಿಹನ್ಮಿ ಸುಗ್ರೀವಹಿತಂ ನರಾಧಮಂ. ಅಲ್ಲಪ್ಪ, ಹನುಮಂತ ಹೇಳ್ತಾರ ರಾವಣನಿಗೆ, ಎಲೆ ದುಷ್ಟ ಬುದ್ಧಿ, ನಾನು ಏನ್ ಬೇಕಾದ್ರೂ ಮಾಡಿ ಹೋಗ್ಬಿಡ್ಬೋದು ನಿನಗೆ. ಆದ್ರೆ ಹಂಗ್ ಮಾಡ್ಬಾರ್ದು ಅಂತ ನಿನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತೆಲ್ಲ ಎಚ್ಚರಿಕೆ ಹೇಳಿದ ಮೇಲೆ, ರಾಮ ಭಕ್ತಿ ಮಾಡು ಅಂತ ಹೇಳಿದ್ಮೇಲೆ ದಶಕಂಠನಿಗೆ ಎಲ್ಲಾ ಕಡೆಯಿಂದ ಕೋಪ ಉಕ್ಕಿ ಕೋಪ ಉಕ್ಕಿ ಬರ್ತಾ ಇದೆ. ಹೇಳ್ತಾನೆ, ಏನೋ ಕೋತಿ, ಪ್ಲವಂಗಾಮ ಅಧಮೋಸಿ ದುಷ್ಟದಿ. ಏನೋ ಹೋಗ್ಲಿ, ಇಷ್ಟೊತ್ತು ಮಾತಾಡ್ಲಿ ಅಂತ ಬಿಟ್ಟಿದ್ದಕ್ಕೆ ನನ್ ಬುಡಕ್ಕೆ ಬರ್ತಾ ಇದೆಯಾ ನೀನು? ಪ್ಲವಂಗ ಅಂದ್ರೆ ಕೋತಿ ಅಂತ, ಅಧಮ ನೀಚ, ಕೋತಿ ಬುದ್ಧಿ ತೋರ್ಸದೆ ನನ್ ಮುಂದೆ ಅಂತ ಹೇಳ್ತಾರೆ. ದುಷ್ಟದೀಹಿ, ಯಾವ ರಾಮ, ಯಾವ ವನಚರ? ರಾಮ ಸಾಮ್ರಾಜ್ಯ ಇಲ್ಲದೆ, ರಾಜ್ಯ ಇಲ್ಲದೆ, ಕಾಡಲ್ಲಿ ಭಿಕ್ಷೆ ಎತ್ಕೊಂಡು ತಿಂತಿದ್ದಾನೆ. ಆ ರಾಮ ಎಲ್ಲಿ ನನ್ ಮುಂದೆ ಮಾತಾಡ್ತೀವಿ ಅವನ ಬಗ್ಗೆ ಅಂತ ಕೆಟ್ಟ ಕೆಟ್ಟದಾಗ ಮಾತಾಡ್ತಾನೆ. ಕೊಂದಾಕ್ಬಿಡ್ತೀನಿ ನಿನ್ನ.
ಏನ್ ಅನ್ಕೊಂಡಿದ್ದೀನಿ ನಾನು ನೀನು ರಾವಣೇಶ್ವರ ನಾನು ಅಂತ. ಇನ್ನು ಮುಂದೆ ನಾವು ಅವ್ರನ್ನ ಬೋಧನೆ ಮಾಡಕ್ಕಾಗೋದಿಲ್ಲ. ಅದು ಮ್ಯಾಕ್ಸಿಮಮ್ ಲೆವೆಲ್. ಯಾರಾದ್ರೂ ಈ ಹಂತಕ್ಕೆ ಬಂದಿದ್ದಾರೆ ಅಂತಂದ್ರೆ ನಾವು ಅವ್ರಿಗೆ ಪ್ರೀಚಿ ಮಾಡಕ್ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಮುಗಿತು, ಅವ್ರ ನಾಶ, ಸರ್ವನಾಶ ಆಗಕ್ಕೆ ರೆಡಿ ಇದ್ದಾರೆ ಅಂತ ಅಷ್ಟ. ಆಮೇಲೆ ಏನ್ ಮಾಡ್ತಾನೆ, ಆಯ್ತು ನೀನ್ ಇಷ್ಟ, ನಾನಿನ್ನು ಹೊರಟೋಗ್ತೀನಿ, ರಾಮನಿಗೆ ವಿಷಯ ತಲುಪಿಸ್ತೀನಿ, ಇನ್ನೇನಿದ್ರು ರಾಮ ಉಂಟು ನೀನುಂಟು, ಹೋಗಕ್ ಬಿಟ್ಬಿಡ್ತೀನ ನಾನು ನಿನ್ನ, ಬಾಲಕ್ ಬೆಂಕಿ ಹಚ್ಚಿ ಸೀಲೆ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ, ಯಾರಲ್ಲಿ ಬನ್ರಿ. ಬಂದ್ಬಿಟ್ಟು ವಾನರಾಣಾಂ ಹಿ ಲಾಂಗೋಲೆ ಮಹಾಮಾನೋ ಭವೇತ್ ಕಿಲ. ಲಾಂಗೋಲ ಅಂದ್ರೆ ಬಾಲ. ವಾನರಾಣಾಂ ಹಿ ಲಾಂಗೋಲೆ, ಕೋತಿಗಳಿಗೆ ಬಾಲದಲ್ಲೇ ವ್ಯಾಮೋಹ ಅಂತೆ. ಅದಕ್ಕೆ ಏನ್ ಮಾಡ್ರಿ ನೀವು, ಅಥವಾ ವಸ್ತ್ರಾದಿಭಿ ಪುಚ್ಚಂ, ಪುಚ್ಚ ಅಂದ್ರೆ ಬಾಲ, ಲಾಂಗುಲ ಅಂದ್ರೆ ಬಾಲ, ಪುಚ್ಚಕ್ಕೆ ನೀವು ಬಟ್ಟೆ ಕಟ್ರಿ, ವಸ್ತ್ರಾದಿಭಿ ವೇಷ್ಟಯಿತ್ವ ಪ್ರಯತ್ನತಃ. ಸೊ ನೀವು ಕಪಿಯನ್ನ ಸುಟ್ಟು ಬಿಡ್ರಿ, ಬಾಲದಿಂದ ಸುಡಿ ಫಸ್ಟ್ ಅಂತ. ಇದು ರಾವಣನ ದುಷ್ಟ ಪ್ಲಾನ್ ಅಲ್ಲ. ಅವ್ನು ಹನುಮಂತ ತಪ್ಪು ಹೇಳದ್ನ, ಪ್ರೀಚಿಂಗ್ ಮಾಡ್ದ ಅಷ್ಟೇ ರಾವಣನಿಗೆ. ಯಾಕೆ ಸುಡಬೇಕು? ಅಲ್ಲೇ ನಿನ್ಗೆ ಇಷ್ಟ ಆದ್ರೆ ಒಪ್ಪೋ ಇಲ್ಲ ಬಿಡು, ದ್ವೇಷ ಯಾಕೆ ಮಾಡ್ಬೇಕು ಅವನನ್ನು? ದೂತ, ನಿನಗೂ ಅವನಿಗೇನು ದ್ವೇಷ ಇಲ್ಲ ಅಲ್ವಾ? ರಾವಣನಿಗೂ ಹನುಮಂತನಿಗೆ ಏನು ದ್ವೇಷ ಇಲ್ಲ, ಇರೋ ವಿಚಾರ ಹೇಳಿದ್ದಾನೆ, ನಿನಗೆ ಯಾಕೆ ಕೋಪ? ನಾವು ಅದೇ ಕೇಳ್ತೀವಪ್ಪ, ನಾವೇನ್ ನಮ್ಮ ಮಾತು ಹೇಳ್ತಾ ಇದೀವ? ನಮ್ ಭಾಗವತ ರಾಮಾಯಣ ಹೇಳಿದೆ ಅದೇ ಹೇಳ್ತಾ ಇದೀವಿ, ಯಾಕೆ ನಮ್ಮ ಮೇಲೆ ಕೋಪ? ಏ ಪ್ರಭು, ಅದೇ ನನ್ ಮೇಲೆ ಯಾಕ್ರಿ ಕೋಪ ಮಾಡ್ಕೊಳ್ತೀರಿ, ದ್ವೇಷ ಮಾಡ್ತೀರಿ? ನಾನು ಇರೋ ವಿಚಾರ ಹೇಳ್ತಾನಿ, ಇಷ್ಟ ಆದ್ರೆ ಒಪ್ಕೊಳ್ಳೇನೆ ಬಿಡಿ, ವ್ಯಾಪಾರ ಮಾಡಕ್ ಬರ್ತೀವಿ. ನೋಡಿ ಸರ್, ಇದು ಇಷ್ಟು ಬೆಲೆ ಇದೆ, ಇಷ್ಟಿದೆ, ಹಿಂಗಿದೆ, ಕ್ವಾಲಿಟಿ ಹಿಂಗಿದೆ, ಬೇಕಾದ್ರೆ ತಗೋ, ಇಲ್ಲಾಂದ್ರೆ ಬಿಡು. ತಗೊಳ್ಬೇಕಂತ ಬಲವಂತ ಮಾಡ್ತಾ ಇದೀನಾ? ಇರೋ ವಿಚಾರ ಹೇಳಿದೀನಿ. ಇದೆಲ್ಲ ಪ್ರೀಚಿಂಗ್ ಮಾಡೋರ್ಗೆ ಇರ್ಬೇಕಾಗಿರೋ ಕ್ವಾಲಿಟೀಸ್. ಅವ್ರಿಗೆ ಕಾಲಿಗೆ ಬಿದ್ದು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೀಳ್ಬೇಕು ನಾವು ಕಾಲಿಗೆ? ಅಲ್ಲ, ರಾವಣನ್ ಕಾಲಿಗೆ ಬಿದ್ದು ಕೇಳ್ಕೊತಿದ್ದಾನ ಹನುಮಂತ? ಸತ್ಯಾಂಶ ಇದು. ಕೃಷ್ಣ ದೇವತಮ ಪರಮ ಪುರುಷ. ಯಾರು ತಿಪ್ಪುರ್ಲಾಗ ಹಾಕಿದ್ರು ಅದನ್ನ ಚೇಂಜ್ ಮಾಡಕ್ ಬರೋದಿಲ್ಲ. ನಿನಗೆ ಇಷ್ಟ ಇದೆಯಾ ಒಪ್ಪೋ, ಇಲ್ಲಾಂದ್ರೆ ಬಿಡು, ನಿನ್ ಇಷ್ಟ. ಬಾಲಕ್ ಬೆಂಕಿ ಹಚ್ತೀಯಾ? ಹೆಂಗ್ ಹಚ್ತೀಯ ಹಚ್ಚಿ ನೋಡೋಣ. ನನ್ನ ಅಪ್ಪ ಯಾರು ಗೊತ್ತಾ? ವಾಯುದೇವರು. ಅಗ್ನಿ ಯಾರು ಗೊತ್ತಾ? ಅವನ ಸ್ನೇಹಿತ. ಅಗ್ನಿ ಸುಟ್ಟು ಬಿಡುತ್ತಾ ನನಗೆ? ಅಗ್ನಿ ಸುಡುತ್ತಾ? ಹೆದರ್ಬಾರ್ದು, ಹೆದರ್ಬಾರ್ದು. ಪ್ರೀಚಿಂಗ್ ಮಾಡ್ತೀರಾ ಮಾಡಿ ಅಷ್ಟೇ. ಯಾರಿಗೋಸ್ಕರ ಮಾಡ್ತಾ ಇದೀವಿ? ಬುಕ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ, ಪ್ರೀಚಿಂಗ್ ಅಷ್ಟೇ. ಏನ್ ಯಾರಿಗೋಸ್ಕರ ಮಾಡ್ತಿದೀವಿ? ಅಪ್ಪ ಮಗು ಕೈಯಲ್ಲಿ ಹುಂಡಿಗೆ ಕಾಸು ಹಾಕಿಸ್ತಾನೆ, ಯಾರಿಗೂ ಒಳ್ಳೇದಾಗತ್ತೆ? ಮಗು ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರೋದು. ಅಪ್ಪನಿಗೆ ಏನ್ ಬಂತು ಅದ್ರಲ್ಲಿ? ಮಾಡ್ಸಿದ ಪುಣ್ಯ ಬಂತು, ಮಗುಗೆ ಮಾಡಿದ ಪುಣ್ಯ ಬಂತು. ನಮ್ಮಪ್ಪ ಕಷ್ಟಪಟ್ಟು ನಾನು ಅದ್ರ ಬಲವಂತ ಮಾಡಿ ಹುಂಡಿ ಕಾಸು ಹಾಕಿದ್ರು, ನಮ್ಮಪ್ಪ ಸರಿ ಇಲ್ಲ ಅಂತ ಬೈಕೋತೀವ ನಾವು? ನನ್ಗೆ ಇಷ್ಟ ಇಲ್ಲ ಹುಂಡಿ ಕಾಸು ಆಗೋದಕ್ಕೆ, ನಮ್ಮಪ್ಪನೇ ಬಲವಂತ ಮಾಡಿ ಕೈ ಕಾಸು ಕೊಟ್ಟು ತುರ್ಕಿ ಅದನ್ನ ಹಾಕ್ರೆ ನಿಮ್ ಒಳ್ಳೇದಕ್ರಿ ಮಾಡ್ತಾ ಇರೋದು. ನಿಮ್ಗೆ ಇಷ್ಟ ಇಲ್ವಾ ಬಿಡಿ. ರಾವಣನ್ ಪ್ರೀಚಿಂಗ್ ನೋಡಿ, ಸಾರಿ, ಹನುಮಂತನ ಪ್ರೀಚಿಂಗು ಹನುಮಂತನ ಪ್ರೀಚಿಂಗ್ ಹೇಗಿದೆ ನೋಡಿ, ನೇರ ನೇರ ಹೇಳ್ತಾರೆ. ಹನುಮಂತನ ಮಾತೊಂದು ಮಾತು ಕೇಳಿ. ರಾವಣ ನಮೇ ಸಮ ರಾವಣ ಕೋಟಯೋದಮಃ. ನಮೇ ಸಮ, ನನಗೆ ಸಮ ಅಲ್ಲ. ಯಾರು? ರಾವಣ ಕೋಟಿ ಅಯೋಧಮಃ. ನಿನ್ನಂತ ಕೋಟಿ ರಾವಣರು ಕೂಡ ನನ್ಗೆ ಸಮ ಅಲ್ಲ ಅಂದ್ಬಿಟ್ಟ ಹನುಮಂತ. ಏನಪ್ಪ ಗಟ್ಸು! ಹಂಗಿರ್ಬೇಕು, ಹಂಗಿರ್ಬೇಕು. ಯಾರಾದ್ರೂ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾನೆ, ಎಲ್ಲ ಬರ್ಬೇಕು ನೆನಪಿಗೆ, ಸುಮ್ನೆ ಹೋಗೋದಲ್ಲ. ಅಲ್ಲಿ ನೆನಪಿಗೆ ಬರ್ಬೇಕು, ಹನುಮಂತ ಏನಪ್ಪಾ ನೀನು, ನಿನ್ನ ಶಕ್ತಿ, ನಿನ್ನ ಧೈರ್ಯ, ರಾಮ ಭಕ್ತಿ, ಪ್ರೀಚಿಂಗ್ ಮಾಡಕ್ಕೆ ಎಷ್ಟು ಖಡಕ್ ಪ್ರೀಚಿಂಗ್ ನಿಂದು. ಅದನ್ನ ತಗೊಂಡೋಗಿ ಜಿಮ್ಮಲ್ಲಿ ಹಾಕೊಂಡಿರ್ತಾರೆ ಮೂರ್ಖರು, ಜೈ ಬಜರಂಗ ಬಲಿ ಜಿಮ್ ಅಂತ. ಹಾರ್ತೀರಾ ನೀವು? ಸಮುದ್ರ ಹಾರ್ತೀರಾ? ಮತ್ತೇನಕ್ಕೆ ದೇಹ ಬೆಳೆಸ್ತಿದ್ದೀರಿ ಹಾಗಾದ್ರೆ? ರಾಮ್ ಹನುಮಂತನಿಗೆ ಬರೀ ದೇಹ ಬಲ ಅಷ್ಟೇ ಅಲ್ಲ ಇದ್ದಿದ್ದು, ರಾಮ ಬಲ ಇತ್ತು, ನಾಮ ಬಲ ಇತ್ತು. ಅದನ್ನ ಯಾಕೆ ಬೆಳೆಸ್ಕೋಬಾರ್ದು?
ದೇಹ ಅಲ್ಲ ಕರ್ಕೊಂಡೋಗಿದ್ದು, ದೇಹ ಅಲ್ಲಿ ಸಣ್ಣ ದೇಹ ಆಗಿ ಪರಿವರ್ತನೆ ಆಗ್ತಾನಲ್ವಾ ಲಂಕೆಗೆ ಹೋದ್ಮೇಲೆ. ದೇಹ ಅಲ್ಲ ಮುಖ್ಯ, ರಾಮನ ಮೇಲಿರೋ ನಂಬಿಕೆ. ರಾಮನಾಮ ಜೈ ಶ್ರೀರಾಮ್ ಅಂತ ಹಾರಿದ್ದು, ನಾಮದ ಮೇಲೆ ನಂಬಿಕೆ ಹನುಮಂತನಿಗೆ, ದೇಹದ ಮೇಲೆಲ್ಲ. ದೇಹ ಸಣ್ಣ ಆಕಾರದಲ್ಲಿ ಬದಲಾವಣೆ ಮಾಡ್ಕೊಳ್ತಾನಲ್ವ ಲಂಕೆಗೆ ಹೋದ ತಕ್ಷಣ. ಇದು ಜಿಮ್ಮಲ್ಲಿ ಹಾಕೊಂಡಿರ್ತೀರಾ ಜೈ ಬಜರಂಗ ಬಲಿ ಅಂತ. ಈಗ ನಮ್ಮ ನಮ್ಮ ಮಾನಸಿಕ ಆಮ್, ಯೋಚನೆಗಳು ಬದಲಾಗಬೇಕು. ನಾವು ಯಾರನ್ನ ಹೇಗೆ ಆಮ್, ನೋಡ್ಬೇಕು, ಭಗವಂತನ ಭಕ್ತರನ್ನ ಹೇಗೆ ಕಾಣಬೇಕು. ಅವ್ರೇ ದಾಸಾಪ ಹೇಳ್ತಾ ನೋಡಿ. ರಾವಣ ನಮೇ ಸಮ ರಾವಣ ಕೋಟಿ ಯೋಧಮಃ, ನಿನ್ನಂತ ಕೋಟಿ ರಾವಣರು ಕೂಡ ನನ್ ಸಮ ಅಲ್ಲ. ರಾಮಸ್ಯ ದಾಸೋಹಂ ಅಪಾರ ವಿಕ್ರಮಃ, ನಾನು ರಾಮಸ್ಯ ದಾಸೋಹಂ, ರಾಮನ ದಾಸ, ನಾನು ರಾಮದಾಸ. ಅಮಿತ ವಿಕ್ರಮ. ರಾಮದಾಸರಿಗೆ, ಕೃಷ್ಣದಾಸರಿಗೆ, ಭಗವಂತನ ದಾಸರಿಗೆ ಭಗವಂತನಷ್ಟೇ ಶಕ್ತಿ ಇರುತ್ತೆ. ಹೇಳ್ತಾರೆ, ಶ್ರುತ್ವ ಅತಿಕೋಪೇನ ಹನುಮತೋ ವಚೋ, ಕೋಟಿ ರಾವಣರು ಕೂಡ ನಂಗೆ ಸಮ ಅಲ್ಲ ಅಂತ ಅಂದ್ಬಿಟ್ಟ ಹನುಮಂತ. ರಾವಣನಿಗೆ ಕೋಪ ಬಂದ್ಬಿಡ್ತು. ಅವಾಗ್ಲೇ ಬೆಂಕಿ ಹಚ್ಚಿರಿ ಅಂತ ಹೇಳೋದು. ಸರಿ ಬೆಂಕಿ ಹಚ್ಚಿದ್ರ ಹಚ್ಕೊಳ್ರಪ್ಪ, ಆಯ್ತು ನನ್ಗೇನು. ಪುಚ್ಚಾಗ್ರೆ ಕಿಂಚಿದ್ ಅನಲಂ ದೀಪಯಿತ್ವಾತ ರಾಕ್ಷಸ. ಪುಚ್ಚಾಗ್ರೆ ಬಾಲದ ತುದಿಗೆ ಕಿಂಚಿದ್ ಅನಲಂ ಬೆಂಕಿ ಇಡ್ತಾರೆ. ಆಮೇಲೆ ರಜ್ಜು ಬಿಹಿ ಸುದೃಢಂ ಬದ್ವಾ, ಹಗ್ಗದಿಂದ ಕಟಾಕ್ಬಿಡ್ತಾರೆ. ಆಮೇಲೆ ನೋಡೋ ತನಕ ನೋಡ್ದ, ಆಯ್ತು ಹಚ್ಚಿದಾಯ್ತೇನಪ್ಪ, ಹಾ ಆಯ್ತು. ಈಗ ಏನ್ ಮಾಡ್ಬೇಕು? ಸೂಕ್ಷ್ಮೋ ಬಭೂವ ಬಂದೇಭ್ಯ ನಿಸ್ಸೃತ ಪುನರಪ್ಯಸೌ, ಬಭೂವ ಪರ್ವತಾಕಾರತ್ತ ಉತ್ಪೃತ್ಯೋ ಗೋಪುರಂ. ಬೆಳೆದ ಬೆಳೆದ ದೊಡ್ಡದಾಗಿ ಬೆಳೆದ್ಬಿಟ್ಟು ಗೋಪುರದ ಮೇಲೆ ಕೂತ್ಬಿಟ್ಟ. ಬಾಲಕ್ ಬೆಂಕಿ ಹಚ್ಚಿದ್ರು, ಹೋಗಿ ಗೋಪುರದ ಮೇಲೆ ಕೂತ್ಬಿಟ್ಟ. ಅಲ್ಲಿದ್ದವ್ರನ್ನೆಲ್ಲ ಬಾಲದಲ್ಲೇ ಹೊಡೆದೊಡ್ದು, ಹೆಂಗು ಬೆಂಕಿ ಇತ್ತಲ್ಲ ಆಲ್ರೆಡಿ, ಆ ಬೆಂಕಿಲಿ ಅಲ್ಲಿ ಎಲ್ಲರೂ ಸೂಟ್ ಆಗ್ಬಿಟ್ಟ ಹನುಮಂತ. ತಪ್ಪ ಮಾಡಿದ್ದು ಹನುಮಂತ ಮಾಡಿದ್ದು. ರಾಮ ಹೇಳಿ ಕಳ್ಸಿರ್ಲಿಲ್ವಲ್ಲ ಸುಟ್ಟಾಕು ಅಂತ, ಮತ್ ಮಾಡಿ ತಪ್ಪಲ್ವಾ ಹಾಗಾದ್ರೆ? ಇದೆಲ್ಲ ಪ್ರಶ್ನೆಗಳು ಬರ್ಬೇಕು ನಮ್ಮ ತಲೆಗೆ, ಏನ್ ಉತ್ತರನೂ ಬೇಕು ನಮಗೆ. ಹಾಗಾದ್ರೆ ಹನುಮಂತ ಮಾಡಿ ಸರಿನಾ ತಪ್ಪಾ? ತತ್ರೈಕಂ ಸ್ತಂಭಮಾದಾಯ ಹತ್ವಾ ತಾನ್ ರಕ್ಷಿಣ ಕ್ಷಣಾತ್, ಒಂದೇ ಕ್ಷಣದಲ್ಲಿ ಎಲ್ಲಾ ರಾಕ್ಷಸರನ್ನ ಕೊಂದಾಗ್ಬಿಟ್ಟ. ಹೇಗೆ ಕೊಂದ? ಮನೆ ಮನೆಗೆ ಹೋಗಿ ಕೊಂದ, ಮನೆ ಮನೆಗೆ ಹೋಗಿ ಬೆಂಕಿ ಹೆಚ್ಚಿದ. ದದಾಹ ಲಂಕಂ ಅಖಿಲಾಂ, ಇಡೀ ಅಖಿಲ ಲಂಕವೇ ಸುಟ್ಟೋಗ್ತಾ ಇದೆ. ಸಾಟ್ಟ ಪ್ರಾಸಾದ ತೋರಣ. ಆಮೇಲೆ ಬೆಂಕಿ ಹಚ್ಬಿಟ್ನಲ್ಲ, ಆ ರಾಕ್ಷಸ ಪಾಪ ಏನ್ ಮಾಡಿದ್ರು ಇವರು ಇವ್ರಿಗೆ, ಹನುಮಂತನಿಗೆ ಅಂತ ನಾವು ಪ್ರಶ್ನೆ ಮಾಡ್ಬೋದಲ್ವಾ? ಅವ್ರು ಏನೂ ಮಾಡಿಲ್ಲ ಅಂದ್ರೂ ಕೂಡ ಆ ರಾವಣನ ಜೊತೆ ಇದ್ದಿದ್ದೇ ದೊಡ್ಡ ತಪ್ಪು. ಸರ್ ನಾನೇನು ಮಾಡಿಲ್ಲ ಸರ್, ಅವನು ನನ್ ಕೆಟ್ಟ ಹುಡುಗರು ಇರ್ತಾರೆ ನೋಡಿ, ಪೋಲಿ ಹುಡುಗರು, ಬಾರು ಕರ್ಕೊಂಡು ಹೋಗ್ಬಿಡ್ತಾರೆ ಕುಡ್ಸೋದಕ್ಕೆ. ಬಂದ್ರು ಅವ್ರ ಅಪ್ಪ ಅಮ್ಮ 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 ಅಪ್ಪ ನಾನು ಕುಡ್ದಿಲ್ಲಪ್ಪ, ನಾನು ಅವ್ರ ಪಕ್ಕದಲ್ಲಿ ಕೂತಿದ್ದೆ ಅಷ್ಟೇ. ಯಾಕೋ ಕತ್ತೆ ಬಡವಾ, ಅವ್ರ ಪಕ್ಕದಲ್ಲಿ ಕೂತಿದ್ದೆ, ನೀನ್ ಕುಡ್ದಿಲ್ಲ ಗೊತ್ತು ನನಗೆ, ಅವ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ಅಪರಾಧ, ನಿನ್ನೂ ಸುಟ್ಟಾಕ್ಬಿಡ್ತೀನಿ. ಎಷ್ಟೋ ಜನ ಹೇಳ್ತಾರೆ ಇಲ್ಲಿ, ನಾ ಹೇಳ್ತೀನಿ ಅಸತ್ಸಂಗ ಮಾಡಬೇಡಿ, ಕೆಟ್ಟವ್ರ ಸಹವಾಸ ಮಾಡಬೇಡಿ, ಬೀಡಿ ಸಿಗರೇಟ್ ಹೆಂಡ ಸಾರಾಯಿ ಕುಡಿಯೋ ಸಹವಾಸ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಪ್ರಭುಜಿ ನಾನೇನ್ ಕುಡಿಯೋದಿಲ್ಲ, ಅವ್ರು ಸುಮ್ಮನೆ ಅವ್ರು ಮಾತಾಡ್ತಿರ್ತಾರೆ, ನಾನು ಪಕ್ಕದಲ್ಲಿ ಕೂತಿರ್ತೀನಿ, ಏನಕ್ಕೆ? ಅದನ್ನೇ ನಾನು ಹೇಳೋದು, ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ನಿದ್ದೆ ಮಾಡಿ ಪರವಾಗಿಲ್ಲ, ರಾಮಾಯಣ ಕ್ಲಾಸ್ ನಡೀತಾ ಇರುತ್ತೆ, ನಿದ್ದೆ ಮಾಡಿ ಪರವಾಗಿಲ್ಲ. ಇಲ್ಲ ಆಗೋದಿಲ್ಲ ನಮ್ಗೆ. ಮತ್ತೆ ಮತ್ತೆ ಇಲ್ಲ ಇಲ್ಲ ನಾನೇನು ಅವ್ರ ಮಾತು ಕೇಳಿಸ್ಕೊಳ್ದಿಲ್ಲ ನಾನು, ಅವ್ರ ಪಾಡಿಗೆ ಅವ್ರು ಮಾತಾಡ್ತಿರ್ತಾರೆ, ನಾನು ಪಾಡಿಗೆ ನಾನು ಸುಮ್ಮನೆ ಕೂತಿರ್ತೀನಿ. ಇದು ದುಷ್ಟತನನೇ, ಇದು ಕೆಟ್ಟತನನೇ. ಅಲ್ಲಿದ್ದವ್ರು ಯಾರು ರಾಕ್ಷಸರು, ಪಾಪ ರಾವಣನ ಮೇಲೆ ದ್ವೇಷ ಅಷ್ಟೇ, ರಾವಣ ಮಾತ್ರ ದ್ವೇಷ ಮಾಡ್ತಾ ಇದ್ದ. ಅಲ್ಲಿದ್ದ ರಾಕ್ಷಸ ವಾಸಿಗಳು ಏನ್ ಮಾಡಿದ್ರು? ರಾಮ ಯಾರು ಅಂತ ಗೊತ್ತಿಲ್ಲ, ಹನುಮಂತ ಯಾರು ಅಂತ ಗೊತ್ತಿಲ್ಲ, ಮನೆ ಮನೆಗೆ ಹೋಗಿ ಯಾಕೆ ಬೆಂಕಿ ಇಡ್ಬೇಕಿತ್ತು ಹನುಮಂತ? ಇಲ್ಲಿ ನೀತಿ ಇದೆ. ಏನೂ ಮಾಡಿಲ್ಲ ಅಂದ್ರೂ ಕೂಡ ನೀನ್ ಅವ್ರ ಸಹವಾಸ ಮಾಡದೆ ಅಲ್ವಾ, ಅವನ ರಾಜ್ಯದಲ್ಲಿ ಇದ್ದೇ ಅಲ್ವಾ ನೀನು? ರಾವಣ ನಮ್ಮ ಯಜಮಾನ ಅಂತ ಅಂತಿದ್ದೆ ತಾನೆ, ಅದಕ್ಕೆ ಸುಟ್ಟಾಗ್ತಾ ಇದೀನಿ ನಾನು. ಎಲ್ರಿಗೂ ಒಂದೇ ಶಿಕ್ಷೆ. ರಾವಣನ್ ಮಕ್ಳನ್ನ ಹೆಂಗ್ ಕೊಂದ್ನೋ ಹನುಮಂತ, ಅದೇ ತರ ಅಲ್ಲಿರೋ ನಗರವಾಸಿಗಳ್ನು, ಲಂಕಾ ನಗರವಾಸಿಗಳ್ನು ಹನುಮಂತ ಸುಟ್ಟಾಕ್ಬಿಟ್ಟ. ಏನ್ ಅರ್ಥ ಆಯ್ತು? ಯಾರಾದ್ರೂ ಭಕ್ತರು ಸಹವಾಸ ಬಿಟ್ಟು ಬೇರೆ ಸಹವಾಸ ಮಾಡಿದ್ರೆ
ಅವನೇನೂ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೊಲೆ ಮಾಡಿಲ್ಲ ಅವನು. ಸರ್ ನಾನು ಕೊಲೆ ಮಾಡಿಲ್ಲ ಸರ್, ಮತ್ತೇನ್ ಮಾಡಿದೆ? ಕೊಲೆ ಮಾಡ್ಬಿಟ್ಟು ನಮ್ಮನೆಗೆ ಬಂದ, ಆಶ್ರಯ ಕೊಟ್ಟೆ. ಹಾ, ಪೊಲೀಸ್ ಅವ್ರ ಕೆಲಸ ಸಿಕ್ಕಾಕೋಬಾರ್ದು ಅಂತ ನಾನು ಆಶ್ರಯ ಕೊಟ್ಟೆ. ಕೊಲೆ ಮಾಡಿದ್ಯಲ್ವಾ ನೀನ್? ಹಾಗಾದ್ರೆ ಕೊಲೆ ಮಾಡೋದನ್ನ ಸಪೋರ್ಟ್ ಮಾಡಿದೆ ಅಲ್ವಾ? ಹೌದು, ಮತ್ತೆ ತಪ್ಪಲ್ವಾ ಹಾಗಾದ್ರೆ? ವಿಭೀಷಣ ಯಾಕೆ ಕೊಲ್ಲಿಲ್ಲ ಹಾಗಾದ್ರೆ? ಅರೆ ನಾನು ಅವನ ರಾಜ್ಯದಲ್ಲಿ ಇದ್ದೆಪ್ಪ, ನಾನು ಎಷ್ಟೆಲ್ಲ ಹೇಳಿದೆ, ಸುಮ್ನೆ ಇರು ಬೇಡ ರಾವಣ, ಸುಮ್ನೆ ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು, ಎಷ್ಟು ಹೇಳಿದ್ರು ಇಲ್ಲ ಇಲ್ಲ, ನನ್ನ ಮಾತು ಕೇಳಲೇ ಇಲ್ಲ ಅವನು. ಅನ್ಬೋಸ್ ಎಷ್ಟು ಹೇಳಿದ್ರು ರಾವಣ ಕೇಳಲಿಲ್ಲ. ವಿಭೀಷಣ ಎಷ್ಟು ಸಲ ಹೇಳ್ತಾನೆ ಬೇಡ, ಆದ್ರೂ ಅವನ ಜೊತೆಲಿ ಇದ್ದ ತಮ್ಮ, ಅನ್ನಂಗಿಲ್ಲ ಅನ್ಭವ್ಸಂಗಿಲ್ಲ. ಆತರ ಹನುಮಂತ ಏನ್ ಮಾಡ್ತಾನೆ, ವಿಚಾರ್ಯ ಕಾರ್ಯಶೇಷಂ ಸ ಪ್ರಾಸಾದಾಗ್ರಾದ್ ಗೃಹಾದ್ ಗೃಹಂ. ಹೋದ ಏನ್ ಮಾಡ್ಬೇಕು? ಬರೀ ರಾಕ್ಷಸರನ್ನ ಕೊಂದ್ರೆ ಸಾಕಾ? ಎದುರುಗಡೆ ಬಂದವ್ರನ್ನ ಕೊಂದ್ರೆ ಸಾಕಾ? ಇಲ್ಲ, ಮನೆ ಮನೆಗೆ ಹೋಗಿ ಬೆಂಕಿಚ್ಬೇಕು. ಉತ್ಪ್ಲುತೋತ್ಪ್ಲುತ್ಯ ಸಂದೀಪ್ತ ಪುಚ್ಚೇನ ಮಹಾತಕಪಿ ದದಾಹ ಲಂಕಾಮಕಿಲಂ ಸಾಟ ಪ್ರಸಾದ ತೋರಣಂ. ಮನೆ ಮನೆಗೆ ಹೋಗಿ ಬೆಂಕಿಚ್ಬಿಡ್ತಾನೆ. ಎಲ್ಲ ಕಿರಿಸ್ತಾ ಇದಾರೆ. ಆ ತಾತ ಪುತ್ರನಾಥೇತಿ ಕಂದಮಾನ ಸಮಂತತಃ. ನೋಡ್ತಾ ನೋಡ್ತಾ ಏನಾಯ್ತು, ಇಡೀ ಲಂಕಾ ಸುಟ್ಟೋಗ್ಬಿಡ್ತು. ಇಡೀ ಲಂಕೆ, ಅದರಲ್ಲಿ ವಿಭೀಷಣನ ಕುಟುಂಬ ಮತ್ತೆ ಸೀತಾ ಮಾತೆಗೆ ಮಾತ್ರ ಏನಾಗಿಲ್ಲ, ಇಡೀ ಲಂಕಾ ಸುಟ್ಟೋಯ್ತು. ಯಾಕೆ ಅವ್ರಿಗೆ ಏನೂ ಆಗಿಲ್ಲ? ಯಾಕಾಗ್ಬೇಕು? ಹ್ಮ್ 1971 ಪಾಕಿಸ್ತಾನ ಇಂಡಿಯಾ ವಾರ್, ಬಾಂಬ್ಗಳಾಗ್ತಾ ಇದಾರೆ. ಈ ಕಡೆ ನಾವು ಹಾಕೋದು, ಆ ಕಡೆ ನಾವ್ರು ಹಾಕೋದು. ಪ್ರಭುಪಾದ್, ಈ ವಾರ್ ನಿಲ್ಸೋದಕ್ಕೆ ಏನಾದ್ರು ಉಪಾಯ ಇದೆಯಾ? ವಾರ್ ನಿಲ್ಸೋದಕ್ಕೆ ಉಪಾಯ ಇಲ್ಲಪ್ಪ, ಅದು ಆಗುತ್ತೆ, ಅದಾಗ್ಲೇಬೇಕು, ಅದಾಗುತ್ತೆ. ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಕೆ ಉಪಾಯ ಇದೆ. ಏನು? ಚಾಂಟ್ ಹರೇ ಕೃಷ್ಣ ಅಂಡ್ ಬಿ ಹ್ಯಾಪಿ. ಬಾಂಬ್ ಬಿತ್ತ, ಪ್ರಸಾದ ಅನ್ಕೊಳ್ಳಿ, ಕೃಷ್ಣ ಪ್ರಸಾದ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಇದು ಶ್ರೀ ಪ್ರಭುಪಾದರ ಮಾತು. 1971 ವಾರು, 1975 ಪಾಕಿಸ್ತಾನದಲ್ಲಿ ಇಸ್ಕಾನ್. ಹರಿ ಬೋಲ್. 4 ಸೆಂಟರ್ ಇದೆ ಇವಾಗ ಇಲ್ಲಿ, ಲಾಹೋರ್, ಕರಾಚಿ, ಹೈದರಾಬಾದ್, ಇನ್ನೊಂದ್ ಕಡೆ ಇಸ್ಕಾನ್. ಹರೇ ಕೃಷ್ಣ ಹೇಳ್ತಾರೆ ಇವಾಗ ಪಾಕಿಸ್ತಾನದಲ್ಲಿ. ಹ್ಮ್ ಎಷ್ಟು ಹಗೆತರ ಇರುತ್ತೆ ಅಲ್ವಾ? ಆಗ್ತಾನೆ ಯುದ್ಧ ಆಗಿದೆ, ಸೋತು ಸುಣ್ಣ ಆಗಿದ್ದಾರೆ ಪಾಕಿಸ್ತಾನದವರು. ಅಲ್ಲೋಗಿ ಪ್ರಭುಪಾದರು ಇಸ್ಕಾನ್ ಓಪನ್ ಮಾಡ್ತಾರೆ. ಬ್ರಹ್ಮಾನಂದ, ಗೋ ಟು ಪಾಕಿಸ್ತಾನ್ ಅಂಡ್ ಓಪನ್ ದ ಸೆಂಟರ್ ದೇರ್, ಯು ಬಿಕಮ್ ಟೆಂಪಲ್ ಪ್ರೆಸಿಡೆಂಟ್ ದೇರ್. ಪಾಕಿಸ್ತಾನ, ಪ್ರಭುಪಾದ್ ಪಾಕಿಸ್ತಾನ್ಗೆ ಹೋಗ್ಬೇಕಾ? ಹೋಗ್ಬೇಕು. ಅಲ್ಲ, ಯುದ್ಧ ಯುದ್ಧ ಏನು? ಪ್ರಸಾದ ಅನ್ಕೋ, ಬಾಂಬ್ ಬಿತ್ತ ಪ್ರಸಾದ ಅನ್ಕೋ. ಯಾ ಪಶ್ಯತಿ ಸಪಶ್ಯತಿ. ಯಾರು ಕೃಷ್ಣನ್ ಹೆಂಗ್ ನೋಡ್ತಾರ ಹಂಗ್ ಕಾಣಿಸ್ತಾನೆ. ಬಾಂಬ್ನ ಕೃಷ್ಣ ಪ್ರಸಾದ ಅಂತ ಯಾಕೆ ಅನ್ಕೋಬಾರ್ದು ನಾವು? ಮತ್ತೆ ಪುಳಿಯೋಗ್ರೆ ಮಾತ್ರ ಪ್ರಸಾದ ಅನ್ಕೋಬೇಕಾ? ಬಾಂಬ್ ಕೂಡ ಪ್ರಸಾದನೆ. ಪ್ರಸಾದೆ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಪ್ರಸಾದ ಯಾವ ರೂಪದಲ್ಲಿ ಬರುತ್ತೆ ಯಾರಿಗ್ ಗೊತ್ತು? ಬಾಂಬ್ ರೂಪದಲ್ಲಿ ಬಂದ್ರು ಕೂಡ ನಾವು ಪ್ರಸಾದನ ಸ್ವೀಕಾರ ಮಾಡಬೇಕು. ಅದು ಭಗವಂತನ ಇಚ್ಛೆ, ನಾವು ಚೇಂಜ್ ಮಾಡಕ್ ಬರೋದಿಲ್ಲ. ಏನ್ ನಡೀತಾ ಇದೆ ಅದಕ್ಕೆ ಹೇಳುದು, ರಾಮಾಯಣ, ಗೀತೆ, ಭಾಗವತ, ಅದು ಭಗವಂತನ ಬಾಯಿಂದ, ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದಿನಿಸುತ್ತ, ಭಗವಂತನ ಬಾಯಿಂದ ಬಂದಿರೋಂಥ ಮಾತುಗಳು ಪ್ರಸಾದ ಆಗದೆ ಇನ್ನೇನಾಗುತ್ತೆ ಅದು? ಭಕ್ತರ ಬಾಯಿಂದ ಬರೋ ಮಾತುಗಳು ಅಷ್ಟೇ. ಹನುಮಂತನ ಬಾಯಿಂದ ಬಂದಿರೋ ಮಾತುಗಳು ಭಗವಂತನ ಮಾತುಗಳೇ. ಹಾಗೆ ಸುಟ್ಟಾಕಿದಾನೆ, ಎಲ್ಲ ಗೋಳಾಟ ಆಡ್ತಾ ಇದಾರೆ. ಅಯ್ಯೋ ಹಾ ತಾತ ಪುತ್ರ ನಾತಿ ಕ್ರಂದಮಾನ ಸಮಂತತಃ. ಆಕ್ರಂದನ ಅಂತೀವಲ್ಲ, ಅಳ್ತಾ ಇದಾರೆ ಜೋರಾಗಿ. ನೋಡಿದ್ರು, ನೋಡ್ತಾ ನೋಡ್ತಾ ಆ ಇಡೀ ಲಂಕಾ ಸುಟ್ಟೋಯ್ತು. ಆದ್ರೆ ಒಂದು ಯೋಚನೆ ಬಂತಂತೆ ಹನುಮಂತನಿಗೆ. ಅರೆ, ಇಡೀ ಲಂಕಾನೇ ಸುಟ್ಟಾಕ್ಬಿಟ್ಟಿದ್ದೀನಿ ನಾನು, ಸೀತಾ ಮತ್ತೆ ಸುಟ್ಟೋಗ್ಬಿಟ್ಟಿದ್ರೆ ಅಯ್ಯೋ ಎಂತ ಕೆಲಸ ಮಾಡಿದೆ. ಏ, ಹಂಗಾಗಕ್ ಸಾಧ್ಯ ಇಲ್ಲ, ಅದೇಂಗ್ ಆಗ್ಬಿಡುತ್ತೆ? ವಿಭೀಷಣ ಮತ್ತೆ ಸೀತಾ ಮತ್ತೆ ಸುಟ್ಟೋಗ್ಲಿಲ್ಲ. ನಾ ದದಾಹ, ನಾ ದದಾಹ, ಸುಡ್ಲಿಲ್ಲ. ಹನುಮಂತನ ಬಾಲ, ಹನುಮಂತನ ಬಾಲಿ ಬೆಂಕಿ ಸುಡ್ಲಿಲ್ವಂತೆ, ಅದು ತಣ್ಣಗಿತ್ತಂತೆ. ಅದು ಯಾರಿಗೆ ಸುಡುತ್ತೆ? ಹನುಮಂತ್ ಬೆಂಕಿ ಯಾರನ್ನ ಸುಡುತ್ತೆ? ಅಗ್ನಿದೇವನೇ ಸುಟ್ಬಿಡ್ತಾ ಬೆಂಕಿ? ಭಗವಂತನ ಗುಣ ನಾಮ ರೂಪಗಳು ಭಕ್ತರನ್ನ ಪ್ರೊಟೆಕ್ಟ್ ಮಾಡತ್ತೆ. ಭಕ್ತರ ಅಲ್ದವ್ರನ್ನ, ಯಾರು ಭಗವಂತ ನಾಮನ್ನ ನಂಬೋದಿಲ್ವೋ ಅವ್ರನ್ನ ಸುಡುತ್ತೆ.
ಬೆಂಕಿ ಎಲ್ರನ್ನೂ ಸುಡೋದಿಲ್ಲ. ಈ ಸಂಸಾರ ದಾವಾನಲ ಇದೆಯಲ್ಲ, ಎಲ್ರನ್ನೂ ಸುಡೋದಿಲ್ಲ. ಯಾರು ಕೃಷ್ಣ ಭಕ್ತಿಗೆ ಬರ್ತಾರೆ ಅವ್ರನ್ನ ಸುಡೋದಿಲ್ಲ. ಯಾರು ಕೃಷ್ಣ ಪ್ರಜ್ಞೆಗೆ ಬರೋದಿಲ್ಲ ಅವ್ರಿಗೆ ಅಯ್ಯೋ, ನೋವು, ಗೋಳಾಟ, ಯಾರಿಗೆ ಹೇಳಿ ನಮ್ಮ ಪ್ರಾಬ್ಲಮ್ ಅಂತ. ಹನುಮಂತನ ಬಾಲಕ್ಕೆ ಬೆಂಕಿ ಇದೆ, ಹನುಮಂತನ ಸುಡ್ಲಿಲ್ಲ. ನಾ ದದಾಹ ಪುಚ್ಛಂ. ಯಾಕಂದ್ರೆ ಅವನು ರಾಮದಾಸ. ಸೀತೆಯನ್ನ ಸುಡ್ಲಿಲ್ಲ. ಯಾಕೆ? ಅವಳು ರಾಮದಾಸಿ. ವಿಭೀಷಣ ಮನೆ ಸುಡ್ಲಿಲ್ಲ ಬೆಂಕಿ. ಯಾಕೆ? ರಾಮದಾಸ. ಬೇರೆ ಮನೆಗೆಲ್ಲ ಸುಡ್ತು. ರಾವಣ ಮನೆ ಸುಟ್ಟೋಯ್ತು. ಚಿನ್ನದ ಅರಮನೆ ಸುಟ್ಟೋಯ್ತು. ಅದಕ್ಕೆ ಹನುಮಂತ ಹೇಳ್ತಾರೆ, ಎನ್ನಾಮ ಸ್ಮರಣ ಭೂತ ಸಮಸ್ತ ಪಾಪಾಹ. ಯಾರ ನಾಮಗಳು ಯಾರ ನಾಮಗಳು ಸಮಸ್ತ ಪಾಪವನ್ನ ನಾಶ ಮಾಡ್ಬಿಡುತ್ತೋ, ತಾಪತ್ರಯ ಅನಲಮಪೀಹ. ತಾಪತ್ರಯ ಅಂದ್ರೆ ಯಾವುದು? ಮೂರು ತ್ರಯ. ತಾಪ ಬೆಂಕಿ. ತಾಪ ಅಂದ್ರೆ ಬೆಂಕಿ, ಸುಡುತ್ತೆ ಅಲ್ಲ ತಾಪ. ತ್ರಯ: ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. ಮೂರು ಕ್ಲೇಶಗಳು ಮನುಷ್ಯನ ಸುಡುತ್ತೆ. ಆದರೆ ಎನ್ನಾಮ ಸ್ಮರಣ, ಯಾರ ನಾಮ ಸ್ಮರಣೆ ಮಾಡೋದ್ರಿಂದ ತಾಪತ್ರಯ ಅನಲಮಪೀಹ ತರಂತಿ ಸದ್ಯ. ಸದ್ಯ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಅಂತ. ಸದ್ಯ, ಸದ್ಯಕ್ಕಂತೂ ಇಲ್ಲ ಅಂತೀವಲ್ವಾ, ಅದು ಸಂಸ್ಕೃತ ಪದ. ಸದ್ಯದಲ್ಲೇ ಸುಟ್ಟೋಗ್ಬಿಡುತ್ತೆ, ಇಮ್ಮಿಡಿಯೇಟ್ ಸುಟ್ಟೋಗ್ಬಿಡುತ್ತೆ ಪಾಪಗಳು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗೆ ಪಾಪಗಳ ನಾಶ ಆಗ್ಬೇಕು, ನಾನು ಭಕ್ತಿ ಮಾಡ್ಬೇಕು ಅಂತ ಆಸೆ ಇದೆಯೋ ಅವರು ಎನ್ನಾಮ ಸಂಸ್ಮರಣ ಧೂತ ಸಮಸ್ತ ಪಾಪ. ಭಗವಂತ ನಾಮನ್ನ ಸ್ಮರಣೆ ಮಾಡ್ಬೇಕು. 16 ರೌಂಡ್ ಅಲ್ಲ, 24 ಮಾಡಿ, 32 ಮಾಡಿ, 64 ಮಾಡಿ, ಎಷ್ಟು ಮಾಡ್ತೀರ ಅಷ್ಟು ಪಾಪಗಳು ನಮ್ಗೆ ನಾಶ ಆಗತ್ತೆ. ತಸ್ಯೈವ ಕಿಂ ರಘುವರಸ್ಯ ವಿಶಿಷ್ಟ ಧೂತ ಸಂತ್ಯಪ್ಯತೆ ಕಥಮಸೋ ಪ್ರಕೃತಾನಲೇನ. ಅಲ್ಲ, ಯಾರ ನಾಮಸ್ಮರಣೆ ಮಾಡೋದ್ರಿಂದನೇ ಸಮಸ್ತ ಪಾಪ ನಾಶ ಆಗ್ಬಿಡುತ್ತೋ ಅಂತವನ ದಾಸನಾಗಿ ನಾನು ಅವನ ಸೇವೆ ಮಾಡಕ್ ಬಂದೀನಿ. ನನಗೆ ಬಾಲ ಸುಡುತ್ತಾ? ಈ ಭೌತಿಕ ಬೆಂಕಿ ಸುಡುತ್ತಾ ನನ್ನ? ಸುಡುತ್ತಾ? ಇಲ್ಲ, ಖಂಡಿತ ಸುಡುದಿಲ್ಲ. ಇದು ರಾಮ ಭಕ್ತಿಯ ಮಹಿಮೆ, ನೀರ್ಮಜ್ಜಿಗೆ ಪಾನಕದ ಮಹಿಮೆ ಅಲ್ಲ. ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ನೀರ್ಮಜ್ಜಿಗೆ ಪಾನಕ ಭಗವಂತನಿಗೆ ಆಫರ್ ಮಾಡ್ಬೇಕು. ಆಫರ್ ಮಾಡೋದು ಗೊತ್ತಿಲ್ಲ ಯಾರಿಗೆ. ಗುರು ಮೂಲಕ ಆಫರ್ ಮಾಡ್ಬೇಕು. ಗುರು ಮೂಲಕ ಆಫರ್ ಮಾಡ್ಬೇಕು ರಾಮನಿಗೆ. ಯಾರಿಗೆ ರಾಮನಾಮ ದೀಕ್ಷೆ ಕೊಟ್ಟಿರ್ತಾರಲ್ಲ ಅವ್ರ ಮೂಲಕ ರಾಮನಿಗೆ ಆಫರ್ ಮಾಡ್ಬೇಕು. ಗುರುನೇ ಇಲ್ಲ, ಗುರಿನೇ ಇಲ್ಲ. ರಾಮನ ಫೋಟೋ ಕಟೌಟ್ ಹಾಕ್ಸ್ಬಿಡೋದು ದೊಡ್ಡದಾಗಿ. ಬನ್ನಿ ಬನ್ನಿ ಸರ್, ನೀರ್ ಮಜ್ಜಿಗೆ ಪಾನಕ ಕೊಡ್ತೀವಿ ಬನ್ನಿ, ನಾಳೆ ನೋಡ್ರಿ ಏನ್ ದೊಂಬರಾಟ. ಹಬ್ಬ, ಟ್ರಾಫಿಕ್ ಜಾಮ್ ಮಾಡ್ಕೊಂಡು ದೊಂಬರಾಟ ಮಾಡಿದ್ದೆ ಮಾಡಿದ್ದು. ಇವರೆಲ್ಲ ರಾಮ ಭಕ್ತರು ಅಂತ ಹೆಂಗ್ ಕರೆಯೋದು ನಾವು? ಹ್ಮ್ ಹೆಂಗ್ ಕರೆಯೋದು ರಾಮ ಭಕ್ತರು ಅಂತ? ಭಗವಂತನ ನಾಮನೇ ಹೇಳ್ತಾ ಮೇಲೆ ಭಕ್ತರು ಹೆಂಗ್ರಿ? ಇವರು ಹೆಂಗ್ ಭಕ್ತರಾಗ್ತಾರೆ? ನಾಮ ಹೇಳಿದ್ರೆ ಮಾತ್ರ ಭಕ್ತರು? ಹೌದು, ಹೌದು ಅಂತ ಹೇಳೋದು ಶಾಸ್ತ್ರ. ಇಲ್ಲ ಎನ್ನಾಮ ಸಂಸ್ಮರಣ ಅಂತ ಯಾಕೆ ಹೇಳ್ಬೇಕಿತ್ತು ಇಲ್ಲಿ ಹನುಮಂತ? ಹ್ಮ್? ಪೂಜೆ ಅಂತ ಹೇಳ್ಬೇಕಿತ್ತು, ಅಥವಾ ಮರ ಸುತ್ತೋದು ಅಂತ ಹೇಳ್ಬೋದಿತ್ತಲ್ಲ. ಏನ್ ಹೇಳ್ಬೇಕು ಮತ್ತೆ? ಯಾರು ಭಗವಂತ ನಾಮ ಹೇಳೋದಿಲ್ಲ ಅವ್ರು ಭಕ್ತರಲ್ಲ ಅಷ್ಟೇ. ಇನ್ನೇನ್ ಅದಕ್ಕೆ ಡೆಫಿನೇಷನ್, ಪುರಾವೆಗಳು ಕೊಡೋ ಅವಶ್ಯಕತೆ ಇಲ್ಲ. ಫೈನಲ್ ಜಡ್ಜ್ಮೆಂಟ್. ಎನ್ನಾಮ ಸಂಸ್ಮರಣ ಧೂತ ಸಮಸ್ತ ಪಾಪಾಹ. ಸಮಸ್ತ ಪಾಪ ಅಂದ್ರೆ ಒಂದು ಜನ್ಮದ ಪಾಪ ಅಲ್ಲ, ಸಮಸ್ತ ಜನ್ಮದ ಪಾಪ ನಾಶ ಆಗ್ಬಿಟ್ಟು ಸುಟ್ಟೋಗ್ಬಿಡುತ್ತಂತೆ. ಅದಕ್ಕೆ ಹರಿನಾಮವನ್ನು ಸ್ಮರಣೆ ಮಾಡ್ಬೇಕು, ಭಗವಂತನ ನಾಮ ಹೇಳ್ಬೇಕು. ಯಾರು ಸಿಗ್ತಾರ ಅವ್ರಿಗೆ ಹರೇ ಕೃಷ್ಣ. ಬರ್ತಾ ಇದ್ರು ಸೆಕ್ಯೂರಿಟಿ ಆಗ ಎಲ್ರು ನೋಡ್ತಾರೆ ಹರೇ ಕೃಷ್ಣ ಹರೇ ಕೃಷ್ಣ, ಕಸ ಹೊಡೆಗೆ ಬರ್ತಾರೆ ಅವರು ಹರೇ ಕೃಷ್ಣ. ಅದೇ ಹೇಳ್ಬೇಕು. ಸರ್ ಹಲೋ ಗುಡ್ ಮಾರ್ನಿಂಗ್, ಹಾ ಬೇಡ, ಹರೇ ಕೃಷ್ಣ. ಇಲ್ಲ ಹೇಳಲೇಬೇಡಿ, ಪರವಾಗಿಲ್ಲ. ಅಟ್ಲೀಸ್ಟ್ ಭಗವಂತನ ನಾಮ ಹರೇ ಕೃಷ್ಣ ಅಂತ ಹೇಳಿದಾಗ ಆ ಶಕ್ತಿ ಏನಿದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ.
ಪ್ಯಾರಾಸಿಟಮಲ್ ಏನಿದೆ ಯಾರಿಗ್ ಗೊತ್ತು? ಸೊ ಒಂದು ಪ್ಯಾರಾಸಿಟಮಲ್ 500 ಕೊಡಿ, ನುಂಗ್ಬಿಟ್ವಿ ಅಷ್ಟೇ. ಜ್ವರವಾಸಿ ಆಗ್ಲಿಲ್ವಾ? ಹಾಗೇನೆ ಹರಿನಾಮದ ಮಹಿಮೆ ಗೊತ್ತಿದ್ದು ಗೊತ್ತಿಲ್ಲದೆ ಹೇಳಿದ್ರು ಕೂಡ ನಮ್ಮ ಪಾಪಗಳು ನಾಶ ಆಗುತ್ತೆ, ಆದ್ರೆ ಪ್ರೀತಿಯಿಂದ ಹೇಳಬೇಕು ಅಷ್ಟೇ. ಪ್ರೀತಿಯಿಂದ ಹೇಳಬೇಕು. ಆ ಪ್ರೀತಿ ಯಾವಾಗ ಬರುತ್ತೆ ನಮಗೆ? ಈಗ ರಾಮನ ಕತೆ ಕೇಳಿದಾಗ, ಭಗವಂತನ ಕತೆ ಕೇಳಿದಾಗ ನಮ್ಗೆ ಬರುತ್ತೆ ಪ್ರೀತಿ. ಬರಲ್ವಾ? ಈಗ ರಾಮಚಂದ್ರ ಯಾರಂತ ಗೊತ್ತಾಗ್ಲಿಲ್ವ ಇವಾಗ ನಮ್ಗೆ? ಎಷ್ಟು ಕಾನ್ಫಿಡೆನ್ಸ್ ಹನುಮಂತನಿಗೆ! ನಿನ್ನಂತ ಕೋಟಿ ರಾವಣರನ್ನ ಇಲ್ಲೇ ಸುಟ್ಟಾಕ್ಬಿಟ್ಟು ಹೋಗ್ಬಿಡ್ತೀನಿ, ಆ ಶಕ್ತಿ ಇದೆ ನನಗೆ. ಯಾಕಂದ್ರೆ ನಾನು ರಾಮನ ದೂತ. ಇನ್ನು ರಾಮನಿಗೆ ಶಕ್ತಿ ಇದೆ ಅಂತ. ರಾಮನೇ ಭಗವಂತನೇ ಶರಣಾಗತನಾಗಿ ಬಂದ್ಬಿಡ್ತಾನಲ್ಲ ಯಾರಾದ್ರೂ ಹರಿನಾಮ ಹೇಳಿದ್ರೆ, ಮತ್ತೆ ನಾಮಕ್ಕೆ ಎಷ್ಟು ಬೆಲೆ, ಎಷ್ಟು ಶಕ್ತಿ ಇದೆ! ಇದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಯಾರಿಗೆ ಅರ್ಥ ಆಗತ್ತೆ ಅವ್ರಷ್ಟೇ ಭಕ್ತಿ ಮಾಡಕ್ ಆಗೋದು, ಇಲ್ಲಾಂದ್ರೆ ಭಕ್ತಿ ಮಾಡಕ್ ಆಗಲ್ಲ. ಅದು ಕಾಟಾಚಾರ. ನಾವು ಮಾಡ್ತೀವಲ್ಲ, ಏನು ಕಾಟಾಚಾರ? ಆಚಾರನೇ ಇಲ್ಲ ಆಗ್ಬಿಡುತ್ತೆ. ಅದಕ್ಕೆ ಹರಿನಾಮ ಹೇಳ್ರಿ. ಏನೇ ಮಾಡ್ತೀನಿ, ನಿಮ್ದು ಏನೇ ಕರ್ತವ್ಯ ಇದ್ರು ನೀವು ಮಾಡಿಯಪ್ಪ. ನಾನು ಯಾವತ್ತು ಬೈಕೋಬೇಡಿ. ಮತ್ತೆ ನನ್ನ ಏನೇ ಕರ್ತವ್ಯ ಇದೆ ನೀವು ಮಾಡಿ. ಗಂಡ ಹೆಂಡತಿ ಮಕ್ಕಳು, ನೀವು ನಿಮ್ಮ ರೋಲ್ಸ್ ಏನಿದೆ ನಿಮ್ಮ ಮನೆಗಳಲ್ಲಿ, ಕೆಲವರು ಸೊಸೆ ಆಗಿರ್ತಾರೆ, ಕೆಲವರು ಮಗಳಾಗಿರ್ತಾಳೆ, ಕೆಲವರು ಇನ್ನೇನೇನೋ ಆಗಿರ್ಬೋದು. ಎಲ್ರಿಗೂ ಒಂದೊಂದು ರೋಲ್ ಇದೆ ಪ್ರತಿಯೊಬ್ಬರಿಗೂ. ಆ ಕೆಲಸ ನೀವು ಮಾಡಿ ಬಿಡಿ ಅಂತ ಹೇಳ್ತಾ ಇಲ್ಲ. ಭಗವಂತನ ಇಂಜಿನೇ ಇಲ್ಲ, ಬರೀ ಬೋಗಿ ಜೋಡ್ಸ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗ್ತೀರಿ ನೀವು? ನೀವು ಜೋಡಿಸಿರೋ ಬೋಗಿನ ಇಂಜಿನ್ ಕನೆಕ್ಟ್ ಮಾಡ್ಬಿಡ್ರಿ ಅಂತ ಹೇಳ್ತಾ ಇದೀವಿ ಅಷ್ಟೇ ನಾವು, ಬೇರೆ ಏನೇನು ಹೊಸದಾಗಿ ಏನು ಹೇಳ್ತಾ ಇಲ್ಲ. ರಾಮನ ಭಗವಂತನ ಕನೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ ಹೇಳ್ತಾ ಇರೋದು. ಭಯ ಏನು? ಅಯ್ಯೋ, ನಾವು ಕೃಷ್ಣ ಭಕ್ತಿ ಮಾಡಕ್ ಬಂದ್ಬಿಟ್ರೆ ಎಲ್ಲ ಬಿಡ್ಬೇಕಾಗತ್ತೆ. ಗಂಡನ್ ಬಿಡ್ಬೇಕು, ಹೆಂಡತಿನ ಬಿಡ್ಬೇಕು, ಮಕ್ಳನ್ ಬಿಡ್ಬೇಕು, ಮನೆ ಮಠ ಬಿಡ್ಬೇಕು. ಯಾರು ಹೇಳಿದ್ರು? ಬರೀ ಇಂಜಿನ್ ಟ್ರ್ಯಾಕ್ ನೋಡ್ಸಕ್ಕಾಗತ್ತಾ ನಾವು? ನನ್ ಜವಾಬ್ದಾರಿ ಏನಿದೆ? ನನ್ ಬೋಗಿನ್ ಕನೆಕ್ಟ್ ಮಾಡ್ಬೇಕು. ನನಗೆ ಹೆಂಡತಿ ಮಗಳು ಮನೆ ಮಠ ಸಂಸಾರ ಕುಟುಂಬ ಕೆಲಸ ಎಲ್ಲ ಇದೆ, ಮಾಡಿ ಕೃಷ್ಣ ಭಕ್ತಿಯಿಂದ ಮಾಡಿ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗ ಅಂತಿಲ್ವಾ? ಅದಕ್ಕೆ ನಾವು 24 ಗಂಟೆನ ಸರಿಯಾಗಿ ಡಿವೈಡ್ ಮಾಡಿಕೊಂಡು, 8 ಗಂಟೆ 10 ಗಂಟೆ ದುಡಿತೀರಾ ದುಡಿರಿ, 8 ಗಂಟೆ ನಿದ್ದೆ ಮಾಡ್ತೀರಾ ಮಾಡಿ, ಫ್ರೆಂಡ್ಸ್ ಜೊತೆ ಚಿಟ್ ಚಾಟ್ ಮಾಡ್ಬೇಕಾ ಮಾಡಿ. 4 ಗಂಟೆ ಉಳಿಯೋದಿಲ್ವಾ? 10,000 ರೂಪಾಯಿ ಸಂಬಳ ಬಂದ್ರೂ 1,000 ರೂಪಾಯಿ ಉಳಿಸಿರ್ತಾನೆ. 1,000 ರೂಪಾಯಿ ಇರ್ಲಿಯಪ್ಪ ಅಂತ. ಏನ್ಕೂ ಆಗೋದಿಲ್ಲ 10,000 ರೂಪಾಯಿ ಇವಾಗ. ಅದ್ರಲ್ಲೂ ಒಂದ್ ಸ್ವಲ್ಪ ಉಳಿಸಿ ನಾವು ಕೂಡಿಡೋದಿಲ್ವಾ? ಹಾಗೇನೆ ಇರುವೆಗಳು ಕೂಡಿಡುತ್ತೆ ನೋಡಿ. ಇರುವೆಗಳು ಮಳೆಗಾಲ ಬಂತು ನೋಡಿ, ಈಗ ಮಳೆಗಾಲಕ್ಕೆ ಎಲ್ಲ ಶುರು ಆಗುತ್ತೆ ನೋಡಿ. ಇರುವೆಗಳೆಲ್ಲ ತಗೊಂಡೋಗಿ ಗೂಡು ಕಟ್ಕೊಂಡು ಎಲ್ಲ ಒಳಗಡೆ ಶೇಖರಣೆ ಮಾಡ್ಕೊಂಡಿರ್ತವೆ. ಒಂದು ಇರುವೆಗೆ ಶೇಖರಣೆ ಮಾಡ್ಬೇಕು ಅನ್ನೋ ಆಸೆ ಬುದ್ಧಿ ಇದೆ, ನಮಗೆ ಯಾಕಿಲ್ಲ? ಏನು ಶೇಖರಣೆ ಮಾಡ್ಬೇಕು ನಾವು? ಯಾವ್ದು ಯೂಸ್ ಆಗುತ್ತೆ ಮುಂದೆ, ಅದು ದುಡ್ಡಲ್ಲ. ದುಡ್ಡು ಯೂಸ್ ಆಗೋದಿಲ್ಲ. ನಾವು ಮಾತಾಡ್ತಾ ಇರೋದು ಲೈಫ್ ಆಫ್ಟರ್ ಡೆತ್, ಸಾವಿನ ನಂತರದ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಇವಾಗಲ್ಲ, ಇವಾಗಂತೆಲ್ಲ ಕೇಳ್ತಾ ಇರೋದು ಯಾರು? ನಾವು ಮಾಡ್ತಾ ಇರೋದು ಕೆಲ್ಸ ಏನ್ ಮಾಡ್ತಿರೋದು ನೆಕ್ಸ್ಟ್ ಜನ್ಮಕ್ಕೆ. ಈ ಜನ್ಮಕ್ಕಲ್ಲ, ಇದನ್ನೊಂದು ಫಿಕ್ಸ್ ಆಗ್ಬಿಟ್ಟಿದೆ ಅಲ್ಲ ಹೇಳಿ. ಏನ್ ಸಿಗ್ಬೇಕು ಏನ್ ಹೋಗ್ಬೇಕೆಲ್ಲಾನು ಪ್ರಾರಬ್ಧ. ಸೊ ಪ್ರಾರಬ್ಧ ಯಾರು ಬದಲಾವಣೆ ಮಾಡಕ್ ಬರಲ್ಲ. ಓನ್ಲಿ ಕೃಷ್ಣ ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಏನ್ ಬೇಕಾದ್ರೆ ಮಾಡ್ಬೋದು ಅಂತ. ನಾವೇನ್ ಬೇಕಾದ್ರೂ ಮಾಡಕ್ಕಾಗಲ್ಲ, ನಾವು ಬರೀ ಭಕ್ತಿ ಮಾತ್ರ ಮಾಡ್ಬೋದು ಅಷ್ಟೇ. ಅದಕ್ಕೆ ನಿನ್ನೆ ಇವತ್ತು ನಾವು ಸುಂದರಕಾಂಡದಲ್ಲಿ ಹನುಮಂತ ಹೇಗೆ ಸೀತೆಯನ್ನ ಕಾಣ್ತಾನೆ, ಅದಾದ್ಮೇಲೆ ಅಲ್ಲಿಂದ ಹಾರ್ ಬಂದ್ಬಿಡ್ತಾನೆ. ಆಮೇಲೆ ಅಲ್ಲಿಂದ ಸ್ವಲ್ಪ ಫಾಸ್ಟ್ ಆಗಿ ಓಡಿಸ್ಬಿಡ್ತೀನಿ ಒಂದು 5 ನಿಮಿಷ. ಆಮೇಲೆ ಸೀತೆ ಹೇಳ್ಬಿಟ್ಟು ಬರ್ತಾನೆ, ಅಮ್ಮ ತಾಯಿ ಆಯ್ತು, ನಾನೇ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ, ಬೇಡ. ಸೀತೆ ಹೇಳ್ತಾಳೆ, ಇಲ್ಲ ಇಲ್ಲ, ರಾಮ ಸಾಗರ ಮಾಶೋಷ್ಯ ಬದ್ವಾಹ ಶರಪಂಜರಹಿ ಆಗತ್ಯ ವಾನರೈ ಸಾರ್ಧಂ ಹತ್ವಾ ರಾವಣ ಮಾಹವೇ. ಅವನೇ ಬಂದು ರಾವಣನ ಕೊಂದು ನನ್ನನ್ನು ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ? ಮಾಂ ನಯೇದ್ಯದಿ ರಾಮಸ್ಯ ಕೀರ್ತಿದ್ ಭವತಿ ಶಾಶ್ವತಿ. ಅವ್ನ್ ಕೀರ್ತಿ ಉಳಿಬೇಕಲ್ವಾ? ಸೀತೆ ಮತ್ತೆ ನೋಡ್ರಿ ಯಾರೋ ಹನುಮಂತನ್ ಸೇವೆ ತಗೊಂಡ್ಲು, ಹನುಮಂತ ಬಂದು ಕರ್ಕೊಂಡು ಹೋದ, ರಾಮನ ಕೈಲಿ ಬರಕ್ ಆಗಿಲ್ಲ ಅಂತ ಅಂದ್ಬಿಟ್ರೆ. ಅದಕ್ಕೆ ರಾಮನ ಕೀರ್ತಿನ ಉಳಿಸ್ಬೇಕು. ಹೆಂಡತಿ ಅದಳು ಕರ್ತವ್ಯ, ಅದು ಗಂಡನ ಕೀರ್ತಿ ಉಳಿಸ್ಬೇಕು. ಗಂಡನ ಶಕ್ತಿ ನೋಡಿ. ನಾನು ನೆನ್ನೆ ಇದೆ ಮಾತು ಹೇಳ್ತಾ ಇದೆ. ಜಾನಕಿಗೆ ಮಾರೀಚ ಕರ್ಕೊಂಡು ಹೋಗ್ಬೇಕಾದ್ರೆ ರಾಮನ ಮೇಲೆ ನಂಬಿಕೆ ಇರ್ಲಿಲ್ಲ, ಅವನ ಶಕ್ತಿ ಮೇಲೆ ನಂಬಿಕೆ ಇರ್ಲಿಲ್ಲ. ಆದ್ರೆ ಇವಾಗ ಹೇಳ್ತಾಳೆ, ಇಲ್ಲ, ನಾನು ರಾಮಚಂದ್ರ ನನ್ನ ಗಂಡನ ಕೀರ್ತಿನ ಉಳಿಸ್ಬೇಕು, ಅವ್ನು ಬಂದು ರಾಮನ ಕೊಂದು ಹತ್ವಾ ರಾವಣ ಮಾಹವೇ, ರಾವಣನ ಕೊಂದು ಕರ್ಕೊಂಡು ಹೋಗ್ತಾನೆ, ನಾನು ನಂಬಿಕೆ ಇದೆ ನನಗೆ ಅಂತ ಹೇಳ್ತಾಳೆ.
ಈ ನಂಬಿಕೆ ಮುಂಚೆನೆ ಇರ್ಬೇಕಿತ್ತಲ್ವಾ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಬಿಡಿ, ಅವ್ರು ಲೀಲೆ ಮಾಡೋಕ್ಕೋಸ್ಕರ ಮಾಡಿದ್ರು. ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು, ನಿಮ್ಗೆ ಸತ್ ಮೇಲೆ ನಂಬಿಕೆ ಬಂದ್ರೆ ಏನ್ ಪ್ರಯೋಜನ ಆಯ್ತು? ಅಯ್ಯೋ ನನ್ ಗಂಡ ಬದುಕಿದ್ದಾಗ ನಾನು, ಅಯ್ಯೋ ನನ್ ಗಂಡ, ಇವಾಗ ಏನ್ ಪ್ರಯೋಜನ ಬಂತು? ವನವಾಸ ಪಟ್ಟ ಮೇಲೆ ನಮಗೆ ಬುದ್ಧಿ ಬಂದ್ರೆ ಏನ್ ಬಂತು ಸುಖ? ಅಲ್ಲ, ಅವ್ನು ಏನೇ ಮಾಡಿರ್ಲಿ, ತಪ್ಪು ನೆಪ್ಪು ಏನು ನೋಡಕ್ ಹೋಗ್ಬಾರ್ದು. ನನ್ ಗಂಡ ಒಳ್ಳೆ, ನನ್ ಗಂಡ ಶಕ್ತಿವಂತ, ನನ್ ಗಂಡ ಕೀರ್ತಿವಂತ, ನನ್ ಗಂಡ ಇದ್ ಬರ್ಬೇಕು. ಅದ್ ಬರ್ಲಿ ಅಂತಾನೆ ಸೀತಾಮಾತೆ ಹೇಳ್ತಾ ಇರೋದು. ನನ್ ನಂಬಿಕೆ ಇದೆ, ರಾವಣನ್ ಕೊಂದು ಕರ್ಕೊಂಡು ಹೋಗ್ತಾರೆ ನೋಡಿ. ಎಂತ ಒಳ್ಳೆ ಅವಕಾಶ ಇತ್ತಲ್ವಾ? ಅಯ್ಯೋ ಫಸ್ಟ್ ಕರ್ಕೊಂಡು ಹೋಗಪ್ಪ ಹನುಮಂತ, ರಾಮ ಬರ್ತಾನೆ ಇಲ್ವಾ ಏನ್ ಗ್ಯಾರಂಟಿ? ಹೇಳ್ಬೋದಿತ್ತಲ್ವಾ ಈ ಮಾತು? ಹೆಂಗು ಬರೋದ್ ಬಂದಿದ್ಯಾ, ನನ್ನ ಕರ್ಕೊಂಡು ಹೋಗ್ಬಿಡು, ಸುಮ್ನೆ ಯಾಕೆ ಮತ್ತೆ ಇನ್ನೊಂದ್ಸಲ ಬರ್ಬೇಕು? ಹೇಳಿಲ್ಲ ಹಂಗಂತ ಅವಳು. ಇನ್ನು 1 ತಿಂಗಳು ಗಡುವು ಇದೆ, 1 ತಿಂಗಳಲ್ಲಿ ಬಂದು ರಾಮಚಂದ್ರ ಸೇತುವೆ ಕಟ್ಟಿ ಕರ್ಕೊಂಡು ಹೋಗ್ಬೇಕು ನನ್ನ ಯುದ್ಧ ಮಾಡಿ. ಇದು ನಂಬಿಕೆ, ಇದು ಜೀವನದ ಪಾಠ. ಅಷ್ಟಾದ್ಮೇಲೆ ಹ್ಮ್ ಹನುಮಂತ ಹಾರ್ಕೊಂಡ್ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ಬಂದ, ಓಯ್ ಹನುಮಂತ ಬಂದ, ಹನುಮಂತ ಬಂದ. ತಮ್ ಹರ್ಷೇಣ ಮಹಾತಾವಿಷ್ಟ ಶಬ್ದಂ ಚಕ್ರ ಮಹಾಸ್ವನಂ. ಬನ್ರಿ ಬನ್ನಿ, ಚೇರಾಕ್ರಿ ಹನುಮಂತನಿಗೆ ಮಹಾಸ್ವನ ಕೂರಿಸಿ. ಏನಪ್ಪಾ ಹನುಮಂತ ಏನಾಯ್ತು? ಹನುಮಾನೇವ ಪಶ್ಯದಂ ವಾನರ ವಾನರಷಭಂ. ಏನಾಯ್ತು ನೋಡ್ದ್ಯಾ? ಹಾ, ದೃಷ್ಟ ಸೀತ ಮಯಾಲಂಕ. ನೋಡ್ದೆ ಸೀತೆಯನ್ನ. ಫಸ್ಟ್ ನಾವು ಹೇಗ್ ಮಾತಾಡ್ಬೇಕು ಅಂತ ಹೇಳ್ಕೊಡ್ತಾನೆ ಹನುಮಂತ. ಇಲ್ಲಿಂದ ಹಾರ್ಕೊಂಡು ಹೋದ್ನಾ, ಅಲ್ಲಿ ಮೈನಾಕ ಸಿಕ್ಕದ್ನ, ಹೋಗಿದ್ ಕೆಲ್ಸ ಏನಾಯ್ತು ಹೇಳು ಫಸ್ಟ್. ಅದೇ ಹೇಳ್ತಾ ಇರ್ರಿ. ಮೈನಾಕ ಸಿಕ್ಕದ, ಅಲ್ಲಿ ಸುರಸ ಸಿಕ್ಕದ್ದು, ಆಮೇಲೆ ಅಲ್ಲಿಂದ ಹಾರ್ಕೊಂಡು ಹೋದ್ನ, ಲಂಕಿಣಿ ಬೇರೆ ಇದ್ಲು, ಅವಳು ಬುದ್ಧ. ಸೀತೆ ನೋಡ್ದ್ಯಾ ನೀನ್ ಫಸ್ಟ್ ಹೇಳು. ಹೇಳ್ತೀನಿ ಇರ್ರಿ ಸ್ವಲ್ಪ. ಆಮೇಲೆ ಅಲ್ಲಿಂದ ಗುದ್ದುದೆ, ಆಮೇಲೆ ಎಲ್ಲಾ ಕಡೆ ಓಡಾಡ್ಕೊಂಡು ಅಂತಪುರಕ್ಕೆ ಹೋದ್. ಅಷ್ಟು ದೃಷ್ಟ ಸೀತಾ. ಮೊದ್ಲು ಗುಡ್ ನ್ಯೂಸ್ ಹೇಳ್ಬೇಕು. ನಿಮ್ ಕತೆ ಪುರಾಣ ಯಾರಿಗ್ ಬೇಕು? ಏನು ಎಕ್ಸಾಮ್ ಅಂತೂ ರಿಸಲ್ಟ್ ಏನಾಯ್ತು? ಅಲ್ಲ, ನಾನು ಮೊನ್ನೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ನ, ಪೆನ್ನು ಪೆನ್ಸಿಲ್ ಎಲ್ಲ ರೆಡಿ ಮಾಡ್ಕೊಂಡು ಎಕ್ಸಾಮ್ ಆಲ್ಗ ಹೋದ್ನ, ಅಲ್ಲಿ ಕ್ವಶನ್ ಪೇಪರ್ ಕೊಟ್ರ. ರಿಸಲ್ಟ್ ಏನಾಯ್ತು? ಅಲ್ಲಿ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನನಗೆ ಭಯ ಆಯ್ತಾ, ಆಮೇಲೆ ಏನಪ್ಪಾ ಏನು ಮಾಡೋದು ಅಂತ ಬರ್ದ. ರಿಸಲ್ಟ್ ಫಸ್ಟ್ ರ್ಯಾಂಕ್. ಮೊದ್ಲೇ ಬೋಳಕ್ ಏನಾಗಿತ್ತು ನಿನಗೆ? ಕೇಳ್ತಾ ಇರ್ತಾರೆ. ಹೇಗೆ ಮಾತಾಡ್ಬೇಕು ಅನ್ನೋದು ಕಲ್ಸ್ಕೊಡ್ತೇನೆ ಹನುಮಂತ. ಮಾತು ಬರುತ್ತೆ ಅಂತ ಮಾತಾಡೋದಲ್ಲ. ದೃಷ್ಟ ಸೀತಾ, ನೋಡ್ದೆ ಅಂತ ಹೇಳ್ತೇನೆ ಫಸ್ಟ್. ಸೀತಾ ಅಂತ ಹೇಳೋದಿಲ್ಲ, ಸೀತಾ ದೃಷ್ಟ ಅಂತ ಹೇಳೋದಿಲ್ಲ. ಸೀತಾ, ಸೀತೆಗೆ ಏನಾಯ್ತು ಅಂತ ಕೇಳ್ಬಿಟ್ರೆ, ದೃಷ್ಟ ಸೀತಾ, ನೋಡಿದೆ ಸೀತೆಯನ್ನ. ಮುಂದಿನ ಕತೆ ಆಮೇಲೆ ಏನಾದ್ರು ಹೇಳ್ಕೊ ಇವಾಗ. ಅವನ್ ಕೊಂದೆ, ಇವನ್ ಕೊಂದೆ, ಅಶೋಕವನಿಗೆ ಬೆಂಕಿ ಇಟ್ಟೆ, ರಾವಣನ್ ಬುದ್ಧಿ ಹೇಳು, ಏನ್ ಬೇಕು ಹೇಳ್ಕೊ ಇವಾಗ, ನನ್ಗೆ ಬೇಕಾಗಿಲ್ಲ. ದೃಷ್ಟ ಸೀತಾ ಹೇಗಿದೆ? ಮಾತಾಡಕ್ ಬರುತ್ತಾ ಈಗ ನಮ್ಗೆ ಆತರ? ಒಂದ್ ಕೇಳಿದ್ರೆ 100 ಹೇಳ್ತೀವಿ. ಹಂಗಿತ್ತು ಹಿಂಗಿತ್ತು ಹಂಗಾಯ್ತಾ, ಏನಾಯ್ತು ರಿಸಲ್ಟ್? ಫೇಲ್ ಆಯ್ತು. ಅದಕ್ಕೆ ಹೇಳೋದು, ಇದೆಲ್ಲ ನಾವು ಟಿವಿ ಸೀರಿಯಲ್ ನೋಡಕ್ ಬರೋದಿಲ್ಲ. ನಾವು ಓದಬೇಕು ರಾಮಾಯಣ. ಅರ್ಥ ಓದ್ಬೇಕು ಅಷ್ಟೇ. ದೃಷ್ಟ ಸೀತಾ ಮಯಾ ಲಂಕಾ ದರ್ಶಿತಾ ಸಾ ಕನಾನ. ಈಗ ಏನ್ ಅರ್ಥ ಆಯ್ತು? ಅದ್ರಲ್ಲಿ ರಹಸ್ಯ ಒಳಾರ್ಥ ಅರ್ಥ ಮಾಡ್ಕೋಬೇಕು. ನೋಡಿದೆ ಸೀತೆಯನ್ನ, ದದರ್ಶ. ಆಮೇಲೆ ಲಂಕಾ ಧರ್ಷಿತಾ, ಲಂಕನ ಸುಟ್ಟೆ. ಆಮೇಲಿನ ಕತೆ ಅದು. ಫಸ್ಟ್ ಲಂಕೆನ್ ಸುಟ್ಟಿದ್ದು, ಓಕೆ, ಲಂಕೆ ನೋಡಿದ್ದು, ದರ್ಶನ ಮಾಡ್ದ, ಸೀತೆ ನೋಡಿದ. ಆಮೇಲೆ ಸಂಭಾಷಿತೋ ದಶಗ್ರೀವ ತಥೋಹಂ ಪುನರಾಗತಃ. ಇಷ್ಟೆಲ್ಲ ಮಾಡ್ಕೊಂಡು ರಾವಣ ಹತ್ರ ಮಾತಾಡ್ಕೊಂಡು ಬಂದೆ. ಫಸ್ಟ್ ಹೇಳಿದೇನು? ನೋಡಿದೆ ಸೀತೆಯನ್ನು. ಆಮೇಲೆ ಅಯ್ಯೋ, ಆಮೇಲೆ ಏನಾಯ್ತು ಗೊತ್ತು? ನನ್ ಬಾಲಿಗೆ ಬೆಂಕಿ ಹಚ್ಚಿರು, ನಾನು ಏನ್ ಮಾಡಿದೆ ನೋಡೋ ತನಕ ನೋಡಿದೆ, ಎಲ್ಲಾ ಕಡೆ ಮನೆಗೆ ಬೆಂಕಿ ಇಟ್ಬಿಟ್ಟು ಬಂದ್ಬಿಟ್ಟೆ. ವೆರಿ ಗುಡ್ ಹನುಮಾನ್ ಕೃತ ಕಾರ್ಯೋಯಂ ಪಿಬತ ಪ್ರಸಾದತಃ. ಬನ್ರಿ ಪಾರ್ಟಿ ಮಾಡೋಣ ಅಂದ ಹಂಗದ. ಜಕ್ಷದ್ವಂ ಫಲಮೂಲಾನಿ ತ್ವರಿತಂ ಹರಿಸತ್ತಮ. ಬನ್ನಿ ಹಣ್ಣು ಹಂಪಲು ತಿನ್ನೋಣ ಅಂತ ಹಂಗದ. ಖುಷಿಗೆ ಪಾರ್ಟಿ. ಹೋಗಿದ್ ಕೆಲಸ ಆಯ್ತಲ್ಲ, ಪ್ರಾಣ ಉಳಿತಲ್ಲ. ಹೋಗಿ ನೋಡ್ಕೊಂಡ್ ಬಂದಿಲ್ಲ ಅಂದ್ರೆ ಸುಗ್ರೀವ ಎಲ್ರು ಕತ್ಕಡ್ ಬಿಡ್ತಾ ಇದ್ದ. ಶಿರಚ್ಛೇದ ಸುಗ್ರೀವಾಜ್ಞೆ. ಸೊ ಖುಷಿಯಿಂದ ಎಲ್ಲ ವಾನರರು ಎಂಜಾಯ್ ಮಾಡ್ತಾ ಇದಾರೆ. ಸೀತೆಯನ್ನ ಕಂಡ್ರು. ಈಗ ಮುಂದಕ್ಕೆ ಏನಪ್ಪಾ, ಏನ್ ಮಾಡೋದು ಈಗ? ಹೋಗಿದ್ದೆ ಕರ್ಕೊಂಡ್ ಬಂದ್ಬಿಡ್ಬೋದಿತ್ತಲ್ವಾ, ಮತ್ತೆ ಇನ್ನೊಂದ್ಸಲ ಯಾಕೆ ಅಂತ ಮಾತಾಡ್ಕೊಳ್ಳಿಲ್ಲ ಅವರು. ಆಮೇಲೆ ಆದಷ್ಟು ಬೇಗ ಹ್ಮ್ ರಾಮಚಂದ್ರನ ಭೇಟಿ ಮಾಡ್ಬೇಕು ಅಂತ ಹೇಳಿ, ರಾಮಚಂದ್ರ ಇರ್ಲಿಲ್ಲ ಅವಾಗ. ಹನುಮಂತ ಸೀತೆ ನೋಡ್ಕೊಂಡ್ ಬಂದಿದ್ದನ್ನ ವಿಚಾರ ರಾಮನಿಗೆ ತಿಳಿಸ್ಬೇಕು. ಹೋಗ್ತಾನೆ. ಕುಶಲಂ ಪ್ರಾಹ. ಫಸ್ಟ್ ಹೇಗಿದ್ದೀರಾ ಅಂತ ಕೇಳ್ಬೇಕು. ಕುಶಲಂ ಪ್ರಾಹ.
ಮೊದ್ಲು ಹೋಗಿದ ತಕ್ಷಣ ಆ ಅಷ್ಟು ಹೇಗಿದ್ದೀರಾ ಕೇಳ್ಬೇಕು. ಕುಶಲಂ ಪ್ರಾಹ. ಸೊ ಇದೆಲ್ಲನು ನಾವು ಗಮನಿಸಿ ಅರ್ಥ ಮಾಡ್ಕೊಂಡು ಹೋದಾಗ ಹೌದಲ್ವಾ, ಈ ತರ ಮಾತಾಡಿ ಹೆಂಗ್ ಚೆನ್ನಾಗಿರುತ್ತೆ. ಸುತ್ತಿ ಬಳಸಿ ಯಾಕ್ರಿ ಬರ್ತೀರಿ, ನೇರವಾಗಿ ಹೇಳ್ಬೇಕಪ್ಪ ವಿಚಾರ, ಆಮೇಲೆ ಮುಂದೆ ಟೆನ್ಷನ್. ಕೆಲವ್ರು ಅಂದ್ರೆ ಟೆನ್ಷನ್ ಕೊಟ್ಬಿಡ್ತಾರೆ. ಏನಾಯ್ತು ಈಗ ಹೇಳ್ದ ನಾನು ಎಕ್ಸಾಮ್, ರಿಸಲ್ಟ್ ಏನಾಯ್ತು ಅಂದ್ರೆ ಅಪ್ಪ ನಾನು ಎಕ್ಸಾಮ್ಗೆ ಓದಿದ್ನಾ, ಎಕ್ಸಾಮ್ ಹಿಂದಿನ ಅದೆಲ್ಲೋ ನೀವು ಮದುವೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರಾ, ಏನಾಯ್ತು ಹೇಳು ಫಸ್ಟು ಅಂತ ಹೇಳ್ಬಿಟ್ಟು ಆಮೇಲೆ ಅಪ್ಪ ಅದಕ್ಕೆ ರಿಸಲ್ಟ್ ನಿನ್ನೆ ಬಂತು ಫಸ್ಟ್ ರ್ಯಾಂಕ್. ಇಷ್ಟೆಲ್ಲ ಟೆನ್ಷನ್ ಕೊಟ್ಟು ಅವ್ನಿಗೆ ಹಾರ್ಟ್ ಫೇಲ್ ಆಗಿ ಆಮೇಲೆ ಫಸ್ಟ್ ರ್ಯಾಂಕ್, ಇದೆಲ್ಲ ಕಲ್ತ್ಕೋಬೇಕು ಎಲ್ರು. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಆಮೇಲೆ ಹೇಳ್ರಿ ಇಲ್ಲ ಸ್ವಲ್ಪ ಚೂರು ಹೆಲ್ತ್ ಚೂರು ಅಪ್ಸೆಟ್ ಆಗಿತ್ತು, ಆಮೇಲೆ ಹಾಸ್ಪಿಟ್ಲಿಗೆ ಸರಿ ಆಯ್ತು, ಹಿಂಗ್ ಆಮೇಲೆ ಹೇಳ್ಕೊಳ್ಳಿ ಪರವಾಗಿಲ್ಲ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ, ನನಗೇನು ಗುಂಡ್ಕಲ್ ತರ ಇದ್ದೀನಿ ಅಂತ ಹೇಳ್ಬಿಡ್ಬೇಕು. ಕೇಳೋರ್ಗೆ ಏನಾಗುತ್ತೆ, ಅವಾಗ ಮುಂದಿನ ಮಾತು ಬರುತ್ತೆ. ಹೇಗಿದ್ದೀರಾ? ಅಯ್ಯೋ ಯಾರು ಹೇಳನ್ರಿ ನಮ್ಮ ಪ್ರಾಬ್ಲಮ್, 108 ಸಮಸ್ಯೆ ಏನ್ ಅಂದ್ಬಿಟ್ರೆ ಏನಾಗುತ್ತೆ, ಮೂಡ್ ಆಫ್ ಆಗುತ್ತೆ. ಅದಕ್ಕೆ ಹೇಳಿದ ಮಾತಾಡ್ಬೇಕಾದ್ರೂ ಅಷ್ಟೇನೆ, ರಾಮಾಯಣದಲ್ಲಿ ಹೇಗ್ ಮಾತಾಡ್ತಾರೆ, ಹನುಮಂತ ಹೇಗ್ ಮಾತಾಡ್ತಾರೆ, ವಾಲ್ಮೀಕಿ ಹೇಗ್ ಮಾತಾಡ್ತಾರೆ, ನಾರದ ಮುನಿಗಳು ಹೇಗ್ ಮಾತಾಡ್ತಾರೆ ಅಲ್ವಾ. ಅದಕ್ಕೆ ಆ ರಾಮಚಂದ್ರನ ಹತ್ರ ಹೋಗಿ ಕುಶಲಂ ಪ್ರಾಹ ರಾಜೇಂದ್ರ ಜಾನಕಿ ತ್ವಾಂ ಶುಚಾನ್ವಿತಾಹ, ಎಲ್ಲ ಆರೋಗ್ಯವಾಗಿದ್ದಾರಪ್ಪ, ಅಲ್ಲಿ ಸೀತೆಗೆ ಏನ್ ತೊಂದರೆ ಆಗಿಲ್ಲ, ಆರಾಮಾಗಿದ್ದಾಳೆ, ಏನಿಲ್ಲ. ಆದ್ರೆ ನಿರಾಹಾರ ಕೃಷಾ ಪ್ರಭೋ, ಚೆನ್ನಾಗಿದ್ದಾಳೆ ಏನಾಗಿಲ್ಲ, ಬಟ್ ಏನೋ ಸ್ವಲ್ಪ ಊಟ ತಿಂಡಿ ಸರಿಯಾಗಿ ಮಾಡಿಲ್ಲ, ಅದಕ್ಕೆ ಸಣ್ಣ ಆಗ್ಬಿಟ್ಟಿದ್ದಾಳೆ. ಹನುಮಂತ ಎಷ್ಟು ಚೆನ್ನಾಗಿ ಮಾತಾಡ್ದಲ್ಲಪ್ಪ. ಇದಕ್ಕಾದ್ರೂ ಅವನಿಗೆ ಹನುಮಂತನಿಗೆ ಪಾದಕ್ಕೆ ಬಿದ್ದ್ಬಿಡ್ಬೇಕು. ಏನ್ ಹನುಮಂತ ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು, ನಮ್ಗೆ ಬರೋದಿಲ್ವಲ್ಲ ಮಾತಾಡೋದಕ್ಕೆ. ಆಮೇಲೆ ಹೇಳಿದರೆ ಹ್ಮ್ ಕುಶಲಂ ಪ್ರಾಹ ರಾಜ ರಾಮಚಂದ್ರ, ಜಾನಕಿ ಚೆನ್ನಾಗಿದ್ದಾಳೆ, ಆದ್ರೆ ತ್ವಾಂ ಶುಚಾನ್ವಿತ, ನಿನ್ನೆ ಯೋಚನೆ ಮಾಡ್ತಾ ಇದ್ಲು. ರಾಮ ರಾಮ ಹೇಗೆ, ಹೇ ರಾಮ ರಾಮ ರಾಮೇತಿ ಶೋಚಂತಿ ಮಲಿನಾಂಬರ. ಮಲಿನಾಂಬರ ಅಂದ್ರೆ ಕೆಟ್ಟ ಬಟ್ಟೆ, ಕೊಳಕು ಬಟ್ಟೆ. ಹೇ ರಾಮ 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 ಅಂತ ಕೊಳಕು ಬಟ್ಟೆ, ಯಾಕಂದ್ರೆ ಸುಳ್ಳು ಹೇಳ್ಬಾರ್ದಲ್ವಾ, ಸುಳ್ಳು ಹೇಳಂಗಿಲ್ಲ. ಆದ್ರೆ ಹೇಳಿದ್ರು ಅದು ಈಗ ಭಗವಂತನ ವಿಚಾರದಲ್ಲಿ ಸುಳ್ಳು ಅಂತ ಅಲ್ಲ, ಸೀತೆ ವಾಸ್ತವ ಸ್ಥಿತಿ ಹೇಳ್ತದಾನೆ ಹನುಮಂತ. ಊಟ ತಿಂಡಿ ಇಲ್ಲ ಸರಿಯಾಗಿ, ಕೃಶ ಆಗ್ಬಿಟ್ಟಿದ್ದಾಳೆ, ಸಣ್ಣ ಆಗ್ಬಿಟ್ಟಿದ್ದಾಳೆ, ಮಲಿನಾಂಬರ ಕೆಟ್ಟು ಕೊಳಕ್ ಬಟ್ಟೆ ಹಾಕೊಂಡಿದ್ದಾಳೆ, ಬಟ್ ಚೆನ್ನಾಗಿದ್ದಾಳೆ ಚೆನ್ನಾಗಿದ್ದಾಳೆ, ಏನಾಗಿಲ್ಲ. ಕುಶಲಂ ಪ್ರಾಹ ರಾಜೇಂದ್ರ. ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ, ICU ಹೇಳಿದ್ದಾರೆ. ಹೇಗಿದ್ದಾರ್ರಿ ನಿಮ್ಮಪ್ಪ? ಅಯ್ಯೋ ಇವತ್ತ ನಾಳೆನೋ ರೀ. ಹಂಗೆ ಹೇಳ್ಬಾರ್ದು, ಇಲ್ಲ ಇಲ್ಲ ಚೆನ್ನಾಗಿದ್ದಾರೆ, ಆರಾಮಾಗಿದೆ, ಡಾಕ್ಟರ್ ಏನು ಭಯ ಪಡಬೇಡಿ ಅಂತ ಹೇಳಿದ್ದಾರೆ, ಇವತ್ತು ICU ಇಟ್ಟಿದ್ದಾರೆ, ನೋಡೋಣ ನಾಳೆ ಡಿಸ್ಚಾರ್ಜ್ ಆಗ್ಬೋದು. ಹಿಂಗೆ ಹೇಳ್ಬೇಕು, ಪಾಸಿಟಿವ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಪಾಸಿಟಿವ್ ಥಿಂಕ್ ಮಾಡ್ರಿ. ಪ್ರಾಣ ಹೋಗ್ತಾ ಇದ್ರು ಕೂಡ ಪಾಸಿಟಿವ್ ಥಿಂಕ್ ಮಾಡಿ. ಏನಿಲ್ಲ, ಏನೋ ಭಗವಂತನ ಇಚ್ಛೆ, ಬೇರೆ ಕಡೆ ಎಲ್ಲೋ ಬೇರೆ ಸೇವೆ ಕೊಡ್ತಾ ಇದ್ದಾನೆ ಅನ್ಸುತ್ತೆ ಅವ್ರಿಗೆ, ಅದಕ್ಕೆ ಕರ್ಕೊಂಡ. ಯಾವಾಗ ಬರುತ್ತೆ ನಿಮ್ಗೆ ಈ ಪಾಸಿಟಿವ್ ಯೋಚನೆಗಳು? ಬರೀ ಉಳುಕು, ಬರೀ ಕೆಳಕು ಕೆಡಕು. ಎಲ್ರಿಗೂ ಪಾಠ ಇದು, ನಮ್ಮೆಲ್ರಿಗೂ ಪಾಠ. ಹೇಗ್ ಮಾತಾಡ್ಬೇಕು, ಹೇಗೆ ಒಳ್ಳೇದು ಹುಡುಕ್ಬೇಕು, ಬರೀ ಕೆಟ್ಟದೆ. ನೋಡ್ರಿ, ಹಾ ಅಲ್ಲೇನೋ ಆಗ್ತಾ ಇದೆ ಅನ್ಸುತ್ತೆ, ಮೋಸ್ಟ್ಲಿ ಅಲ್ಲೇನೋ ಆಗಿರ್ಬೇಕನ್ಸುತ್ತೆ. ಅದೇ ಬೆಂಕಿ ನಮ್ ಬುಡಕ್ ಬಿದ್ದಾಗ ಹೇಗಾಗುತ್ತೆ ನಮ್ಗೆ? ತೋರಿಸ್ಬೇಕಾದನ್ನ. ಅದಕ್ಕೆ ನಾರದ ಹೇಳ್ತಲ್ಲ, ಒಬ್ಬ ಒಬ್ಬನಿಗೆ ಮುಳ್ಳು ಚುಚ್ಕೊಂಡಾಗ ಅವನಿಗೆ ಏನಾಗುತ್ತೆ ನೋವು, ಚುಚ್ಚಿದವನ್ ಗೊತ್ತಾಗೋದಿಲ್ಲ, ಅದು ಚುಚ್ಚಿದವನ್ಗೂನು ಚುಚ್ಚಿ ನೋಡಿದಾಗ ಗೊತ್ತಾಗುತ್ತೆ ಅಂತ. ಯಥಾ ಕಂಟಕ ವಿದ, ಕಂಟಕ ಹೇಗೆ ಮುಳ್ಳು ಇನ್ನೊಬ್ರು ನೋವು ಮಾಡುತ್ತೆ, ಆ ನೋವು ಅನುಭವಿಸೋನ್ ಗೊತ್ತಿರುತ್ತೆ. ಆ ನೋವಿನ ಅನುಭವ ಅವನು ಗೊತ್ತಾಗ್ಬೇಕಾದ್ರೆ ಅವನು ಅನುಭವಿಸ್ಬೇಕು. ಸೊ ಅದಕ್ಕೆ ರಾಮಾಯಣ ನಮ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ನೋಡಿ. ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲೂ ನಮ್ಮ ಥಾಟ್ ಪ್ರೊಸೆಸ್, ನಾವು ಯೋಚನೆ ಮಾಡೋ ರೀತಿ, ಫ್ಯಾಮಿಲಿ ಇಲ್ಲ, ಎಲ್ರಿಗೂ ಫ್ಯಾಮಿಲಿ ಇದೆ ಅಲ್ವಾ, ಎಲ್ರು ನಾವು ಸಮಾಜದಲ್ಲಿ ಇದ್ದೀವಲ್ವಾ. ಹೇಗಿರುತ್ತೆ, ನನಗ್ ಬಾಯಾರಿಕೆ ಆದಾಗ ನಾನು ಏನ್ ಬಯಸ್ತೀನೋ ಅದನ್ನೇ ಇನ್ನೊಬ್ಬನು ಬಯಸ್ತೇನೆ ಅಂತ ಅನ್ಕೋಬೇಕು ನಾವು. ಅಯ್ಯೋ ನನಗ್ ಬಾಯಾರಿಕೆ ಆದಾಗ ನೀರು ಬೇಕು ಅಂತೀನಲ್ಲ, ಅದೇ ತರ ಒಂದ್ ನಾಯಿ ಬಾಯಾರಿಕೆಯಿಂದ ನೀರು ಹುಡುಕ್ತಾ ಇರುತ್ತೆ, ಅಯ್ಯೋ ನನಗೆಷ್ಟು ಸಂಕಟ ಆಗುತ್ತೆ ನೀರು ಕುಡಿದೇ ಇದ್ದಾಗ, ಅದೇ ತರ ಸಂಕಟ ಆ ನಾಯಿಗಾಗಿರುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ರಾಮನ ಸಂಕಟ ಅರ್ಥ ಆಯ್ತು ಹನುಮಂತನಿಗೆ, ಅದಕ್ಕೆ ಹೇಳ್ತೇನೆ ಕುಶಲಂ ಪ್ರಾಹ ರಾಜೇಂದ್ರ. ಆಮೇಲೆ ಹ್ಮ್ ಎಲ್ಲ ಹೇಳ್ದ,
ಕುಶಲ ವಿಚಾರ ಎಲ್ಲ ಆಯ್ತು. ಆಮೇಲೆ ಹನುಮಂತನ ಮಾತು ಕೇಳಿ ರಾಮನಿಗೆ ತುಂಬಾ ಖುಷಿ ಆಯ್ತು. ವಾ, ತುಂಬಾ ಖುಷಿ ಆಯ್ತು ಕಣಪ್ಪ, ನೀನ್ ಹಿಂಗ್ ಮಾಡಿದ ಕೆಲಸ. ಹನುಮಂತನೇ ರಾಮಚಂದ್ರನೇ ಆ, ಏನು ಆ, ಸಂತೋಷ ಪಟ್ಟು ಬಿಡ್ತಾನೆ. ಏನ್ ಮಾಡ್ಬೇಕು, ಏನ್ ಕೊಡ್ಬೇಕು ನನ್ ಹನುಮಂತನಿಗೆ. ಹನುಮಂಸ್ತೆ ಕೃತಂ ಕಾರ್ಯಂ ದೇವೈರಪಿ ಸುದುಷ್ಕರಂ. ದೇವತೆಗಳು ಕೂಡ ಮಾಡಕ್ಕಾಗ್ತಿಲ್ಲ ಈ ಕೆಲಸವನ್ನ. ಸುದುಷ್ಕರಂ, ನೀನ್ ಮಾಡಿದ್ಯಾ. ಉಪಕಾರಂ ನಾ ಪಶ್ಯಾಮಿ ತವ ಪ್ರತ್ಯುಪಕಾಯಣ. ಹನುಮಂತ, ನಿನ್ನ ಉಪಕಾರ ನಾನು ಹಿಂಗ್ ತೀರಿಸ್ಲಿ. ಭಗವಂತ ಭಕ್ತನಿಗಳ ಮಾತಾ ಇದು. ಹಾರಕ್ ಶಕ್ತಿ ಕೊಟ್ಟಿದ್ಯಾರು? ಭಗವಂತನೇ. ಅದು ಹೇಳೋದೇನು, ಅಯ್ಯೋ ನಿನ್ನ ಉಪಕಾರ ನಾನು ಹೆಂಗ್ ತೀರಿಸ್ಲಪ್ಪ. ಹೆಂಗಿರ್ತೇನೆ ನೋಡಿ ಮಾತುಗಳು. ಬರೋದಿಲ್ವ ಈಗ ನಮಗೆ ಭಗವಂತನ ಮೇಲೆ ಪ್ರೀತಿ ಬರಲ್ವಾ? ಉಪಕಾರಂ ನಾ ಪಶ್ಯಾಮಿ ತವ ಪ್ರತಿ, ನೀನ್ ಮಾಡಿರೋ ಉಪಕಾರಕ್ಕೆ ಏನ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಇದಾನೀಂ ತೇ ಪ್ರಯಚ್ಛಾಮಿ ಸರ್ವಸ್ವಂ ಮಮ ಮಾರುತೆ. ಹೇ ಮಾರುತಿ, ನಂದೆಲ್ಲ ನಿಂದಪ್ಪ. ಎಲ್ಲ ಶಕ್ತಿ ನಂದೆಲ್ಲ ನಿಂದ ಕೊಟ್ಬಿಟ್ಟಿದೀನಿ. ಇದು ಬಿಟ್ರೆ ಇನ್ನೇನ್ ಕೊಡಕ್ ಸಾಧ್ಯ ಇಲ್ಲ ನನಗೆ. ಇತ್ಯಾಲಿಂಗ್ಯ ಸಮಾಕೃಷ್ಟ ಗಾಢಂ ವಾನರ ಪುಂಗಮಂ. ಬಾಯ್ಲಿ ಅಂತ ಆತರ ಕರೆದು ಗಾಢವಾಗಿ ತಬ್ಕೊಂಡ್ಬಿಡ್ತಾನೆ ಹನುಮಂತನ ಭಗವಂತ. ಇದು ಭಗವಂತ ಕೊಡುವಂತ ಹೈಯೆಸ್ಟ್ ಗಿಫ್ಟ್. ಏನ್ ಮಾಡ್ದ ಹನುಮಂತ? ಎಲ್ಲೋ ಒಂದ್ ಕಡೆ ಕೂತಿದ್ದ. ಜಾಂಬವಂತನಪ್ಪ, ನಿನ್ನೆಲ್ಲ ಶಕ್ತಿ ಇದೆ. ಶಕ್ತಿ ಕೊಟ್ಟಿದ್ದೆ ಭಗವಂತನೇ. ಭಗವಂತ ಶಕ್ತಿವಂತ, ಶಕ್ತಿವಾನ್. ಎಲ್ಲ ಶಕ್ತಿಗಳ ಮೂಲ ಭಂಡಾರ ಅವನು. ಅವನೇ ಶಕ್ತಿ ಕೊಟ್ಟು ಭಕ್ತರಿಗೆ, ಭಕ್ತರ ಕೈಲಿ ಕೆಲಸ ಮಾಡಿಸ್ಕೊಂಡು, ಅಯ್ಯೋ ನೀನ್ ಉಪಕಾರ ಹೆಂಗಪ್ಪ ತೀರಿಸ್ಲಿ ಮಾರುತಿ, ಬಾಯಿಲಿ ಅಂತ ಹೇಳಿ ಕರ್ಬಿಟ್ಟು ಆಲಿಂಗ್ಯ ಸಮಾಕೃಷ್ಯ ಗಾಢಂ, ಗಟ್ಟಿ ತಬ್ಕೊಂಡ್ಬಿಡ್ತಾನೆ. ಇದಲ್ವಾ ಪ್ರೀತಿ? ಯಾಕೆ ಮಾಡಬಾರ್ದು? ಹನುಮಂತ ಮಾಡಿದ್ದು ಒಂದ್ ಸಣ್ಣ ಕೆಲಸ. ಒಂದ್ ರಾತ್ರಿ ಹಿಂಗ್ ಹೋದ, ಹಂಗ್ ಬಂದ, ಸೀತೆ ನೋಡ್ಕೊಂಡ್ ಬಂದ. ಯಾವ ಭಾವದಲ್ಲಿ ಹೋದ? ಮೈನಾಕ ಕರೆದು ಕೂರ್ಸ್ಕೋತೇನೆ, ನಾನ್ ಬರೋದು, ನಾನ್ ನಿಂತ್ಕೊಳ್ಳೋದಿಲ್ಲ, ನಾನ್ ಫಸ್ಟ್ ರಾಮನ್ ಕೆಲಸ ಮಾಡ್ಬೇಕು. ಸುರಸೆ ಬರ್ತಾಳೆ, ಬಾಯಿಲಿ ನಾನು ಬಾಯೊಳಗೆ ಹೋಗು. ಇಲ್ಲ ಇಲ್ಲ, ನಾನು ಫಸ್ಟ್ ರಾಮನ್ ಕೆಲಸ, ಫಸ್ಟ್ ರಾಮನ್ ಕೆಲಸ. ಇದು ನಾವು ಏನೇ ಇರ್ಲಿ, ಏನೇ ಪ್ರಾಬ್ಲಮ್ಸ್, ಏನೇ ಕಮಿಟ್ಮೆಂಟ್ ಏನೇ ಇರ್ಲಿ, ಫಸ್ಟ್ ಭಗವಂತನ ಸೇವೆ. ಭಗವಂತನ ಸೇವೆಗೆ ಬರ್ದೆ ಇಲ್ಲ, ನಾವು ಅದು ನಮಗೆ ಸೊಂಟ ನೋವು, ಮೈಕೈ ನೋವು, ನಮ್ಗೆ ಅದು ಇದು. ಹನುಮಂತನಿಗೂ ಹಾರಿ ಸೊಂಟ ನೋವು ಬಂದಿರಲ್ವಾ ಪಾಪ? ಗದೆ ಹಿಡ್ಕೊಂಡು ಒಂದ್ ಕೈ ನೋವು ಬಂದಿರಲ್ವಾ? ಯಾಕೆ ಇದನ್ನ ಹೇಳ್ಬೇಕು ನಾವು? ಭಗವಂತ ಶಕ್ತಿ ಕೊಟ್ಟಿದ್ರೆ ಮಾಡ್ಬೇಕಷ್ಟೇ. ನಿಮ್ ಕಾರಣ, ರೀಸನ್ ನಮ್ಗೆ ಬೇಕಾಗಿಲ್ಲ. ಇಲ್ಲ ಪ್ರಭುಜಿ ಪ್ರಾಣ ಹೋಗ್ತಾ ಇತ್ತು, ಪ್ರಾಣ ಹೋಗ್ತಾ ಇದೆಯಾ, ಇಲ್ಲಿ ಬಂದ್ಬಿಡಿ. ನಾನು ಎಷ್ಟೋ ಹೇಳಿದ್ದೀನಿ ಇದನ್ನ. ಪ್ರಾಣ ಹೋಗ್ತಿದೆ, ಇಲ್ಲಿ ಬಂದ್ಬಿಡಿ ಸೆಂಟ್ರಲ್ಲಿ ಭಗವಂತನ ಮುಂದೆ, ಟೆಂಪಲ್ ಅಲ್ಲಿ. ಇದಕ್ಕೂ ಮೀರಿನ ಇನ್ನೂ ಹೇಳಕ್ ಆಗೋದಿಲ್ಲ. ಹಂಗ ಹೇಳ್ತಾರೆ ಯಾರಾದ್ರೂ ಹೋಗ್ಲಿ? ಇಲ್ಲ. ಅಟ್ಲೀಸ್ಟ್ ನಿಮ್ ಕೈಲಾಗಿದ್ದು ಮಾಡಿ ಸೇವೆ. ಬನ್ನಿ ಒಂದ್ ಕಸ ಗುಡಿಸಿ, ಬನ್ನಿ ಇದು ಮಾಡಿ, ಭಗವಂತನಿಗೆ ಒಂದು ಆಹಾರ ಮಾಡಿ, ಭಗವಂತನ ಒಂದು ಇದನ್ನ ಹೇಳ್ತಾರದಲ್ವಾ, ಸೇವೆ ಮಾಡಿಸ್ಬೇಕು ಅಂತ ಹೇಳ್ತಾರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಯಾರಿಗೋ ಇಲ್ಲಿ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಯಾರಾದ್ರು? ಹನುಮಂತ ಏನಾದ್ರು ನಾನು ಹಾರ್ಕೊಂಬಂದ್ರೆ ನನ್ಗೇನಾದ್ರು ಮಂತ್ರಿಗಿರಿ ಕೊಡ್ತಾನ, ಅಯೋಧ್ಯೆ ಕರ್ಕೊಂಡೋಗಿ ಮಂತ್ರಿ ಪಟ್ಟ ಕೊಡ್ತಾನ ಅಂತ ಮಾಡದ್ನ ಹನುಮಂತ? ಇಲ್ಲ ಅಲ್ವಾ? ಅದ್ರಲ್ಲೂ ನಾವು ಕೊಂಕು ಹುಡುಕಿದ್ರೆ, ಇಲ್ಲ ಇಲ್ಲ ಹನುಮಂತನಿಗೆ ಏನೋ ಸಿಗುತ್ತೆ ಅಂತ ಹಾರ್ದ. ಹನುಮಂತನಿಗೆ ಮೋಸ್ಟ್ಲಿ ಲಂಕಾ ಪ್ರೈಮ್ ಮಿನಿಸ್ಟರ್ಶಿಪ್ ಕೊಡ್ಬೋದೇನೋ ಹನುಮಂತ, ರಾಮಚಂದ್ರ, ಅದಕ್ಕೆ ಹಾರಿದ್ದಾನೆ. ತಪ್ಪಲ್ವಾ ಹಂಗೆಲ್ಲ ಯೋಚನೆ ಮಾಡೋದು? ಏನೂ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಭಗವಂತನ ಪ್ರೀತಿಗೆ, ಭಗವಂತನ ಖುಷಿಗೆ ಅಂತ ಮಾಡೋದಕ್ಕೆ ತಾನೇ ಭಗವಂತ ಪ್ರತ್ಯಾಲಿಂಗ್ಯಂ ಗಾಢಂ. ಆಮೇಲೆ ಅಷ್ಟೇ ಅಲ್ಲ, ಭಗವಂತ ತನ್ನ ಕಮಲಾಕ್ಷ, ತನ್ನ ಕಮಲದ ಕಣ್ಣುಗಳನ್ನ ಆರ್ದ್ರ ನೇತ್ರೋ. ಆರ್ದ್ರ ನೇತ್ರೋ ಅಂದ್ರೆ ಆರ್ದ್ರತೆ. ಅಲ್ಲಿ ಆರ್ದ್ರತೆ ಏನ್ ಗೊತ್ತಾ? ಅಪ್ಪ, ನನ್ನ ಹೆಂಡತಿ ನೋಡ್ಕೊಂಡು ಬಂದಿದ್ದಾನೆ, ಎಷ್ಟು ಸೇವೆ ಮಾಡಿದ್ದಾನೆ ನನಗೋಸ್ಕರ. ಆ ಕಣ್ಣಲ್ಲಿ ಆನಂದ ಬಾಷ್ಪ, ನೋವು, ಪ್ರೀತಿ, ಖುಷಿ. ರಘುಶ್ರೇಷ್ಠ ಪರಾಂ ಪ್ರೀತಿ ವಾಪಸ ಸಹ. ಅಯ್ಯೋ, ಏನ್ ಹೇಳಿದ್ರು ಕಡಿಮೆ ಆಗುತ್ತೆ ಈಗ ರಾಮಚಂದ್ರ. ಏನ್ ಹೇಳಿದ್ರು ಕಡಿಮೆ ಆಗುತ್ತೆ ಈಗ. ಹೇಳ್ತಾರೆ, ನೀ ನನ್ನ ಪ್ರಿಯ ಭಕ್ತ ಅಪ್ಪ, ನೀನ್ ನನ್ನ ಪ್ರಿಯ ಭಕ್ತ. ಭಗವಂತ ಹೇಳ್ತಾನೆ, ಪರಿರಂಭೋ ಹಿಮೇ ಲೋಕೆ ದುರ್ಲಭ ಪರಮಾತ್ಮನಃ. ಹೇ ಹನುಮಂತ, ಹೋಗು ನನ್ನ ಲೋಕಕ್ಕೆ ಹೋಗು ಅಂತ ಹೇಳ್ತಾನೆ. ಇಲ್ಲಿ ಭಗವಂತ ಅಲ್ವಾ ಅವನು?
ಆ ಭಗವಂತ ಅಲ್ವಾ ಅವನು? ನನ್ನ ಲೋಕಕ್ಕೆ ಹೋಗು ಅಂದ್ರೆ ಏನಂತ, ನನ್ನ ಪರಮಧಾಮಕ್ಕೆ ಹೋಗು ಅಂತ ಅರ್ಥ ಹನುಮಂತನಿಗೆ. ಬಟ್ ಹನುಮಂತ ಬಯಸ್ಲಿಲ್ಲ ಅದನ್ನ. ಅದಕ್ಕೆ ಅಂತವರ ಭಕ್ತರ ಸಂಘ ಇದೆಯಲ್ಲ, ತುಂಬಾ ತುಂಬಾ ಅಪರೂಪ. ನಾವು ಭಗವಂತನ ನೇರವಾಗಿ ಭಕ್ತಿ ಮಾಡೋಕ್ಕಿಂತ ಭಗವಂತನ ಭಕ್ತರನ್ನ ಪ್ರೀತಿ ಮಾಡೋದಿದೆಯಲ್ಲ, ಭಗವಂತನ ಭಕ್ತರನ್ನ ಸೇವೆ ಮಾಡೋದಿಲ್ಲ, ಅದು ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಆದ್ರೆ ತಿಳ್ಕೊಂಡು ಮಾಡ್ಬೇಕು, ನಾವು ತಿಳ್ಕೋಬೇಕು ಫಸ್ಟ್ ನಾವು. ಹನುಮಂತ ಯಾರು? ಭಗವಂತನ ಪರಮಾಪ್ತ ಸೇವಕ, ಪರಮ ಪ್ರಿಯ ಸೇವಕ. ಕಣ್ಣೀರು ಸುರಿಸ್ತಾ ರಾಮಚಂದ್ರ ಆಲಿಂಗನವನ್ನು ಮಾಡ್ತಾನಲ್ಲ, ಪ್ರೀತಿಯಿಂದ ತಪ್ಕೋತಾನಲ್ಲ, ಅದಕ್ಕಿಂತ ಇನ್ನೇನು ಬೇಕು ಒಬ್ಬ ಭಕ್ತನಿಗೆ? ನಾವು ಇಷ್ಟೇ ಹೇಳ್ಬೇಕು, ನಾನು ನಿನ್ನವನು, ನೀನು ನನ್ನವನು, ಅಷ್ಟೇ. ಸಾಧವೋ ಹೃದಯೋ ಮಹ್ಯಂ ಸಾಧೂನಾಂ ಹೃದಯಂ ತೋಹಂ ಮದನ್ಯತೇನ ಜಾನತಿ ನಾಹಂ ತೇಭ್ಯ ಮನಾಗಪಿ. ಓ ಭಗವಂತ, ನಾನು ನಿನ್ನವನಪ್ಪ, ಅದೇ ತರ ನೀನು ನನ್ನವನು. ಇಷ್ಟು ಮಾಡ್ಬೇಕಷ್ಟೇ ನಾವು. ಇಲ್ಲಿಗೆ ಸುಂದರಕಾಂಡ ಮುಕ್ತಾಯ ಆಯ್ತು. ಯುದ್ಧಕಾಂಡದಲ್ಲಿ ನಾಳೆ ಅದನ್ನ ಯುದ್ಧಕಾಂಡದ ಸಂಕ್ಷಿಪ್ತ ಒಂಥರ ಫ್ಲಾಶ್ ನ್ಯೂಸ್ ತರ ಹೇಳ್ಬೇಡ, ಬ್ರೇಕಿಂಗ್ ನ್ಯೂಸ್ ಅಥವಾ ಚುಟುಕು ವಾರ್ತೆ. ಓಕೆ, ಸೊ ನಾಳೆ ನಾಡ್ದು 2 ದಿನ ನವಮಿ, ದಶಮಿ, ಭಾನುವಾರ ಏಕಾದಶಿ. ಸಾಧ್ಯ ಆದ್ರೆ 2 ದಿನದಲ್ಲಿ ಮುಗಿಸೋ ಪ್ರಯತ್ನ ಮಾಡೋಣ ಸಂಕ್ಷಿಪ್ತವಾಗಿ. ಓಕೆ, ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಚುಟುಕಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತತ್ವ ವಿಚಾರಕ್ಕೆ ಕೇಳಬಹುದು.